ಈ ಗದ್ಯ ಮತ್ತು ಪದ್ಯ ಈ ಎರಡೂ ಸಂಗಮ ಇದೆಯಲ್ಲ, ಅದು ಕಂಸಾಳೆ ಪದ. ಇವತ್ತಿನ ಆಧುನಿಕ ಯುಗದಲ್ಲೂ ಜನಪದ ಒಂದ್ ಸ್ವಲ್ಪ ಜೀವಂತವಾಗಿದೆ. ನಮ್ಗೆ ಇವತ್ತಿಗೂ ಕೂಡ ಅದು ಅಪಯಮಾನ ಅನ್ಸುತ್ತೆ ಅಂದ್ರೆ ಇಂತಹ ಕಲಾವಿದರಿಂದ ಮಾತ್ರ ಸಾಧ್ಯ. ಈ ನಂಟು ನಮ್ಗೆ ನಮ್ಮ ತಲಾಂತರದಿಂದ ಬಂದಿದ್ದೇನಲ್ಲ. ನಮ್ದೊಂದು ಪಾಲಿಶ್ಡ್ ಕನ್ನಡ ಅಂತೀವಲ್ಲ, ಸರ್. ಆತರ ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ನಮ್ ತನ ಆಗ್ಲಿ, ನಮ್ ಭಾಷೆ ಆಗ್ಲಿ, ನಮ್ ಬದ್ಲಾಗ್ಲೇ ಇಲ್ಲ. ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಇದೆನಾ? ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ಏನಾಯ್ತು 2006ನೇ ಇಸ್ವಿಲಿ? ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅದ್ರ ಗಂಧ ಗಾಳಿ ನಮ್ಗೇನು ಗೊತ್ತಿಲ್ಲ. ನಾವು ಸುಳ್ಳು ಹೇಳಿದ್ವಿ. ಅವಾಗ ನಮ್ ಗುರುಗಳು, ನೀವು ಸುಳ್ಳು ಹೇಳಿ ನನ್ನ ಹತ್ರ ವಿದ್ಯೆ ಕಲ್ತಿದ್ದೀರಾ. ಈ ದಂಬಡಿ ಮ್ಯಾಜಿಕ್ ತೋರಿಸಿ ನಮ್ಗೊಂದ್ ಸ್ವಲ್ಪ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾದೇಶ್ವರರು ಇದನ್ನ ನುಡಿಸ್ಕೊಂಡು 4 ಅರಮನೆ ಭಿಕ್ಷೆ ಮಾಡ್ತಿದ್ರು. ಬಟ್ ನಂಗೆ ಆಶ್ಚರ್ಯ ಆಗಿದ್ದು, ಇವಾಗ್ಲೂ ನೀವು ಆ ಪ್ರತೀತಿ ಬಿಟ್ಟಿಲ್ಲ ಅಂತ ಮಾದೇಶ್ವರನೇ ಜೋಳಿಗೆ ಧರಿಸ್ಕೊಂಡು ಕಂಸಾಳೆ ಹಿಡ್ಕೊಂಡು ಮನೆ ಭಿಕ್ಷೆ ಮಾಡಿದ್ದಾರೆ. ಮಾದಪ್ಪ ನಂಬಿದ್ರೆ ಕೈ ಬಿಡುವ ದೇವರಲ್ಲ ಮಾದಪ್ಪ. ಇವರೇ ದೇವ್ರ ಗುಡ್ರು ಅಂತ ಅರ್ಥ ಆಗ್ಲಿ ಜನಕ್ಕೆ ಅಂತ ಹೆಂಗ್ ಗೊತ್ತಾಗುತ್ತೆ? ಪದ ಹಿಡ್ಕೊಂಡು ರುದ್ರಾಕ್ಷಿ ಮಣಿ ಹಾಕೊಂಡಿರ್ತೀವಿ. ನಗರ ಕಾಲೋನಿಯವ್ರು ಬಂದು ಹಿಡ್ಕೊ ಹೋಗುವಂತ ಸಾಧ್ಯತೆ ಇತ್ತು. ನಮ್ಮಂತ ದೇವ್ರ ಗುಡ್ಗಳು ಭಿಕ್ಷೆ ಬೇಡವ್ರನ್ನ. ನಮಗೆ ಕಂಸಾಳೆ ಅಂದಾಗ ನೆನಪಾಗೋದು ನೃತ್ಯ. ಅವರು ನಮ್ಮ ತಾಳಕ್ಕೆ ತಕ್ಕನಂಗೆ ಅವರು ನೃತ್ಯ ಮಾಡ್ತಾ ಇರ್ತಾರೆ. ಯಾರು ದೇವರ ಗುಡ್ಡರು ಅಂದ್ರೆ ಯಾರು? ನಾವು ದೇವ್ರ ಗುಡ್ಡರಾಗಿದ್ದೀವಿ. ನಾವು ದೀಕ್ಷೆ ತಗೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಬಿಡ್ಬೇಕು. ನಾವು ಅದನ್ನ ದೇವ್ರ ಗುಡ್ರು ಚಪ್ಪಲಿ ಹಾಕಲ್ಲ ಅಂತ ಕೇಳ್ಪಡ್ತೀವಿ. ನಾವು ಈ ಬಿರುದು ತಗೊಂಡ್ಮೇಲೆ ಒತ್ಕೊಂಡ್ಮೇಲೆ ಚಪ್ಪಲಿ ಹಾಕಬಾರ್ದು. ದೇವ್ರ ಗುಡ್ರು ಇಂಥದ್ ಮಾಡಬಾರ್ದು ಅಂತ. ನಾವು ಒಂದ್ ಎಂಜಲ್ ತಿನ್ನುವಂಗಿಲ್ಲ. ಜಗಳ ಆಡುವಾಗ ಅವ್ರ ಒಡೆ ಏಟೇನಾದ್ರು ಪಾದರಕ್ಷೆಯಲ್ಲಿ ನಮಗ್ ಬಿದ್ದುಬಿಟ್ರೆ ನಾವು ಒಂಥರ ಇದ್ದು ಸತ್ತಂಗೆ ಸರ್. ಇಂತಿಂತ ಭಜನೆ ಇಂತಿಂತ ಹೊತ್ತಲ್ಲೇ ಆಡ್ಬೇಕು ಅಂತಿದ್ಯಾ? ಆತರ ಏನಿಲ್ಲ ಸರ್. ಅವ್ರವ್ರ ರೊಕ್ಲು. ನಿಮ್ಮ ಧ್ವನಿ ಹೆಂಗ್ ಕಾಪಾಡ್ಕೋತೀರಾ? ನಮ್ಮ ಹೆಗಲ ಮೇಲೆ ಕೂತ್ಕತ್ತು ಅಂದ್ರೆ ಆ ಸ್ವಾಮಿನೇ ನುಡಿಸ್ತಾನೆ ನಮ್ಗೆ. ಇವತ್ತಿನ ಟ್ರೆಂಡ್ ಹೇಳ್ಬೇಕಲ್ಲ. ಯಾಕ್ಲೆ ಬಡದಾಡ್ತಿ ತಮ್ಮ, ಯಾಕ್ಲೆ ಬಡದಾಡ್ತಿ ತಮ್ಮ, ಮಾಯನ್ನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ಎಲ್ಲ ನೋಡ್ತಿರ್ತೀರಲ್ಲ ನೀವು. ಸರ್. ಟ್ರೆಂಡಿಂಗ್ ರೀಲ್ಸ್ ಅಂತ ನಡೀತಿರುತ್ತೆ. ದೊಡವ ದೋಸೆ ಕೊಡು, ಚಿಗವ ಚಟ್ನಿ ಕೊಡು, ದೊಡವ ದೋಸೆ ಕೊಡು, ಚಿಗವ ಚಟ್ನಿ ಕೊಡು. ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಸ್ವಾಮಿ ಮಲಯ ಮಾದೇವಾ ಮಹಾನುಭಾವ, ನಾನರೇ ನಿನ್ನ ಮಾಯಾವ, ನಾನರೇ ನಿನ್ನ ಮಾಯಾವ. ಮಾದೇವಾ ನಾನರೇ ನಿನ್ನ ಮಾಯಾವ. ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು, ಮುತಿಗಳ ಕರುಣಿಸು ಮಹಾದೇವಾ, ಮುತಿಗಳ ಕರುಣಿಸು ಮಹಾದೇವಾ. ಮಹಾದೇವನನ್ನ ನೆನೆಯುತ್ತಾ ನಮ್ಮ ಈ ಪಾಡ್ಕಾಸ್ಟ್ ಶುರುವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಇರುವ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಒಂದು ಕ್ಷಣ ರಾಮನಗರ, ಬೆಂಗಳೂರು ಗ್ರಾಮಾಂತರ ಭಾಗದ ತನಕನೂ ಈ ಕಂಸಾಳೆ ಪದವನ್ನ ನಾವು ನೋಡೋಕ್ ಸಾಧ್ಯ ಅಂತ. ಇವತ್ತಿನ ಆಧುನಿಕ ಯುಗದಲ್ಲೂ ಜನಪದ ಒಂದ್ ಸ್ವಲ್ಪ ಜೀವಂತವಾಗಿದೆ. ನಮ್ಗೆ ಇವತ್ತಿಗೂ ಕೂಡ ಅದು ಅಪಯಮಾನ ಅನ್ಸುತ್ತೆ ಅಂದ್ರೆ ಇಂತಹ ಕಲಾವಿದರಿಂದ ಮಾತ್ರ ಸಾಧ್ಯ. ಹಾಗಾಗಿನೇ ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋ ಅವರ ಪದ್ಯದಿಂದ ಶುರು ಮಾಡಿದ್ದೀನಿ ನಾನು. ನಮ್ಮ ಜೊತೆ ಇದ್ದಾರೆ
ಶ್ರೀ ಕಂಸಾಳೆ ಆನಂದ್ ಅವರು, ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು ಸಂಗೀತದ ಜೊತೆ ಇರೋರು ಯಾವಾಗ್ಲೂ ಚಂದ ಇರ್ತೀರಿ. ಎಲ್ಲ ದೇವರ ಆಶೀರ್ವಾದ ಸರ್. ನಮಗೆ ನೋಡಿ, ಈ ನಾದ, ಈ ತಾಳ ಮತ್ತೆ ನಿಮ್ಮ ಧ್ವನಿ ಎಷ್ಟು ಇಷ್ಟ ಆಗತ್ ಗೊತ್ತಾ? ಎಲ್ಲ ಮಾದಪ್ಪನ ಆಶೀರ್ವಾದ ಸರ್. ಆ ಭಗವಂತ ಕೊಟ್ಟಿರತಕ್ಕಂಥ ಭಾಗ್ಯ ನಮ್ಗೆ ಅದು. ನೀವೆಲ್ಲಿಯವ್ರು ನೀವು? ನಾವು ಮೂಲತಃ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಹಾ. ತಲಕಾಡು ನಮ್ಮೂರು. ಓ, ತಲಕಾಡ್ನವರು. ನಾವು ಬೆಂಗಳೂರಲ್ಲೇ ವಾಸ ಇರೋದು. ಓಕೆ. ಒಂದು ದೊಡ್ಡ ಐತಿಹಾಸಿಕ ಸ್ಥಳದಿಂದ ಬಂದಿದ್ದೀರಿ. ಹೌದು ಸರ್. ತಲಕಾಡು ಮರಳಿಂದ ಆವೃತ ಆಗಿರುವಂತಹ ಜಾಗ. ಮರಳು, ತಿರುಮಕೂಡು, ನರಸೀಪುರ, 3 ನದಿಗಳ ಸಂಗಮ, ಹೌದು. ಮೈಸೂರು ಭಾಗ. ಹಾ. ನಿಮ್ಮ ಮಾತಾಡೋ ಶೈಲಿನೇ ಗೊತ್ತಾಗ್ಬಿಡುತ್ತೆ. ಹೌದು, ನಾವು ಮೈಸೂರು ಭಾಗದವರು ಅಂತ. ನಾವು ಟಿ ನರಸೀಪುರ, ಚಾಮರಾಜನಗರ, ನಮ್ಮ ಭಾಷೆಲೇ ನಾವು ಆ ಸೈಡ್ನವ್ರು ಅನ್ನೋದು ಗೊತ್ತಾಗ್ಬಿಡ್ತದೆ ಸರ್. ಈಗ ನಾವು ಆ ಸೈಡ್ ಅವ್ರೆ, ನಾನು ಆ ಕಡೆ ಭಾಗದವನೇ. ಹಾ ಸರ್. ಆದ್ರೆ ಈ ಬೆಂಗಳೂರಿಗೆ ಬಂದ್ಮೇಲೆ ಹೆಂಗೋ ಬದಲಾಗ್ಬಿಡ್ತೀವಿ ನಾವು. ಹಾ ಸರ್. ಗೊತ್ತಿಲ್ಲ, ನಮ್ದೊಂದು ಪಾಲಿಶ್ಡ್ ಕನ್ನಡ ಅಂತೀವಲ್ಲ, ಹಾ ಸರ್. ಆತರ ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ನೀವು ಬಿಟ್ಕೊಟ್ಟೆ ಇಲ್ಲ ನೀವು. ಇಲ್ಲ ಸರ್, ನಾವು ಬಂದು 25 ವರ್ಷ ಆಯ್ತು ಬೆಂಗಳೂರಿಗೆ. ಓ, 2002ನೇ ಇಸ್ವಿಲ್ ಬಂದವರು ನಾವು. ಹಾ. ನಾವು ಬಂದಾಗಿಂದನೂ ನಾವು ನಮ್ಮ ತನ ಆಗ್ಲಿ, ನಮ್ಮ ಭಾಷೆ ಆಗ್ಲಿ, ನಮ್ ಬದ್ಲಾಗ್ಲೇ ಇಲ್ಲ. ನಾವು ಮಾತಾಡಿದ್ರೆ ನೀವು ಕೊಳ್ಳೇಗಾಲ, ಟಿ ನರಸೀಪುರ, ಚಾಮರಾಜನಗರ, ಮೈಸೂರು ಸೈಡ್ನವರು ಅಂತ ನನ್ನ ಗುರುತಿಸ್ತಾರೆ. ನಮ್ ಭಾಷೆಲೆ ಗೊತ್ತಾಗ್ಬಿಡ್ತದೆ. ನಮ್ ತನ, ನಮ್ ಭಾಷೆ ಯಾವತ್ತು ಬಿಟ್ಕೊಡ್ಬಾರ್ದು ಸರ್. ಕೆಲವ್ರು ಬದ್ಲಾಗ್ಬಹುದು, ಆದ್ರೆ ನಮ್ಗೇನು ಅದು ಬದ್ಲಾಗೋದು ಆತರ ಅನ್ನಿಸ್ಲೇ ಇಲ್ಲ ಸರ್. ನಾವ್ ಹೇಗಿದ್ದೀವಿ ಅದೇ ತರ ಇದ್ದೀವಿ. ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಇದೆನಾ? ಇದು ಮೊದ್ಲು ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. 2003ನೇ ಇಸ್ವಿಲಿ ನಮ್ಮ ಅಣ್ಣ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಸೇರ್ಸಿದ್ರು. ಕೆಲ್ಸಕ್ಕೆ ಸೇರ್ಸಿದ್ಮೇಲೆ ಕೆಲಸ ಮಾಡ್ತಾ ಇದ್ದೆ. ಹಂಗೇನೆ ಈ ನಂಟು ನಮ್ಗೆ ನಮ್ಮ ತಲಾಂತರದಿಂದ ಬಂದಿದ್ದೇನಲ್ಲ. ನಿಮ್ ತಂದೆಯವರು, ನಮ್ ತಂದೆ ಆಗ್ಲಿ, ನಮ್ ತಾತ ಆಗ್ಲಿ, ಅವ್ರು ಯಾರು ಈ ಕಲೆ ಕಲ್ತವ್ರಲ್ಲ. ನಾವು ಬೆಂಗಳೂರಿಗೆ ಬಂದು ನಮ್ಮಂತ ನೀಲ್ಗಾರರು, ದೇವ್ರ ಗುಡ್ರನ್ನ ನೋಡಿ ಕಲ್ತ್ಕೊಂಡಂತ ಕಲೆ. 2006ನೇ ಇಸ್ವಿಲಿ ಮೈಸೂರು ಸರ್ಕಲ್ ಹತ್ರ, ಎಮ್ಮೆ ಮೈದಾನದ ಹತ್ರ ಮಹದೇಶ್ವರನ ದೇವಸ್ಥಾನ ಇದೆಯಲ್ಲ, ಹೌದು, ಅಲ್ಲಿ ಸೋಮವಾರ ಹೋಗ್ತಾ ಇದ್ದೆ ನಾನು. ಅಲ್ಲಿ ನಮ್ಮಂತ ದೇವ್ರ ಗುಡ್ರು, ನೀಲ್ಗಾರರೆಲ್ಲ ಈ ತರ ದಮ್ಡಿ ತಕೊಂಡು, ಕಂಸಾಳೆ ತಕೊಂಡು, ಅಲ್ಲೆಲ್ಲ ಮಹದೇಶ್ವರನ್ ಭಜನೆ ಮಾಡ್ಕೊಂಡು, ನಲ್ಕೊಂಡು, ಹಿಂಗೆಲ್ಲ ಅವ್ರನ್ನ ನೋಡಿ ಇದನ್ನ ಕಲಿಬೇಕು ಅನ್ನೋ ಆಸಕ್ತಿ ನನ್ಗ ಅವಾಗ ಹುಟ್ಕೊಂತು ಸರ್. ಓಕೆ. ಬಟ್ ನಿಮ್ಮೂರ್ ತಲಕಾಡಲ್ಲಿ ಇದ್ದಾಗ, ಹೌದು ಸರ್, ಅವಾಗ ಈ ತರದ್ ಯಾವ್ದೇ ಗಂಧ ಗಾಳಿ ಇದು ಯಾವ್ದು ಇಲ್ಲ ಸರ್. ನಮ್ಗೆ ಇದು ಏನು ಅನ್ನೋದೇ ಗೊತ್ತಿಲ್ಲ. ನಮ್ಗೆ ದೇವ್ರ ಗುಡ್ರು ಅನ್ನೋದು ಮಾತ್ರ ಗೊತ್ತು. ಈ ತಾಳ, ತಂಬೂರಿ, ಪದ ಇದು ಯಾವ್ದನ್ನು ನಮ್ಮ ಅಭ್ಯಾಸ ಮಾಡಿದವರಲ್ಲ. ಅದು ಅಲ್ಲದೆ ನಮ್ಮ ನಮ್ಮ ಮನೆತನಲ್ಲೂ ಯಾರು ಇಲ್ಲ. ಬಟ್ ಏನ್ ಕಾಯಕ ಆಗಿತ್ತು? ತಂದೆಯವ್ರು ಏನ್ ಮಾಡ್ತಿದ್ರು? ನಮ್ಮ ತಂದೆಯವರು ವ್ಯವಸಾಯ ಸರ್. ಓಕೆ. ವ್ಯವಸಾಯ ಮಾಡ್ತಾರೆ. ನಮ್ದೊಂದು ಬಡ ಕುಟುಂಬ ತಲಕಾಡಲ್ಲಿ. ಓಕೆ. ನಮ್ ತಂದೆಯವರು ಕೂಲಿ ಮಾಡ್ತಿದ್ರು, ವ್ಯವಸಾಯ ಮಾಡ್ತಿದ್ರು. ನಾನು SSLC ಅಷ್ಟೇ ಓದಕ್ಕಾಗಿದ್ದು. ಎಲ್ಲಿ? ಊರಲ್ಲಿ ತಲಕಾಡಲ್ಲೇ ಓದಿದ್ರಿ? ಹೌದು ಸರ್. ಓಕೆ. ನಮ್ಮ ಅಣ್ಣವ್ರು ಆಗಾಗ್ಲೇ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಬೆಂಗಳೂರಲ್ಲಿ. ಓಕೆ. ನಂದು SSLC ಮುಗಿದ ತಕ್ಷಣ ನಮ್ಮ ಅಣ್ಣವರೇ ನಮ್ಮನ್ನ ಬೆಂಗಳೂರು ಕರ್ಕೊಂಡ್ ಬಂದಿದ್ದು. ಯಾಕೆ ಬಂದಿದ್ದು? ದುಡಿಬೇಕು ಅಂತನಾ? ಕಲಿಬೇಕನ್ನಿಲ್ಲ ಸರ್, ದುಡಿಬೇಕು. ನಮ್ಮ ಅಕ್ಕವ್ರ ಮದುವೆ ಮಾಡ್ಬೇಕಾಗಿತ್ತು. ನಮ್ ತಂದೆ ತಾಯಿಗಳು ಇನ್ನೇನು ವಯಸ್ಸಾಯ್ತು ಅವ್ರಿಗೂ ಅಂತ ಬೆಂಗಳೂರು ಬಂದು ಪೆಟ್ರೋಲ್ ಬಂಕ್ ಸೇರ್ಕೊಂಡ್ವಿ. ಎಷ್ಟು ಸಂಬಳ ಆಗ? ಅವಾಗ ನಾನು ಪೆಟ್ರೋಲ್ ಬಂಕ್ ಸೇರಿದಾಗ 650 ರೂಪಾಯಿ ಸಂಬಳ ಸರ್, ತಿಂಗಳಿಗೆ. ಸೌತ್ ಎಂಡ್ ಸರ್ಕಲ್ ಹತ್ರ RV ರೋಡ್, ವಿಜಯ ಕಾಲೇಜ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅನ್ನಪೂರ್ಣ ಸರ್ವಿಸ್ ಸ್ಟೇಷನ್ ಅಂತ. ಅಲ್ಲಿ ನಮ್ಮ ಅಣ್ಣ ಕೆಲಸ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಕರ್ಕೊಂಡು ಜೊತೆಗೆ ಸೇರ್ಸ್ಕೊಂಡ್ರು. 650 ರೂಪಾಯಿ ಸಂಬಳ. ಡೈಲಿ ನಮ್ಗೊಂದ 20 ರೂಪಾಯಿ ಕೊಡೋರು. ನಮ್ಮ ಮನೆ ಬಂದು ಗಾಳಿ ಆಂಜನೇಯನ ದೇವಸ್ಥಾನದ ಹತ್ರ, ದೀಪಾಂಜಲಿ ನಗರ. ನಾವು ಪೆಟ್ರೋಲ್ ಬಂಕ್ ಕೆಲಸ ಮಾಡ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ನಡ್ಕೊ ಬರ್ತಾ ಇದ್ವಿ. ಸೊ ಸರಿಸುಮಾರು 20 ವರ್ಷ, 25 ವರ್ಷನಾ? 20 ಸರ್, 20 ವರ್ಷ. ಹೌದು ಸರ್. ಸೊ 650 ರೂಪಾಯಿಲಿ ಬೆಂಗಳೂರು ಜೀವನ ಹೆಂಗ್ ನಡೀತಿತ್ತು ಸರ್? ಅವಾಗ 450 ರೂಪಾಯಿ ಬಾಡಿಗೆ ಸರ್. ನಮ್ಗೆ 5,000 ಅಡ್ವಾನ್ಸು, 450 ರೂಪಾಯಿ ಮನೆ ಬಾಡಿಗೆ. ಬ್ಯಾಚುಲರ್ ಅಂತ ಹೇಳಿ ನಾನು ನಮ್ಮ ಅಣ್ಣ ಇದ್ವಿ ದೀಪಾಂಜಲಿ ನಗರದಲ್ಲಿ. 450 ರೂಪಾಯಿ ಬಾಡಿಗೆ. ಅದ್ರಲ್ಲಿ ನಾನು ಊರಿಗೆ ನಮ್ಮ ಅಣ್ಣವ್ರೆ ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದಿದ್ದು. ಅವ್ರ ಕೈಗೆ ದುಡ್ದು ಅವ್ರ ಕೈ ಕೊಡ್ತಾ ಇದ್ದೆ. ನಮ್ಮ ಅಣ್ಣ ಬಾಡಿಗೆ ಆಗ್ಲಿ, ಊರಿನ ಕಡೆ ಆಗ್ಲಿ, ನಮ್ಮ ತಂದೆ ತಾಯಿಗಳನ್ನಾಗ್ಲಿ, ನಾವು ಬೆಂಗಳೂರಿಗೆ ಬಂದ್ಮೇಲೆ ನಮ್ಮ ತಂದೆ ತಾಯಿಗಳಿಗೂ ಕೆಲ್ಸಕ್ಕೆ ಹೋಗ್ಬೇಡಿ, ವಯಸ್ಸಾಯ್ತು ಅಂತ ಅವ್ರನ್ನ ಕೆಲ್ಸಕ್ಕೆ ಕಳಿಸ್ಲಿಲ್ಲ. ನಂತರ ನಾವು ನಮ್ಮ ತಂದೆ ತಾಯಿಗಳು ನೋಡ್ಕೊಳಕ್ಕೆ ನಾನು ನಮ್ಮ ಅಣ್ಣ ಇದೇ ಪೆಟ್ರೋಲ್ ಬಂಕ್ ಅಲ್ಲಿ ವೃತ್ತಿ ಆಯ್ತು. 2006ನೇ ಇಸ್ವಿಯಿಂದ ಆಚೆಗೆ ಈ ಕಲೆ ನಂಟು ನನಗೆ. ಈಗ ಊರಿಂದ ಬರ್ಬೇಕಾದ್ರೆ ತುಂಬಾ ಜನರು ಮಾತು ಕೇಳಿಸ್ಕೊಂಡಿರ್ತೀರಾ, ಅದರಲ್ಲೂ ರಿಲೇಟಿವ್ಸ್ ಗಳೆಲ್ಲ
ಪಟ್ನಕ್ಕೆ ಹೋದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ. ಹೌದು ಸರ್. ಈ ತರ ಆತರದ್ದೇನೋ ಆಗ್ಲಿಲ್ವಾ? ಆತರ ಏನಿಲ್ಲ ಸರ್, ಯಾಕಂದ್ರೆ ನಮ್ಮ ಅಣ್ಣವ್ರು ಒಳ್ಳೆ ತಂದಲೆ ಅವ್ರು ಇದ್ರು, ಅವ್ರ ಆದಿನೇ ನಾನು ತೊಳ್ದೆ. ಓಕೆ. ನಮ್ಮ ಅಣ್ಣನು ದೇವ್ರ ಗುಡ್ರು, ಅವರು ಪಾರ್ವತಿ ದೇವ್ರ ಗುಡ್ರು. ಹಾ ನಮ್ಮ ಅಣ್ಣ ಹಾ ನಮ್ಮಂಗೆ ಅವರು ದೇವ್ರ ಹೊತ್ತವ್ರು, ಓಕೆ ದರ್ಶನ ಹೊತ್ತವ್ರು. ಅವರು ಆದಿಲೆ ನಾನು ಹೋದೆ. Okay. ಹಂಗಾಗಿ ನಾವು ಯಾವ್ದೇ ರೀತಿ ಒಂದು ದುಶ್ಚಟ ಆಗ್ಲಿ, ಒಂದು ಅಭ್ಯಾಸ ಆಗ್ಲಿ, ನಮ್ಗೇನು ಅಭ್ಯಾಸ ಇಲ್ಲ ಸರ್. ಯಾಕೆಂದ್ರೆ ಇದೊಂದು ದೊಡ್ಡ ಮಹಾಪ್ರಪಂಚ ಇದು. ಹೌದು ಸರ್. ಇಲ್ಲಿ ಕಣ್ಣು ಕಾಣಿದ್ದೆಲ್ಲ ಏನಪ್ಪಾ ಇದು ಅಂತ ಹುಬ್ಬೇರಿಸ್ ನೋಡೋ ಹಾಗಾಗುತ್ತೆ. ನಿಜ ಸರ್, ನಮ್ಮ ಎದುರಿಗೆ ಎಷ್ಟೊಂದ್ ಜನ ಎಲ್ಲ ದುರಭ್ಯಾಸ ಕಲ್ತ್ಕೊಂಡು ಆ ತರ ಯಾವ್ದು ಭಗವಂತ ನಮ್ನ ಆದಿಗ್ ನಮ್ನ ಬಿಡ್ಲೇ ಇಲ್ಲ ಸರ್. ಓಕೆ. ಏನೋ ಮಾದೇಶ್ವರ, ಆ ಸಿದ್ದಪ್ಪಾಜಿ ನಮ್ ಕೈ ಹಿಡ್ದ, ಆ ಹುಲಿವಾಂದಯ್ಯ, ಮಲೆ ಮಾದಪ್ಪನ ದೇವ್ರ ಗುಡ್ಡ ಬಿಡ್ಸ್ಕೊಂಡ್ ಮೇಲೆ ನಾವು ಚೆನ್ನಾಗಿದೀವಿ ಸರ್. ಇದ್ರಲ್ಲಿರೋಂತ ಆನಂದ ಯಾವ್ದ್ರಲ್ಲೂ ಇಲ್ಲ ಸರ್. ಏನಾಯ್ತು 2006ನೇ ಇಸ್ವಿಲಿ? 2006ನೇ ಇಸ್ವಿಲಿ ಸರ್, ನಾನು ಚಾಮರಾಜಪೇಟೆ ಮಾದೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮ್ ಗುರುಗಳು ಸರ್ ಸೂರ್ಕಳ್ಳಿ ಪುರಿಗಾಲಿ ಪಕ್ಕ ಸೂರ್ಕಳ್ಳಿ ಅಂತ, ಅವ್ರ ಹೆಸರು ಗಂಟೆ ಮಾದೇವಣ್ಣ ಅಂತ. ಓಕೆ. ಅವರು ಈ ದಂಡಿ ತಕೊಂಡು ಅಲ್ಲೆಲ್ಲ ಭಾರಿ ನೃತ್ಯ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹಿಂಗೆಲ್ಲ ನಲ್ದ ಆಡ್ಕ ಹಿಂಗೆಲ್ಲ ಮಾಡ್ಕೊಂಡು ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅದ್ರ ಗಂಧ ಗಾಳಿ ನಮ್ಗೇನು ಗೊತ್ತಿಲ್ಲ. ಆಗ ಏನು ಇದು ಈ ತರ ಇದ್ರಲ್ಲಿ ಎಷ್ಟೊಂದು ಮತ್ತಿದ್ಯಾ, ಏನು ಈ ದಂಡಿ ತಕೊಂಡು ಈ ರೀತಿ ಕಂಸಾಳೆನೆಲ್ಲ ಇಷ್ಟೊಂದು ಆನಂದ ಪಟ್ಕೊಂಡು ಅಷ್ಟೊಂದು ಇದ್ ಮಾಡ್ಕೊಂಡು ಆಡ್ತಾವ್ರಲ್ಲ, ಅಷ್ಟು ಮತ್ತಿದೆ ಇದ್ರೊಳಗಡೆ ಅಂತೇಳಿ ಅವಾಗ ನಾನು ನನ್ನ ಸ್ನೇಹಿತ ಇನ್ನೊಬ್ಬ ಶ್ಯಾಮ ಅಂತ ಸರ್, ಈಗ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ರುದ್ರಪ್ಪ ಗಾರ್ಡನ್ ಅಲ್ಲಿ. ಅವನು ನಾನು ಇಬ್ರು ಇದು ಹೆಂಗಾರು ಮಾಡಿ ನಾವಿಬ್ರು ಜೊತೆ ಕಲ್ತ್ಬಿಡೋಣ ಅಂದ್ಬಿಟ್ಟು ನಮ್ಮ ಗುರುಗಳು ಮೊದ್ಲು ಗಂಟೆ ಮಾಧವಣ್ಣ ಅಂತ, ಆಗ ಅವ್ರನ್ನ ಹೋಗಿ ಸಂಪರ್ಕ ಮಾಡಿದ್ವಿ. ಸ್ವಾಮಿ ನಮಗೂ ಕಲ್ಸ್ಕೊಡ್ಬೇಕು ಇದನ್ನ. ಆಗ ನಾವು ದೇವ್ರಗುಡ್ರಲ್ಲ, ಇದು ದೇವ್ರಗುಡ್ರಿಗೆ ಸೀಮಿತ ಆಗಿರ್ತಕ್ಕಂಥದ್ದು. ಈ ದಂಬಡಿ ಕಂಸಾಳಿ ಪದ ಇವೆಲ್ಲ ದೀಕ್ಷೆ ಪಡ್ಕೊಂಡಿರ್ಬೇಕು ಸಾಲೂರ್ ಮಠದಲ್ಲಿ ಬೆಡ್ತಲ್ಲಿ, ಮಾದೇಶ್ವರನ್ ಬೆಡ್ತಲ್ಲಿ. ನೀವು ದೇವ್ರಗುಡ್ರ ಅಂತ ಕೇಳಿದ್ರು ನಮ್ನ ಗುರುಗಳು. ಅವಾಗ ಕಲಿಬೇಕು ಅಂತಕ್ಕಂಥ ಹುಚ್ಚು ಅದೇ ಜ್ಞಾನದಲ್ಲಿದ್ದವ್ರು ನಾವು ಸುಳ್ಳು ಹೇಳಿದ್ವಿ. ನಾವು ಮಾಡಿದ್ದು ತಪ್ಪು ಅವತ್ತು, ಆದ್ರೆ ಈ ಆದಿಗ್ ಬರ್ಬೇಕಾದ್ರೆ ನಾನು ಅವತ್ತು ಹೇಳಲೇಬೇಕಾಗಿತ್ತು. ಹೌದು ನಾವು ದೇವ್ರಗುಡ್ರು ನಮಗ್ ಕಲ್ಸ್ಕೊಟ್ಬಿಡಿ ಅಂತೇಳಿ ನಾವೇ ಅವತ್ತು ದೇವ್ರಗುಡ್ರು ಅಂತ ಸುಳ್ಳು ಹೇಳಿ ಸೇರ್ಕೊಂಡ್ವಿ ನಮ್ ಗುರುಗಳನ್ನ. ಅವಾಗ ಅವ್ರದೊಂದು ಚಿಕ್ಕ ಮನೆ ಸರ್ ನಮ್ ಗುರುಗಳದು, ಪಾಪ ಹೇಳ್ಕೊಟ್ರು ಗಂಟೆ ಮಾದೇವಣ್ಣ ಅಂತ. ಇವತ್ತು ಅವ್ರ ಕೈ ಮುಗಿತೀನಿ, ನನ್ನ ಜಲ್ಮೇರ ಗಂಟೆ ಅವ್ರನ್ನ ನೆನ್ಕತೀನಿ. ಒಂದು ಚಿಕ್ಕ ಮನೆ, ಆ ಮನೆಯಲ್ಲಿ ಬೆಳಿಗ್ಗೆ 5:30-6 ಗಂಟೆ ಕುಣಿಸ್ಕೊಂಡು ತಾಳೆ ಜ್ಞಾನ ಹೇಳ್ಕೊಟ್ರು ಸರ್. ಬೆಳಿಗ್ಗೆ 5:30ಗೆಲ್ಲ ದೀಪಾಂಜಲಿ ನಗರದಿಂದ ಅವ್ರ ಮನೆ ಹತ್ರ ಹೋಯ್ತಾ ಇದ್ದೆ ನಾನು, ಹೇಳ್ಕೊಟ್ರು. ಆಮೇಲೆ ತಾಳೆ ಜ್ಞಾನ ಎಲ್ಲ ಕಲ್ತ್ಕೊಂಡ್ವಿ, ನಾನು ನನ್ನ ಸ್ನೇಹಿತ ಇನ್ನೊಬ್ಬ ಶ್ಯಾಮ ಅಂತ ಇಬ್ರು ಕಲ್ತ್ಕೊಂಡ್ವಿ ತಾಳೆ ಜ್ಞಾನ ಎಲ್ಲ. ಆಗ ತಾಳೆ ಜ್ಞಾನ ಕಲ್ತ್ಕೊಂಡ್ಮೇಲೆ ನಾವು ದೇವ್ರಗುಡ್ರ ಅಲ್ಲ ಅನ್ನತಕ್ಕಂಥ ವಿಚಾರ ಅವ್ರಿಗೆ ಗೊತ್ತಾಗ್ಬಿಡ್ತು ಸರ್. ಆಮೇಲೆ ಗೊತ್ತಾಗೋಯ್ತು. ಅವಾಗ ನಮ್ ಗುರುಗಳು, ನೀವು ಸುಳ್ಳು ಹೇಳಿ ನನ್ನ ಹತ್ರ ವಿದ್ಯೆ ಕಲ್ತಿದ್ದೀರಾ, ನೀವು ದೇವ್ರಗುಡ್ರ ಆಗಿದ್ರೆ ಮಾತ್ರ ಕಲಿಬೇಕಾಯ್ತು ಹಂಗಿಂಗೆ ಅಂತ ಅವಾಗ ಅಂದ್ರು. ಇನ್ನು ಹೆಂಗಾರು ಕಲ್ತಿದೀವಲ್ಲ ಅಂತೇಳಿ ನಮ್ಮ ತಂದೆ ತಾಯಿಗಳಿಗೆ ವಿಚಾರ ತಿಳಿಸಿ ಆಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ನಾವು ನಮ್ಮ ಸ್ನೇಹಿತ ಇಬ್ರು ಅಲ್ಲಿ ದೀಕ್ಷೆ ತಕೊಂಡು ದೇವ್ರಗುಡ್ರ ಆದ್ವಿ. ಸೊ ಸಾಂಪ್ರದಾಯಿಕವಾಗಿ ಏನೇನ್ ಆಗ್ಬೇಕು ಅದೆಲ್ಲ ಮಾಡಿದ್ವಿ, ಎಲ್ಲ ಆಗಿದ್ದು ಸರ್. ನಮ್ಗೆ ಅಲ್ಲಿ ಕರ್ಕೊಂಡೋಗಿ ಸಾಲೂರ್ ಮಠದಲ್ಲಿ ಅಂತರ್ಗಂಗೆಯಲ್ಲಿ ಸ್ನಾನ ಮಾಡಿಸಿ, ನಮ್ ಮಂಡ್ಯಕ್ಷೌರ ಮಾಡಿಸಿ, ಗುಂಡ ಮಾಡಿಸಿ, ಸಾಲೂರ್ ಮಠದಲ್ಲಿ ಗುರುಗಳು ಇರ್ತಾರೆ. ನಮ್ಗೆ ರುದ್ರಾಕ್ಷಿಯನ್ನ ಕೊರಳಿಗೆ ಲಿಂಗಧಾರಣೆ ಹಾಕಿಡ್ತಾರೆ. ಆಗ ಲಿಂಗಧಾರಣೆ ಮಾಡಿ ಅಲ್ಲೆಲ್ಲ ಭಿಕ್ಷೆ ಮಾಡಿಸಿ ಅದರಿಂದ ಆಚೆಗೆ ನೀಲ್ಗಾರರಾದ್ವಿ, ನಾವು ದೇವ್ರಗುಡ್ರಾದ್ವಿ. ತದನಂತರ ಅವರು ತ್ಯಾಳಜ್ಞಾನ ಹೇಳ್ಕೊಟ್ರು. ಆಮೇಲೆ ಮತ್ತೊಬ್ರು ನಮ್ಮೂರವ್ರೆ ಒಬ್ರು ಅಜ್ಜಿಪುರದ ಕಾಳೆಯ ಅಂತ ಅವ್ರೇನ್ ಮಾಡಿದ್ರು, ನೀವು ಕತೆ ಕಲಿಯುವಂತ ಗುರುಗಳನ್ನ ಸೇರಿಸ್ತೀನಿ ನಿಮ್ಗೆ, ಬನ್ನಿ, ಇವರು ಬರೀ ಸೊಲ್ಲಾಡವ್ರು, ಇವರು ನೀವು ಕಲ್ತಿರೋರು, ಮೇಯ್ನು ಕತೆ ಮಾಡ್ತಾರಲ್ಲ ಅವ್ರನ್ನೇ ಸೇರಿಸ್ತೀನಿ ಅಂತ ಹೇಳಿ 2007ನೇ ಇಸ್ವಿಯಲ್ಲಿ ಮಳವಳ್ಳಿ ಪಕ್ಕ ಬೋಸೇಗೌಡನ್ ದೊಡ್ಡಿ ಅಂತ, ಅವರು ಬೆಂಗಳೂರಲ್ಲೇ ಇರೋದು, ಮರಿಮಾದಯ್ಯ ಅಂತ ಸರ್ ಅವರು ನಮ್ಗೆ 2ನೇ ಗುರುಗಳು ಸರ್. ಮರಿಮಾದಯ್ಯ ಏನದು ಮೊದಲು ಸೊಲ್ಲಾಡೋರು ಅಂದ್ರೆ ಏನು? ಸೊಲ್ಲಾಡೋರು ಅಂತಂದ್ರೆ ಈಗ ಮೇಯ್ನ್ ಆಡ್ತಾರಲ್ಲ ಸರ್, ಅವ್ರ ಜೊತೆಲಿ ಕೋರಸ್ ಆಡ್ತಾರೆ ನೋಡಿ, ಅದ ಸೊಲ್ಲಾಡೋರು. ಅದು ನಮ್ಮ ಗಂಟೆ ಮಾದೇವಣ್ಣವ್ರು ಸೊಲ್ಲಾಡ್ತಾ ಇದ್ರು. ಈ ಮರಿಮಾದಯ್ಯ ಅಂತಕ್ಕಂತ ನಮ್ ಗುರುಗಳು, ಅವರು ಮೇಯ್ನು ಅವರು ಸುಮಾರು ಕಥೆಗಳು ಮಾಡೋಂತ ದೊಡ್ಡ ಹಿರಿಯ ಕಲಾವಿದರು, ಆಕಾಶವಾಣಿ ಕಲಾವಿದರು. ಬೋಸೇಗೌಡನ ದೊಡ್ಡ ಮರಿಮಾದಯ್ಯ ಅಂತ. ಅವ್ರ ಮನೇಲಿ 2 ವರ್ಷ ಇದ್ದ ಸರ್. ಅವ್ರ ಮನೇಲಿ 2 ವರ್ಷ ಇದ್ದು ನಮ್ಗೆ ಕತೆ, ಮಾದೇಶ್ವರನ್ ಕತೆ, ಸಿದ್ದಪ್ಪಾಜಿ ಕತೆ, ಮೈದಾರ್ ರಾಮನ್ ಕತೆ, ಆಲಂಬಾಡಿ ಜುಂಜೇಗೌಡನ್ ಕತೆ ಎಲ್ಲಾ ಕತೆನೂ ಕಲಿಸ್ಕೊಟ್ರು. 2 ವರ್ಷ ಅವ್ರ ಜೊತೆಲಿದ್ದೆ. ತದನಂತರ ಅವ್ರ ಮನೆ ಬಿಡುವಂತ ಪರಿಸ್ಥಿತಿ ಬಂತು. ಅದಾದ್ಮೇಲೆ ನಮ್ಮ ಕೋಣನ್ ಕೊಪ್ಪಲು ನಿಂಗರಾಜಣ್ಣ ಅಂತ ಅವರು ನಮ್ಮನ್ನ ನೋಡಿದ್ರು. ಈ ಹುಡುಗ ಸುಮಾರಾಗ ಚೆನ್ನಾಗಿ ಆಡ್ತಾನೆ ಅಂದ್ಬಿಟ್ಟು 10 ವರ್ಷ ಅವ್ರ ಜೊತೆಲಿದ್ದೆ ಸರ್. 10 ವರ್ಷ ಕೋಣನ್ ಕೊಪ್ಪಲು ನಿಂಗರಾಜಪ್ಪ ಅಂತ ಅವ್ರ ಜೊತೆಲಿದ್ದು ಗುರು ಸೇವೆ ಮಾಡಿ ಏನೋ ಭಗವಂತ ಇವಾಗ ಇಟ್ಟು ಬಟ್ಟಿಗೆ ನೇರವಾಗಿ. ಅಲ್ಲ, ಇವಾಗ ನೀವು ಇಡೀ ಕರ್ನಾಟಕದಾದ್ಯಂತ ಫೇಮಸ್, ಅದ್ರಲ್ಲೂ ದಕ್ಷಿಣ ಕರ್ನಾಟಕದಲ್ಲಂತೂ ತುಂಬಾ ಫೇಮಸ್ ನೀವು. ಮಾದೇಶ್ವರನ್ ದಯೆ ಸರ್ ಎಲ್ಲ.
ಒಂದು ಈ ಕಲೆ ಕಲ್ತ ಮೇಲೆ ಸರ್ ಜನ ಗುರ್ತಿಸಿದ್ರು. ಹಾ ಕಂಸಾಳೆ ಆನಂದ್ ಅಂತ ಈಗ ಎಲ್ಲೇ ಹೋದ್ರು ಮಾತಾಡಿಸ್ತಾರೆ. ಈ ಬರೀ ಆನಂದ್ ಅಲ್ಲ, ಹಾ, ಕಂಸಾಳೆ ಆನಂದ್. ಕಂಸಾಳೆ ಆನಂದ ಅಂತ ಸರ್. ಹಾ, ಇದು ತಂಬೂರಿ ಹಾ. ನೋಡಿ, ಇದು ಮಲೆ ಮಾದೇಶ್ವರನ ಕಂಸಾಳೆ. ಇದು ಹೌದು. ಇದು ದಮ್ಡಿ, ತಾಳ, ಓಕೆ. ಇವೆಲ್ಲ ಮಾದೇಶ್ವರರ ಬಿರುದು. ಇದು ಸಿದ್ದಪ್ಪಾಜಿ ಬಿರುದು ತಂಬೂರಿ. ಹಾ ಈ ಭಗವಂತನ ಹಿಡಿದು ನಮ್ಗೇನು ತೊಂದರೆ ಇಲ್ಲ ಸರ್, ಚೆನ್ನಾಗಿದ್ದೀನಿ. ಇದ್ರಲ್ಲಿರೋ ಆನಂದ ಕೋಟಿಗೂ ಕೊಟ್ಟರು ಸಿಗಲ್ಲ ಸರ್, ಅಷ್ಟ ಆನಂದ ಇದೆ ಇದರಲ್ಲಿ. ಈ ದಮ್ಡಿ ಮ್ಯಾಜಿಕ್ ತೋರಿಸಿ ನಮ್ಗೊಂದ್ ಸ್ವಲ್ಪ. ನಾನು ಎತ್ಕೊಡ್ಲಾ? ಹಾ ಸರ್. ಇದು ದಮ್ಡಿ ಸರ್. ಹಾ ಇದು ಬಂದು ಹಾ ಚರ್ಮದಿಂದ, ಒಂದು ಪ್ರಾಣಿ ಚರ್ಮದಿಂದ ಮಾಡಿರ್ತಾರೆ. ಇದಾ? ಇದನ್ನ ಸರ್. ಇದು ಗೆಜ್ಜೆ ಇದೆ ಇದು. ಹಾ, ಗೆಜ್ಜೆ ಇದೆ. ಹಾ ಓಕೆ. ಯಾವ್ದನ್ನಾರು ನುಡಿಸ್ಬೋದು ಸರ್. ಅದು ಇದೆ, ಇದು ಇದೆ. ಓಕೆ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿನ್ನ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡಿ ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿನ್ನ ನೆನೆದವರ ಮನೆಯ ಒಳಗೆ ನೀನೇ ಸಾಕಾರವಾಗು ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡು. ಏನಾದ್ರದ್ದು ಸೌಂಡ್ ನಾದ? ಹಾ ದಮ್ಡಿ ಸರ್, ಇದು ದಮ್ಡಿ. ದಮ್ಡಿ. ಹಾ, ಅದನ್ನ ನುಡ್ಸೋ ಕಲೆ ಗೊತ್ತಾಗ್ಬಿಟ್ರೆ ಎಂಥ ನಾದ ಹೊರಹೊಮ್ಮಿಸ್ಬೋದು. ಹೌದು ಸರ್. ಆನಂದ್ ಅವ್ರೆ, ಇದ್ರಲ್ಲಿ 4-5 ತಾಳಗಳಿವೆ. ಓಕೆ. ಅದ್ರಲ್ಲೆಲ್ಲ ಬೇರೆ ಬೇರೆ ತರದೆಲ್ಲ ನುಡಿಸ್ಕೊಂಡು ಆಡ್ಬೋದು. ಬಟ್ ಅಷ್ಟು ಕಲ್ತಿದ್ದೀರಿ ನೀವು? ಹಾ, ಕಲ್ತಿದ್ದೀನಿ ಸರ್. ಸೊ ಈ ಕಲಿಕೆ ಅವಧಿ ಎಷ್ಟು? ಒಂದು 10-15 ವರ್ಷನಾ? ನಮ್ ಗುರುಗಳ ಜೊತೆಲಿ ನಾನು ಕಲಿಯುವಾಗ ಒಂದ 4-5 ವರ್ಷ ಅಭ್ಯಾಸ ಮಾಡಿದೆ ಸರ್. ಹಾ ಅವ್ರ ಜೊತೆಲೇ ಇರೋದು, ಹಾ ಅವ್ರ ಕರ್ತವ್ಯಕ್ಕೆ ಹೋಗೋದು, ಕತೆಗೆ ಹೋಗೋದು, ಉಪದಾನಕ್ಕೆ ಹೋಗೋದು, ಮನೆ ಮುಂದೆ ಭಿಕ್ಷಕ್ಕೆ ಹೋಗೋದು. ಹಾ ಸೋಮವಾರ ಶುಕ್ರವಾರ, ಹಾ. ಈಗ್ಲೂ ಸೋಮವಾರ ಶುಕ್ರವಾರ ಮಾಡ್ತೀವಿ ಸರ್. ಏನು? ಮನೆ ಮುಂದೆ ಜೋಳಿಗೆ ಹಾಕೊಂಡು ಕಂಸಾಳೆ ಬಡ್ಕೊಂಡು ಓಕೆ. 4-6 ಮನೆ ಭಿಕ್ಷಾ ಮಾಡ್ಬೇಕು, ಉಪದಾನ ಮಾಡ್ಬೇಕು ಸರ್. ಇದು ಹಿಂದಿನ ಕಾಲದಲ್ಲಿ ನಾನು ಹೇಳ್ತಿರೋದು. ಪ್ರಾಚೀನ ಜನಪದಿಗರಿದ್ರಲ್ಲ, ಹಾ ಸರ್. ಅವಾಗಿನ ಕಾಲದಲ್ಲಿ ಇದನ್ನೆಲ್ಲ ಕೇಳ್ತಿದ್ವಿ ನಾವು. ಅಂದ್ರೆ ಈ ಕಂಸಾಳೆ ಅಂದ್ರೆ ಎಡಗೈಲಿ ಬಟ್ಲು ತರ ಇರುತ್ತೆ, ಹೌದು. ಬಲಗೈಲಿ ತಟ್ಟೆ ತರ ಇರುತ್ತೆ, ಹೌದು ಸರ್. ಅದನ್ನ ಬಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು. ಎಲ್ಲಾರು ಕಾಡಲ್ಲಿ ಹೋಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗಕ್ ಮುಂಚೆ ಹೊಟ್ಟೆ ಹಸದ್ ಬಿಟ್ರೆ, ಹೌದು. ಎಲ್ಲ ತಿಂಡಿ ಎಲ್ಲ ಮುಗ್ದೋಗ್ಬಿಟ್ರೆ ನಿಜ ಸರ್. ಭಿಕ್ಷೆ ಬೇಡೋಕೆ ಆ ಬಟ್ಲು ಯೂಸ್ ಹೌದು, ಮಾಡ್ತಿದ್ರು ನಿಜ. ಅಂತೆಲ್ಲ ಕೇಳಿದೀನಿ ನಾನು, ಹೌದು ಸರ್. ಅಥವಾ ಓದ್ಕೊಂಡಿದೀನಿ. ಹೌದು. ಬಟ್ ನೀವು ಇದು ಮಾಡ್ತಿದ್ದೀರಿ? ಹೌದು ಸರ್. ಇದು ಮಾದೇಶ್ವರರದು ಕಂಸಾಳೆ. ಹಾ ಇದು ಹಾಲುಗಂಚು. ಇದು ಕಂಚಿನಿಂದ ಮಾಡಿರ್ತಕ್ಕಂಥದ್ದು. ಹಾ. ಮಾದೇಶ್ವರರು ಇದನ್ನ ನುಡಿಸ್ಕೊಂಡು 4-6 ಮನೆ ಭಿಕ್ಷೆ ಮಾಡ್ತಿದ್ರು ಅನ್ನೋದಕ್ಕೋಸ್ಕರ ಇದು ಕಂಸಾಳೆ. Okay. ನಮ್ ದೇವ್ರ ಗುಡ್ರಿಗೆಲ್ಲ ಇದನ್ನ ನುಡಿಸ್ಕೊಂಡು ಸೋಮವಾರ ಶುಕ್ರವಾರ ಭಿಕ್ಷೆ ಮಾಡ್ಬೇಕು ಅಂತ ಹೇಳಿ ಹೌದು. ಇದನ್ನ ನುಡಿಸ್ಕೊಂಡು ಮನೆ ಮುಂದಕ್ಕೆ ಭಿಕ್ಷೆ ಮಾಡುವಾಗ ಹಾ. ಕೋಲು ಮಂಡೆ ಜಂಗಮರು ಮಾದೇವ ಕೋರಣ್ಯಕ್ಕೂ ದಯ ಮಾಡವರೇ ಓಹೋರಣ್ಯ ನೀಡುವ ಮಾದೇವ ಲಿಂಗನಿಗೆ ಎಲ್ಲಿದ್ದಯ್ಯಪ್ಪ ಮಾದೇವ ಭಕ್ತರ ದುಡವ ನೋಡಯ್ಯ ಮನವ ಒಪ್ಪಿ ದುಡುಗಳ ನೋಡು ದುಂಡುಳು ಮಾದೇವ ಓರಣ್ಯ ನೀಡುವ ಕೊಡುಗಲ್ಲ ಮಾದಪ್ಪನಿಗೆ ಕೋಲು ಮಂಡೆ ಜಂಗಮರು ಕೊರಣ ಕೂದಯ ಮಾಡವರೇ ಕಂಸಾಳೆ. ಇದನ್ನ ಲೈವ್ ಆಗಿ ಕೇಳಿಸ್ಕೊಂಡ್ರೆ ಸಿಗೋ ಆನಂದಾನೇ ಬೇರೆ. ಬಟ್ ನಂಗೆ ಆಶ್ಚರ್ಯ ಆಗಿದ್ದು, ಇವಾಗ್ಲೂ ನೀವು ಆ ಪ್ರತೀತಿ ಬಿಟ್ಟಿಲ್ಲ. ಅಂದ್ರೆ ಇದು ತಗೊಂಡೋಗ್ತೀರಾ, ಕಂಸಾಳೆ ನುಡಿಸ್ತೀರಾ, ಭಿಕ್ಷೆ ಬೇಡ್ತೀರಾ, ಬರ್ತೀರಾ ಅನ್ನೋದಿದೆಯಲ್ಲ, ನಮ್ ಸಂಪ್ರದಾಯ ಬಿಡಬಾರ್ದು ಸರ್.
ಅಂತ ಮಾದೇಶ್ವರನೇ ಜೋಳಿಗೆ ಧರಿಸ್ಕೊಂಡು ಕಂಸಾಳೆ ಹಿಡ್ಕೊಂಡು ಮನೆ ಮನೆ ಭಿಕ್ಷೆ ಮಾಡಿದ್ದಾರೆ. ನಾವು ಅವರ ಶಿಶುಮಕ್ಕಳು, ದೇವ್ರಗುಡ್ರು. ನಾವು ಈ ಕಲೆನ ಬಿಡಬಾರ್ದು ಸರ್. ಇದು ಬರ್ತಾ ಬರ್ತಾ ನಶಿಸಿ ಹೋಗ್ತಾ ಇದೆ. ಸುಮ್ನೆ ದೇವ್ರಗುಡ್ರು ಬಿಡ್ತಾರೆ ಅಷ್ಟೇ. ಕೆಲವರು ಸಿಟಿಗಳಲ್ಲಿ ನಾಚ್ಕೋತಾರೆ, ಯಾರು ನಮ್ಮಂತ ದೇವ್ರಗುಡ್ರು ಮನೆ ಮುಂದಕ್ಕೆ ಹೋಗಿ. ಕೆಲವರು ಭಿಕ್ಷೆ ಕೊಡ್ತಾರೆ, ಕೆಲವರು ಮುಂದಕ್ಕೆ ಹೋಗಿ ಅಂತಾರೆ. ಅದಕ್ಕೆಲ್ಲ ನಾವು ಬೇಸರ ಮಾಡ್ಕೋಬಾರ್ದು, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. 10 ಮನೆಯಲ್ಲಿ ಕೊಟ್ರೆ 1 ಮನೇಲಿ ಇಲ್ಲ ಅಂತಾರೆ. ಯಾಕೆಂದ್ರೆ ನಮ್ಮ ಚಾಮರಾಜನಗರ, ಕೊಳ್ಳೇಗಾಲ, ನಮ್ಮ ಟಿ ನರಸೀಪುರ, ನಮ್ಮ ಮೈಸೂರು ಭಾಗ್ಯದಲ್ಲಿ ದೇವ್ರಗುಡ್ರು ಅಂದ್ರೆ ಏನು ಅನ್ನೋದು ಈ ಬೆಂಗಳೂರು ಜನಕ್ಕೆ ಸುಮಾರು ಜನಕ್ಕೆ ಗೊತ್ತು. ಯಾರೋ ಗೊತ್ತಿಲ್ಲದೆ ಹೋದವರು ಮುಂದಕ್ಕೆ ಹೋಗಪ್ಪ ಅಂತಾರೆ ಅಷ್ಟೇ. ಆದ್ರೆ ಇದು ನಮ್ಮ ಕೊಳ್ಳೇಗಾಲ, ಮೈಸೂರು, ಟಿ ನರಸೀಪುರ, ನಮ್ಮ ತಲಕಾಡು, ಮೈಸೂರು ಈ ಭಾಗದವರು ಹೆಚ್ಚಿನ ಜನಾಂಗದವರು ನಮ್ಮ ಈ ಬೆಂಗಳೂರಲ್ಲಿ ಇರೋದ್ರಿಂದ ಇದಕ್ಕೆ ಮರ್ಯಾದೆ ಕೊಟ್ಟು ಭಿಕ್ಷೆ ಕೊಡ್ತಾರೆ. ಹೆಂಗ್ ನಂಬೋದು ನಾವು ಇವರೇ ದೇವ್ರ ಗುಡ್ರು ಅಂತ ಅರ್ಥ ಆಗ್ಲಿ ಜನಕ್ಕೆ ಅಂತ ಹೆಂಗ್ ಗೊತ್ತಾಗುತ್ತೆ? ಹೆಂಗೆ ನಮ್ಮ ಬೆಳಿ ಬಟ್ಟೆ ಹಾಕಿರ್ತೀವಿ, ದೇವ್ರದ್ದು ಕಾವಿ ವಸ್ತ್ರ ಹಾಕಿರ್ತೀವಿ, ಕೆಂಪು ಟವಲ್, ಜೋಳಿಗೆ ಧರಿಸಿರ್ತೀವಿ, ಕಂಸಾಳೆ ಹಿಡ್ಕೊಂಡಿರ್ತೀವಿ, ಪದ ಹಿಡ್ಕೊಂಡು ರುದ್ರಾಕ್ಷಿ ಮಣಿ ಹಾಕೊಂಡಿರ್ತೀವಿ. ನಾವು ದಾನ ಸಾರ್ಕ ಬಂದಾಗ ಅದು ಅವ್ರ ಜನಕ್ಕೆ ಗೊತ್ತಾಗುತ್ತೆ ಸರ್. ಕೆಲವ್ರಿಗೆ ಗೊತ್ತಾಗಲ್ಲ ಸರ್. ಈ ಮೈಸೂರು ಸರ್ಕಲ್ ಅಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು 10 ವರ್ಷದ ಮಾತು ನಿಮ್ಗೆ ಹೇಳದ್ ನಾನು. ಹೇಳಿ. ಚಾಮರಾಜಪೇಟೆಯಲ್ಲಿ ಕ್ವಾರ್ಟರ್ಸ್, ಮೈಸೂರು ಸರ್ಕಲ್ ಹತ್ರ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಭಿಕ್ಷಕ್ ಹೋದ್ವು ನಾವು. ಆಗ ಅಲ್ಲೊಬ್ರು ಪೊಲೀಸು ಹುಬ್ಳಿ ಧಾರವಾಡ ಸೈಡ್ನವ್ರು ಸರ್. ಅವ್ರಿಗೆ ನಮ್ ಕಲೆ ಬಗ್ಗೆ ಗೊತ್ತಿಲ್ಲ. ಅವಾಗ ನಾವ್ ಈ ರೀತಿ ಆಡಿ ಹೊಳ್ಕೊಂಡು ಮನೆ ಮುಂದೆ ನಿಂತಿದ್ವಿ. ಪಾಪ ಅವರು ನೈಟ್ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ರು ಏನೋ ಗೊತ್ತಿಲ್ಲ ಪೊಲೀಸ್ನವ್ರು. ಅವಾಗ ಪಾಪ ನಿದ್ದೆಗೆಟ್ಟಿದ್ರಲ್ಲ, ಹೇ ನಿಲ್ಸಯ್ಯ ಅಂತಂದ್ರು. ಯಾಕೆ ಸ್ವಾಮಿ ಅಂತಂದಿ. ಭಯ ಇಲ್ಲಿ ಅಂತಂದ್ರು. ಏನು ಸ್ವಾಮಿ? ಅಲ್ಲ ಕಣಪ್ಪ, ತರದ್ರೆ 4 ಆಳಾಗಂಗಿದ್ದೆ ನೀನು. ಎಲ್ಲಾರು ಕೆಲಸ ಮಾಡಿದ್ರೆ 15,000 ಸಂಬಳ ಕೊಡ್ತಾರ. ಹಿಂಗ್ ಮಾಡ್ಕೊ ಬಂದಿದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ ಅಂತಂದ್ರು ಸರ್. ನಾನು ಮೈಸೂರು ಸರ್ಕಲಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅವ್ರನ್ನ ನಾನು ಅವಹೇಳನ ಮಾಡ್ತಾ ಇಲ್ಲ. ಆಗ ನಾನು ಹೇಳ್ದೆ, ಇಲ್ಲ ಸ್ವಾಮಿ, ನಾವು ದೇವ್ರಗುಡ್ರು, ಮಾದೇಶ್ವರನ್ ದೇವ್ರಗುಡ್ರು. ಎದುರುಗಡೆ ಪೆಟ್ರೋಲ್ ಬಂಕಲ್ಲಿ ನಾನು ಕೆಲಸ ಮಾಡ್ತೀನಿ. 2 ಗಂಟೆ ಮೇಲೆ ಬಂದು ನೋಡಿ, ನಾನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀನಿ. ನನಗೆ 18,000 ರೂಪಾಯಿ ಸಂಬಳ. ಆದ್ರೆ ನಾನು ಇದನ್ನ ಬಿಡಬಾರ್ದು ಕಾಯಕ ಅಂತ ಇಲ್ಲಿ ಮಾಡ್ತಾ ಇದೀವಿ ಸ್ವಾಮಿ. ಅದ್ ಹೇಳಿದ್ರು ನಂಬಲಿಲ್ಲ ಸರ್. ನಿಮ್ಮಂತವ್ರು ಎಷ್ಟು ಜನ ಬರ್ತಾರೆ ಇದೇ ಮಾತಾಡ್ಕೊಂಡು ಹೋಗಯ್ಯ ಅಂತಂದ್ರು. ಆಮೇಲೆ ನಂದು ಪೆಟ್ರೋಲ್ ಬಂಕ್ ID ಕಾರ್ಡ್ ಇಟ್ಕೊಂಡಿದ್ದೆ ಜೊತೆಲಿ. ಆಮೇಲೆ ತೋರಿಸ್ತಾ, ಸರ್ ನೋಡಿ ಸರ್, ನಾವು ಕೆಲಸ ಮಾಡೋದು ಇದು ನಮ್ಮ ಸಂಪ್ರದಾಯ, ಭಿಕ್ಷೆ ಬೇಡ ಅಂತದ್ದು. ಸೋಮವಾರ ಶುಕ್ರವಾರ ನಾವು ಮಾಡ್ಲೇಬೇಕು ಇದನ್ನ ಅಂತೇಳಿ ಅವ್ರಿಗೆ ಹೇಳ್ದೆ ಸರ್. ನಾನು ಕೆಲವ್ರಿಗೆ ಗೊತ್ತಿರೋದಿಲ್ಲ ಸರ್. ಕೆಲವರು ಬಟ್ ಈಗ್ಲೂ ಸೋಮವಾರ ಶುಕ್ರವಾರ ಭಿಕ್ಷೆ ಬಿಡ್ತೀವಿ. ಹೌದು ಸರ್. ಇದು ಇವಾಗ ನಾನು ಪೆಟ್ರೋಲ್ ಬ್ಯಾಂಕ್ ಬಿಟ್ಟು 2 ವರ್ಷ ಆಯ್ತು ಸರ್ ನಾನು. ಯಾಕೆಂದ್ರೆ ಕಾರ್ಯಕ್ರಮಗಳಿಗಾಗ್ಲಿ ಪೂಜೆಗಳಿಗಾಗ್ಲಿ ಹೋಗಕ್ ಆಯ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಕೆಲಸ ಬಿಡುವಂತ ಪರಿಸ್ಥಿತಿ ಬಂತು. ಇಲ್ಲಾಂದ್ರೆ ಈ ಕಲೆ ಬಿಡ್ಬೇಕಾಗಿತ್ತು ನಾನು. ಯಾಕೆಂತಂದ್ರೆ ರಜಾ ಕೊಡಲ್ಲ, ಹೊರಗಡೆಗೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಹಂಗಾಗಿ ಕೆಲ್ಸನ ಅಥವಾ ಈ ಕಾಯಕನ ಎರಡು ಅದ್ ಬೇಕು ಇಲ್ಲ ಇದ್ ಬೇಕು, ಆ ತರ ಪರಿಸ್ಥಿತಿ ಬಂತು ಸರ್. ನಾನು ಸುಮಾರು 10 ವರ್ಷದಿಂದ 2 ಮೇಂಟೈನ್ ಮಾಡ್ಕೊಂಡ್ ಬಂದೆ. ಆಮೇಲೆ ಇವಾಗ ಈ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗೆ ಹಾಕ್ದಾಗಿಂದ ನಂಬರ್ ಹಾಕಿರ್ತೀವಲ್ಲ ಸರ್, ನೀವು ಫೇಮಸ್. ನೀವೀಗ ಕಾರ್ಯಕ್ರಮಗಳು ಜಾಸ್ತಿ ಬರಕ್ ಶುರು ಆಯ್ತು. ಕೆಲ್ಸಕ್ಕೆ ಹೋಗೋಂತ ಪರಿಸ್ಥಿತಿ ಇರ್ಲಿಲ್ಲ. ಆಗ ನಾನು 2 ವರ್ಷ ಆಯ್ತು ಸರ್ ಕೆಲಸ ಬಿಟ್ಟು. ಈ ಪರಮಾತ್ಮ ನಂಬ್ಕೊಂಡಿದೀನಿ. ಇಟ್ಟು ಬಟ್ಟಿಗೆ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದ್ದೀನಿ ಸರ್. ಆ ಮಾದಪ್ಪನ್ ನಂಬಿದೀನಿ, ಚೆನ್ನಾಗಿದ್ದೀನಿ. ನಾನು ಹೇಳೋದೇನು ಅಂತಂದ್ರೆ, ಮಾದಪ್ಪನ್ ನಂಬಬೇಕು ಸರ್. ಮಾದಪ್ಪನ್ ನಂಬಿದ್ರೆ ಕೈ ಬಿಡುವ ದೇವರಲ್ಲ ಮಾದಪ್ಪ. ಮಾದಪ್ಪನ್ನ ನಾವು ಕೈ ಹಿಡ್ಕಂದ್ರೆ ಯಾವಾಗ್ಲಾರು ಬಿಡುವಂತ ಸಾಧ್ಯತೆ ಇರ್ತದೆ. ಮನ್ಸು ಚಂಚಲ. ಮಾದಪ್ಪ ನಮ್ ಕೈ ಹಿಡಿದ್ಬಿಟ್ರೆ ಸರ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಆ ಭಗವಂತ ನಂಬುದ ಭಕ್ತರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾದಪ್ಪ ನಂಬಿ ಕೆಟ್ಟ ಅನ್ನತಕ್ಕಂಥವ್ರು ಭೂಲೋಕದಲ್ಲಿ ಯಾರು ಇಲ್ಲ ಸರ್. ಯಾವ ಅಡವಿಗೆ ಹೋದ್ರು ಆ ನನ್ನ ಅಪ್ಪಾಜಿ ಹೆಸರು ಹೇಳಿದ್ರೆ ಒಂದೋಳು ಅಂಬ್ಲಿ ಇದ್ದೇ ಇರ್ತದೆ ಸರ್ ನಮ್ಗೆ. ಯಾವ ಕಾಡಡವಿಗೆ ಹೋಗಿ ಆ ಭಗವಂತನ ಹೆಸರು ಹೇಳಿದ್ರೆ ನಮ್ಗೆ ಇಟ್ಟು ಬಟ್ಟಿಗೆ ಏನು ತೊಂದರೆ ಇಲ್ಲ ಸರ್. ಚೆನ್ನಾಗಿದ್ದೀನಿ. ಆ ಮಂಟಲಿಂಗಯ್ಯ, ಆ ಮಾದೇಶ್ವರ, ಆ ಹುಲಿವಾಂದಯ್ಯ, ನಮ್ಮನೆ ದೇವ್ರು ಮುಡುಕ್ತಾರೆ ಮಲ್ಲಿಕಾರ್ಜುನ ಸರ್, ತಲಕಾಡ್ ಪಕ್ಕ ಮುಡುಕ್ತಾರೆ. ಆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಸರ್. ಈ ಕಲೆ ದುಡ್ಡಿಗಿಂತ ಇದನ್ನ ಆನಂದಿಸ್ಕೊಂಡು ಆಡ್ತೀವಲ್ಲ, 4-6 ಜನಗಳನ್ನ ನಗಿಸ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅವರಲ್ಲಿ ಒಬ್ಬರಾಗಿ ನಾವು ಈ ಕಲೆ ಮಾಡ್ತೀವಲ್ಲ ಸರ್, ಅದರಲ್ಲಿರೋ ಆನಂದ ಕೋಟಿ ಕೊಟ್ಟರು ಸಿಗಲ್ಲ ಸರ್. ನಮಗೆ ಕಂಸಾಳೆ ಅಂದಾಗ ನೆನಪಾಗೋದು ನೃತ್ಯ. ಸರ್ ನೀವು ಡ್ಯಾನ್ಸ್ ಮಾಡ್ತೀರಾ? ಕಂಸಾಳೆ ನೃತ್ಯ, ಬೀಸ್ ಕಂಸಾಳೆನೂ ಆಡ್ತೀವಿ ಸರ್. ಅದು ಒಂದು ಕೂತ್ಕೊಂಡು ಆಡೋ ಕಂಸಾಳೆ ಇಲ್ಲ, ಇದು ಪದ ಸರ್. ಕಂಸಾಳೆ ಪದ. ಕಂಸಾಳೆ ಪದ ನಿಂತ್ಕೊಂಡು ಆಡೋದು ಅಂತಂದ್ರೆ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ಹಿಂಗ ಆಡ್ತೀವಿ. ಆಗ ಹಿಮ್ಮೇಳದವ್ರು 3 ಜನ ಇರ್ತಾರೆ. ಅವ್ರು ಹಿಮ್ಮೇಳೆ ಆಗ್ತಾ ಇರ್ತಾರೆ ಕಂಸಾಳೆ. ಅವರು ನಮ್ಮ ತಾಳಕ್ ತಕ್ಕನಂಗೆ ಅವರು ನೃತ್ಯ ಮಾಡ್ತಾ ಇರ್ತಾರೆ. ಅದು ಬೀಸು ಕಂಸಾಳೆ. ಬೀಸ್ ಕಂಸಾಳೆ ಅದು. ಅದಕ್ಕೆ ಒಂದು 10 ಜನ ಬೇಕು. ಹಿಮ್ಮೇಳದವ್ರು 1-2-3 ಜನ ಹಿಮ್ಮೇಳ ಆಡ್ತಾ ಇರ್ತೀವಿ ಕಂಸಾಳೆ ದಮ್ಡಿ ತಕೊಂಡು. ನಮ್ಮ ಹಾಡಿಗೆ ತಕ್ಕನಂಗೆ ಅವ್ರು ಹೆಜ್ಜೆ ಹಾಕೊಂಡು
ನೃತ್ಯ ಮಾಡ್ತಾ ಇರ್ತಾರೆ. ಹಾ ಹಾ. ಅದು ಬೀಚ್ ಕಂಸಾಳಿ. ಈ ಬೆಂಗಳೂರಿನ ಎಲ್ಲಾ ಏರಿಯಾಗೂ ಹೋಗ್ತೀರಾ ಭಿಕ್ಷೆ ಬೇಡಕ್ಕೆ? ಎಲ್ಲಾ ಏರಿಯಾಕ್ಕೂ ಹೋಯ್ತೀವಿ ಸರ್. ಎಲ್ಲ ಅಂದ್ರೆ ಈ ಕಡೆ ನಮ್ಮ ಈಗ ನಾವಿರತಕ್ಕಂತ ಇದ್ರ ಸುತ್ತಮುತ್ತ ಅಂದ್ರೆ ವಿಜಯನಗರ, ವಿಜಯನಗರ ಇವೆಲ್ಲ ಅಫಿಸಿಯಲ್ ಅಲ್ವಾ ಸರ್. ಹಾ. ಅಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ ಆ ಪರಿಸ್ಥಿತಿ ಆಗ್ಬಿಡ್ತದೆ. ನಾವಿರೋದು ಮೈಸೂರು ರೋಡು, ಹೌದು. ಗಾಳಿ ಆಂಜನೇಯ ದೇವಸ್ಥಾನದಿಂದ ಮುಂದೆ. ಆ ಭಾಗದಲ್ಲಿ ಎಲ್ಲ ನಮ್ಮ ಹಳ್ಳಿ ಜನಗಳೇ ಜಾಸ್ತಿ. ನಮ್ ಚಾಮರಾಜನಗರ, ಮೈಸೂರು, ಕೊಳ್ಳೇಗಾಲ ಇದೇನು ಅಂತ. ಈಗ ನೀವು ಜಯನಗರಕ್ಕೆ ಹೋಗ್ಬಿಟ್ರೆ ಗೊತ್ತೇ ಆಗಲ್ಲ. ಗೊತ್ತಾಗಲ್ಲ ಸರ್. ಆಮೇಲೆ ಕೆಲವು ಈಗ ಸ್ವಲ್ಪ ಕಡಿಮೆ ಆಗಿದೆ. ಬೆಗ್ಗರ್ ಕಾಲೋನಿಯವ್ರು ಬಂದು ಹಿಡ್ಕೊ ಹೋಗುವಂತ ಸಾಧ್ಯತೆ ಇತ್ತು. ನಮ್ಮಂತ ದೇವ್ರಗುಡ್ಗಳು ಭಿಕ್ಷೆ ಬೇಡವ್ರನ್ನ ಈ ಬೆಗ್ಗರ್ ಕಾಲೋನಿಯವ್ರು ಸುಮ್ನಹಳ್ಳಿ ಹತ್ರ ಇದಲ್ಲ, ಹೌದು, ಅವ್ರು ಬಂದು ಇವ್ರು ಭಿಕ್ಷೆ ಬೇಡ್ತಾವ್ರೆ, ಭಿಕ್ಷೆ ಬೇಡೋದು ಅಪರಾಧ. ಅದು ರಿಹ್ಯಾಬ್ ಸೆಂಟರ್. ಯಾರು ಭಿಕ್ಷೆ ಬೇಡ್ತಿರ್ತಾರೆ ಕರ್ಕೊಂಡು ಹೋಗಿ ಅವ್ರನ್ನ ಚೆನ್ನಾಗಿ ಮಾಡಿ ನೋಡ್ಕೋತಾರ ಅವ್ರು. ಆತರ ಪರಿಸ್ಥಿತಿ ಇದ್ಬಿಡ್ತದೆ ಸರ್. ಅಂದ್ರೆ ಅದೇ ಬೇರೆ ತರದವ್ರು, ಅವ್ರು ಕೊಳಕ್ ಬಟ್ಟೆ ಹಾಕೋದು, ದೇವಸ್ಥಾನ ಮುಂದ್ಕೊಂಡು. ನಮ್ದು ಪರಂಪರೆ ಇದು ನಾವ್ ಮಾಡ್ಲೇಬೇಕು. ಅವರೇ ಬೇರೆ, ನಾವೇ ಬೇರೆ. ಬಟ್ ನಿಮ್ನ ಹಿಡ್ಕೊಂಡು ಹೋಗಿದ್ರಾ? ಇಲ್ಲ ಸರ್, ನಮ್ಮ ಗೊತ್ತಿರೋರು ಒಬ್ಬರನ್ನ ಹಿಡ್ಕೊಂಡು ಹೋಗಿದ್ರಂತೆ. ನಮ್ ಗುರುಗಳು ಹೇಳ್ತಿದ್ರು. ಅದಕ್ಕೆ ನಮ್ ಗುರುಗಳು ಏನ್ ಮಾಡ್ತಾ ಇದ್ರು, ಯಾವಾಗ್ಲೂ ನಾವು ಸಾಲೂರ್ ಮಾಡ್ತಲ್ಲಿ ಕಾಣಿಕೆ ಕಟ್ಬಿಟ್ಟು ರಸೀದಿ ಹಾಕಿಸ್ತೀವಿ ವರ್ಷಕ್ಕೊಂದ್ಸಲಿ. ಆ ರಸೀದಿನ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡೋರು ಅಂತ ಪೊಲೀಸ್ನವ್ರಾಗ್ಲಿ ಬೆಗ್ಗರ್ ಕಾಲೋನಿಯವ್ರು ಯಾರು ಬಂದ್ರೆ ಅದ್ ತೋರ್ಸಕೈತದೆ ಅಂತ ನಮ್ ಗುರುಗಳು ಮರ್ಮಾದಪ್ಪ ಒಂದ್ ಬ್ಯಾಗಲ್ಲಿ ಯಾವಾಗ್ಲೂ ಇಟ್ಟಿರೋರು. ಅವ್ರು ಆಕಾಶವಾಣಿ ಕಲಾವಿದರು. ಅವರು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ ಅದು, ಮತ್ತೆ ಆಯ್ಕೆ ಮಾಡಿದ್ರಲ್ಲ ಅದೆಲ್ಲ ಜೊತೆಲಿ ಬ್ಯಾಗಲ್ಲಿ ಇರೋದು. ಆತರ ಸಂದರ್ಭ ಬಂದ್ರೆ ತೋರ್ಸೋಣ ಅಂತ. ಆದ್ರೆ ನಮ್ಗೇನು ಆತರ ಇನ್ನ ಸಂದರ್ಭ ಆತರ ಆಗ್ಲಿಲ್ಲ. ಸಿಟಿನಲ್ಲಿ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಹೌದು ಸರ್, ನಿಜ ಅನಿಸ್ಬಿಡುತ್ತಲ್ವಾ, ಇವ್ರು ಯಾರೋ ಭಿಕ್ಷೆ ಬಿಡ್ತಾವ್ರೆ ಅನ್ಬಿಡ್ತಾರೆ ಟಪ್ ಅಂತ. ನಿಜ ಸರ್, ಏನ್ ಅನ್ಸ್ತಾರೋ ಹೇಳ್ಬಿಡ್ತಾರೆ. ಹೌದು, ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ನಿಜವಾದವ್ರು ಯಾರು, ಸುಳ್ಳುಗಾರರು ಯಾರು ಅಂತ ಗೊತ್ತಾಗಲ್ಲ. ನಿಜ ಸರ್, ನಿಜ. ಇದು ನಮ್ ಸಂಪ್ರದಾಯ ಅಂತ ಅವ್ರು ತಿಳ್ಕೊಳ್ಳಲ್ಲ. ಇವ್ರು ಹೊಟ್ಟೆ ಜೀವನಕ್ಕೋಸ್ಕರ ದುಡಿಬೇಕಾಯ್ತದೆ ಅನ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಅನ್ನೋ ಭಾವನೆ ಬಂದ್ಬಿಡ್ತದೆ ಅವ್ರಿಗೆ. ಇದು ನಮ್ ಸಂಪ್ರದಾಯ, ನಮ್ಮ ಮಾದೇಶ್ವರ, ಸಿದ್ದಪ್ಪಾಜಿ. ಆದ್ರೆ ಬೈದ್ ಓಡಿಸೋರೆ ಜಾಸ್ತಿ ಜನ ಇರ್ತಾರೆ ಸರ್, ಗೊತ್ತಿಲ್ಲದೆ ಹೋದವ್ರು. ತಿಳಿದವ್ರು ಏನ್ ತಿಳಿದವ್ರು ಸರ್ ಭಾರಿ ಮರ್ಯಾದೆ ಕೊಡ್ತಾರೆ ಇದಕ್ಕೆ. ನಮ್ ಜೋಳಿಗೆ ಹಾಕೊಂಡ್ ಹೋದ್ರೆ ಬೆತ್ತದ ಮರದಲ್ಲಿ ಅಕ್ಕಿ, ಎಲೆ ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಬೆಲ್ಲ, ಹಣ್ಣು, ಕಾಣಿಕೆ ಎಲ್ಲನ್ ಕೊಟ್ಟು ನಮ್ಮ ಪಾದ ಸಣ್ಣ ಮಾಡ್ಕೊತಾರೆ. ಮಾದೇಶ್ವರನೇ ನಮ್ಮ ಮನೆಗೆ ಬಂದ ಅಂತಕ್ಕಂಥ ಭಾವನೆ ಈಗಲೂ ಸುಮಾರು ಬೆಂಗಳೂರಲ್ಲಿ, ಹಳ್ಳಿಗಿಂತ ಬೆಂಗಳೂರಲ್ಲಿ ಸರ್ ಜಾಸ್ತಿ ಮಾದೇಶ್ವರ ನಂಬೋರು. ಹ್ಞೂ ಸರ್, ಬೆಂಗಳೂರು ಎಲ್ಲಾ ತರದ ಜನಕ್ಕೂ ಅನ್ನ ಕೊಡ್ತದೆ ಇಲ್ಲಿ. ಇದು ತುಂಬಾ ಕುತೂಹಲವಾಗಿದೆ. ಹೌದು ಸರ್, ಬೆಂಗಳೂರೇ ನಂಬೋರು ಅಂತೀರಿ? ಹೌದು. ಇಲ್ಲ ಸರ್, ಹಳ್ಳಿಗಳಿಗಿಂತ ಬೆಂಗಳೂರಲ್ಲಿ ನಮ್ಮ ಕಲೆಗೆ ತುಂಬಾ ಬೆಲೆ ಕೊಡ್ತಾರೆ. ಇವರು ದೇವ್ರಗುಡ್ರು ಅನ್ನೋ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಬೆಂಗಳೂರಿಗೆ ಬಂದು ಕೆಲಸ ಇಲ್ಲ, ಊಟ ಇಲ್ಲ ಅಂತ ಹೋದವರಿಲ್ಲ ಸರ್. ಅಂತ ಇದು ಜಗತ್ ಪ್ರಸಿದ್ಧಿಗೆ ಬೆಂಗಳೂರು ಸರ್. ಎಲ್ಲಾ ರಾಜ್ಯದ ಜನ, ಎಲ್ಲಾ ಹಳ್ಳಿ ಜನ ಇಲ್ಲಿದ್ದಾರೆ. ಕೆಲಸ ಮಾಡಕ್ಕಾಗದೆ ಹೋಗಿದ್ದಾರೆ ಹೊರತು ಕೆಲಸ ಇಲ್ಲ ಅಂತ ಯಾರು ಹೋಗಿಲ್ಲ. ಕರೆಕ್ಟ್. ಹಂಗಾಗಿ ನಾವು 25 ವರ್ಷ ಆಯ್ತು. ನಾವು ತಲಕಾಡೋರಾದ್ರೂ ಬೆಂಗಳೂರ್ಲಿದ್ದು ನಾನು ಬೆಂಗಳೂರನ್ನ ತುಂಬಾ ಪ್ರೀತಿಸ್ತೀನಿ ಸರ್. ಯಾಕಂದ್ರೆ ನಮ್ಗೆ ಅನ್ನ ಕೊಟ್ಟಂತ ಜಾಗ ಇದು, ನಮ್ಮನ್ನ ಗುರುತಿಡಿಸಿದಂತ ಜಾಗ ಇದು. ಹುಟ್ಟೂರು ತಲಕಾಡು ಅಂತ ಹೇಳ್ತೀವಿ, ಆದ್ರೆ ನಮ್ಮಂತ ಕಲಾವಿದರಿಗೆ ಅನ್ನ ಕೊಡುವಂತ ತವರೂರು ಸರ್ ಇದು ಬೆಂಗಳೂರು. ಯಾರು ದೇವರ ಗುಡ್ಡರು ಅಂದ್ರೆ ಯಾರು? ದೇವ್ರ ಗುಡ್ಡರು ಅಂದ್ರೆ ಈಗ ಅವರ ಮಕ್ಕಳು, ಈಗ ನಾವು ದೇವ್ರ ಗುಡ್ಡರಾಗಿದ್ದೀವಿ, ನಾವು ದೀಕ್ಷೆ ತಗೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಬಿಡ್ಬೇಕು ನಾವು ಅದನ್ನ, ಹಿರಿ ಮಗನಿಗೆ, ಅವ್ರ ಮಗನಿಗೆ ಬಿಡ್ಬೇಕು. ಹಂಗೆ ಅವರಿಂದ ಅದು ಮುಂದೆ ಬೆಳ್ಕೊಂಡೋಗುತ್ತೆ ಪರಂಪರೆ. ಅದು ದೇವರ ಗುಡ್ಡರು. ಮಾದೇಶ್ವರ ದೇವರ ಗುಡ್ಡರು ಅಂದ್ರೆ ಮಾದೇಶ್ವರರ ಲೀಲೆಗಳ ಆಡ್ತಾ, ಅವನ ಪದಗಳ ಆಡ್ತಾ, ಅವನ ಕಥೆಗಳನ್ನ ಆಡ್ತಾ, ಜನಕ್ಕೆ ಅದನ್ನ ತಿಳಿಸ್ಕೊಡ್ತಾ ಸಾಗುವಂತವ್ರನ್ನ ದೇವ್ರ ಗುಡ್ಡರು ಅಂತಾರೆ. ದೇವ್ರ ಗುಡ್ರು ಚಪ್ಪಲಿ ಹಾಕಲ್ಲ ಅಂತ ಕೇಳ್ಪಟ್ಟಿದ್ದೆ. ಅಂದ್ರೆ ಬರಿಗಾಲಲ್ಲಿ ನಡೆಯೋರು. ನೀವು ಈಗ ಬರ್ಬೇಕಾದ್ರೂ ಬರಿಗಾಲು. ನಾನು ನೀವು ಬರಿಗಾಲಲ್ಲಿ ಬಂದಿದ್ ನೋಡಿ ನಾನ್ ಚಪ್ಪಲಿ ಬಿಟ್ಬಿಟ್ಟೆ ನಮಸ್ಕಾರ ಅನ್ನೋಕೆ. ಅದೇನೋ ಒಂಥರ ಗೌರವ ಭಾವನೆ ಬಂದ್ಬಿಡುತ್ತೆ, ಯಾವಾಗ್ಲೂ ಭಕ್ತಿ ಭಾವನೆ. ಈ ಬಿರುದು ತಗದ್ಮೇಲೆ ಒತ್ಕೊಂಡ್ಮೇಲೆ ಚಪ್ಪಲಿ ಹಾಕಬಾರ್ದು ಸರ್. ನಾವು ಇದು ಮಾದೇಶ್ವರರ ಬಿರುದು ನಮ್ ಜೋಳಿಗೆ ಆಗ್ಲಿ, ನಮ್ ಕಂಸಾಳೆ ಆಗ್ಲಿ, ನಮ್ ತಂಬೂರಿ ಆಗ್ಲಿ, ಬೆತ್ತವಾಗ್ಲಿ, ದೇವ್ರ ಬಿರುದು ಎತ್ತದ್ಮೇಲೆ ನಾವು ಚಪ್ಪಲಿ ಮುಟ್ಟುವಂಗಿಲ್ಲ. ಯಾವಾಗ್ಲೂ ಹಾಕೊಳ್ಳಲ್ಲ, ಚಪ್ಪಲಿ ಹಾಕೊಳ್ಳಂಗಿಲ್ಲ ಸರ್. ಅಂದ್ರೆ ದೇವ್ರ ಗುಡ್ರಿ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಹಾಕೊಳ್ಳಬೇಕಾದಂತ ಪರಿಸ್ಥಿತಿ ಇರ್ತದೆ. ಈ ಜೋಳಿಗೆ ಎತ್ತದಾಗ, ಭಿಕ್ಷುಕ್ ಹೋದಾಗ, ಪೂಜೆಗೆ ಹೋದಾಗ ಚಪ್ಪಲಿ ಎಲ್ಲೇ ಹೋದ್ರು ಹಾಕೊಳ್ಳೋದಿಲ್ಲ ಸರ್. ನಾವು ಇದೇ ಕಾಯಕ ಮಾಡೋದ್ರಿಂದ ನಾವು ಚಪ್ಪಲಿ ಹಾಕೊಳ್ಳಂಗಿಲ್ಲ ಸರ್. ಈ ಭಗವಂತನ ಬಿರುದು ಎತ್ಕೊಂಡು ಇನ್ನೇನ್ ರೆಸ್ಟ್ರಿಕ್ಷನ್ಸ್ ಇದೆ ದೇವ್ರ ಗುಡ್ರಿ ಇಂಥದ್ ಮಾಡಬಾರ್ದು ಅಂತ? ಅದೇ ಸೋಮವಾರ ಶುಕ್ರವಾರ ಭಿಕ್ಷೆ ಮಾಡ್ಬೇಕು, ಮನೆಗಳಿಗೆ ಪೂಜೆ ಕರೀತಾರೆ, ಪೂಜೆಗಳಿಗೆ ಹೋಗ್ಬೇಕು, ಗದ್ದಿಗೆ ಪೂಜೆ. ಈಗ ಯಾರು ಮನೇಲಿ ತೂಮಿ ಆಯ್ತದೆ, ಒಂದ್ ಸೂತಕ ಆಯ್ತದೆ, ಅದಕ್ಕೆಲ್ಲ ದೇವ್ರ ಗುಡ್ರು ಕರೆಸಿ ಪೂಜೆ ಮಾಡಿದ್ರೆ, ಬಂದು ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ಹಾಕಿದ್ರೆ ನಮ್ಗೆ ಸೂತಕ ಕಳೀತು ಅನ್ನೋ ಭಾವನೆ. ಹಂಗಾಗಿ ನಮ್ಮಂತವ್ರು ಕರೀತಾರೆ.
ಈ 11 ದಿನದ್ದು ತೀರೋಗಿರ್ತಾರಲ್ಲ, 11 ದಿನದ್ದು ಕಾರ್ಯ ಮಾಡ್ತಾರಲ್ಲ, ಅವಾಗ ನಮ್ಗೆ ಕರೀತಾರೆ, ಮನೆಗೆ ಪೂಜೆ ಮಾಡಿ ತೀರ್ಥ ಹಾಕ್ತಿವಿ. ಮತ್ತೆ 16 ದಿನದ್ದು ಹುಡುಗಿರದು ವೃಷಂತಿ ಆಯ್ತಾರಲ್ಲ, ಅದಕ್ಕೂ ಕರೀತಾರೆ. ಅವಾಗ ದೇವ್ರ ಗದ್ದಿಗೆ ಹೂಡಿ ಮನೆಗೆಲ್ಲ ತೀರ್ಥ ಹಾಕಿ ಪೂಜೆ ಮಾಡ್ಕೊಡ್ತೀವಿ. ಮತ್ತೆ ಕಾರ್ತಿಕ ಮಾಸ ವಿಶೇಷ ಸರ್ ನಮ್ ದೇವ್ರ ಗುಡ್ರಿಗೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ನಮ್ಗೆ ಪೂಜೆ ಇರ್ತದೆ. ಮನೆ ಕರೆಸಿ ಪ್ರತಿದಿನ ಸರ್, 1 ದಿನನೂ ಬಿಡುವಿರೋದಿಲ್ಲ. ಕಾರ್ತಿಕ್ ಮಾಸದಲ್ಲಿ ಮಾತ್ರ ಸರ್. ಆ ಭಗವಂತ ಬೆಂಗಳೂರಲ್ಲಿ ನನ್ನಂತವ್ರು ಒಂದು 10 ಟೀಮ್ ಇದ್ದಾವೆ ಬೆಂಗಳೂರಲ್ಲಿ. ಪ್ರತಿಯೊಬ್ಬರಿಗೂ ಮಾದೇಶ್ವರ ಅವ್ರಿಗೆ ಏನೇನ್ ಕೊಡ್ಬೇಕು ಕೊಡ್ತಾನೆ ಸರ್. ಪ್ರತಿಯೊಬ್ಬರಿಗೂ ನನ್ನಂತ 10 ಟೀಮ್ ಇದಾವೆ ಸರ್ ಬೆಂಗಳೂರಲ್ಲಿ. ಆದ್ರೆ ಅವ್ರವ್ರ ತಂಡಕ್ಕೆ ಭಗವಂತ ಯಾರ್ಯಾರಿಗೇನ್ ಕೊಡ್ಬೇಕು ಕೊಡ್ತಾನೆ. ನಿಮ್ಗೊಂಥರ ಕನ್ಸಲ್ಲೂ ಈ ತಂಬೂರಿ ನಾದ, ಈ ಮಾದೇಶ್ವರ ಬಂದೇ ಬರ್ತಾರಲ್ವಾ? ಬರ್ತಾರೆ. ಇದು ಅವಂದೇ ಜ್ಞಾನ ಸರ್ ನಮ್ಗೆ, ಅವಂದೇ ಜ್ಞಾನ ನಮ್ಗೆ. ಹಗಲಲ್ಲೂ ಅದೇ ದೊಡ್ಡವ್ರು ಹೇಳಿದಾರಲ್ಲ, ಹಗಲಲ್ಲೂ ನಿನ್ನದೇ ದಾನ, ಇರುಳಲ್ಲೂ ನಿನ್ನ ಗುಣಗಾನ ಅಂತ ಹೇಳಿದಾರಲ್ಲ, ಹಂಗೆ ನಮ್ಗೆ ಹಗಲು ರಾತ್ರಿ ಅವಂದೇ ಧ್ಯಾನ, ಅದೇ ಕೆಲಸ. ಮತ್ತೆ ಯಾರು ತೀರೋದ್ರೆ ಭಜನೆಗೂ ಕರೀತಾರೆ ಸರ್ ನಮ್ನ. ನೈಟು ರಾತ್ರಿ ಪೂರ್ತಿ ಹೌದು, ತೀರ್ ಕಟ್ತಾರಲ್ಲ ಸರ್, ಅದಕ್ಕೂ ಭಜನೆ ಕರೀತಾರೆ ನಮ್ನ. ಅದಕ್ಕೂ ಹೋಯ್ತಿವಿ. ಯಾಕೆಂದ್ರೆ ನಾವು ಕಲ್ತಿರೋ ಕಲೆ ಅವರು ತೀರೋಗಿರೋ ವ್ಯಕ್ತಿನೂ ಒಬ್ರು ದೇವ್ರ ಸಮಾನ. ಅವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೆಳಗಾನೆ ನಾವು ನಮ್ ಕಲ್ತಿರೋದ್ನ ಅಲ್ಲಿ ಆಡ್ತೀವಿ. ಇಂತಿಂತ ಕಥೆ, ಇಂತಿಂತ ಭಜನೆ, ಇಂತಿಂತ ಹೊತ್ತಲ್ಲೇ ಆಡ್ಬೇಕು ಅಂತಿದ್ಯಾ? ಆತರ ಏನಿಲ್ಲ ಸರ್. ಅವ್ರವ್ರ ಹೊಕ್ಲಲ್ಲಿ ಕರೆಸಿದ್ರೆ, ಈಗ ಮಾದೇಶ್ವರನ ಹೊಕ್ಲ ಆದ್ರೆ ಮಾದೇಶ್ವರಂದು ಆಡ್ತೀವಿ, ಸಿದ್ದಪ್ಪಾಜಿ ಹೊಕ್ಲ ಆದ್ರೆ ಮಾದೇಶ್ವರಂದು ಆಡ್ತೀವಿ, ಸಿದ್ದಪ್ಪಾಜಿದು ಆಡ್ತೀವಿ. ಮತ್ತೆ ಚುಂಚನಗಿರಿ ಭೈರವ ಜೋಗಿಗಳು ಸರ್, ಅವ್ರು ಕರೆಸ್ತಾರ, ಅವ್ರ ಮನೇಲಿ ಅವ್ರ ಪದ ಆಡ್ತೀವಿ. ನಂಜುಂಡೇಶ್ವರನ ಹೊಕ್ಲು ಇರ್ತದೆ, ನಂಜುಂಡೇಶ್ವರದ ಆಡ್ತೀವಿ. ಮೈದಾಡರ ಮುಂದೆ ಆಡ್ತೀವಿ. ಒಂದೊಂದ್ ಸಣ್ಣ ಜಲಕ್ ಕೊಡಿ ಎಲ್ಲಾ ಒಕ್ಕಲದು. ಇದ್ಯಾವ್ದಿದು ಈಗ? ಇವಾಗ ಚುಂಚನಗಿರಿ ಭೈರವಂದ ಆಡೋಣ. ಗಂಗಾಧರ ಲಿಂಗ ಜಯತೋ, ಮಾದೇವ ಗೌರಿವರ ಸಂಗ ಜಯತೋ, ಮಾದೇವ ಗೌರಿವರ ಸಂಗ ಜಯತೋ. ಗಂಗಾ ಪಾರ್ವತಿಯರ ಜಡೆಯಲ್ಲಿ ತಂದಂತ ಮಲ್ಲಿಕಾರ್ಜುನನ ಜಯತೋ, ಮಾದೇವ ಮಲ್ಲಿಕಾರ್ಜುನನ ಜಯತೋ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಪಡೆದಂತ ತಾಯಿ ಇಂತ ಸುಂದರನ ಬಿಟ್ಟಾಗೆ ಇರುವಳಮ್ಮ, ಈ ಸುಂದರನ ಮರೆತ್ಯಾಂಗೆ ಇರುವಳಮ್ಮ. ಗಗುರವೆ ಗಲುರೆನ್ನುತ್ತಾ ಜೋಗೈನ ಉಬ್ಬೆರಡು ನಲಿದಾಡುತ್ತಾ, ಜೋಗೈನ ಉಬ್ಬೆರಡು ನಲಿದಾಡುತ್ತಾ. ಗಗ್ಗುರವೇ ಗಲಿರೆಂದು ಉಬ್ಬೆರಡು ನಲಿದಾಡಿ ಮೊಣಕಾಲು ಕುಣಿದಾಡುತ್ತಾ, ಜೋಗೈನ ಮೊಣಕಾಲು ಕುಣಿದಾಡುತ್ತಾ. ತಾತಯ್ಯ ತಕಮಿದೆನ್ನುತ್ತಾ ಪಾದಗಳ ಒತ್ತೊತ್ತಿ ಮುಂದಕ್ಕಿಡುತ್ತಾ, ಪಾದಗಳ ಒತ್ತೊತ್ತಿ ಮುಂದಕ್ಕಿಡುತ್ತಾ. ಸರಿಗಮದ ರಾಗಗಳ ಬೆರಳಿನಲ್ಲಿ ನುಡಿಸಿದರೆ ಕೋಗಿಲೆಯು ತಲೆದೂಗುತ್ತಾ, ರಾಗಕ್ಕೆ ಕೋಗಿಲೆಗಳು ತಲೆದೂಗುತ್ತಾ. ಇದು ಚುಂಚನಗಿರಿದು ಸರ್. ಇದು ಅರ್ಜುನ ವನವಾಸವನ್ನ ದ್ರೌಪದಿ ಜೊತೆ ಒಳಗೆ ಪಗಡೆಯನ್ನ ಆಡಿ, ಆ ಪಗಡೆ ಆಡಿ ಸೋತಂತ ಆ ದ್ರೌಪದಿಗೆ ಸೋತ್ ಬಿಡ್ತಾನೆ ಯಾರು? ಅರ್ಜುನ. ಅವಾಗ ನಾನು ಜೋಗಿ ವೇಷವನ್ನ ತಾಳ್ಕೊಂಡು ನಾಡು ದೇಶದ ಮೇಲೆ ತಿರುಗುಣ್ಣ ಜೋಗಿ ಆಗಿ ನಾನು 12 ವರ್ಷಗಳ ಕಾಲ ಅಜ್ಞಾತವಾಸ ವನವಾಸವನ್ನು ಅನುಭವಿಸ್ತೀನಿ ಅಂತ ಹೇಳಿ ಪಂಥ ಮಾಡಿರ್ತಾನೆ ದ್ರೌಪದಿ ಜೊತೆ ಒಳಗೆ. ಅವಾಗ ಆ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಸಹಾಯ ಮಾಡಿ ಸೋಲುವಂಗಾಗುತ್ತೆ ಯಾರು? ಅರ್ಜುನ. ಆಗ ಅರ್ಜುನ ತಂಬೂರಿ ಎತ್ಕೊಂಡು ಆಗ ನಾಡು ದೇಶದ ಮೇಲೆ ತಿರುಗಿ ಉಣ್ಣ ಜೋಗಿ ಆಗಿ ಅವರು ಭಿಕ್ಷಾಟನೆಗಳನ್ನ ಬೇಡ್ತಾ ಇರ್ತಾರೆ ಕಿನ್ನುಡಿ ಹಿಡ್ಕೊಂಡು. ಆಗ ಆ ಸುಂದರನನ್ನ ನೋಡಿ ಆ ಕೋಟಿ ಮನ್ಮಥ ರೂಪ ಇರತಕ್ಕಂತ ಆ ಸುಂದರ ಯಾರು? ಅರ್ಜುನ ದೇವರನ್ನ ನೋಡಿ ಜನರಲ್ಲಿ ಅನ್ಯಾಯ ಕಾರ್ಯ ಬ್ರಹ್ಮ ಇಂಥ ಸುಂದರನ್ನ ಸನ್ಯಾಸಿ ಮಾಡ್ಬೋದಾ?
ಇವನ್ನ ಪಡೆದಂತ ತಾಯಿ ಇಂಥ ಸುಂದರನ್ನ ಬಿಟ್ಟು ಯಾಗಿರುವಳಪ್ಪ, ಈ ರೀತಿ ಕೋಟಿ ಮನ್ಮಥ ರೂಪ ತಾಳ್ಕೊಂಡು ಈ ರೀತಿ ಜೋಗಿ ತಿರುದುಣ್ಣ ಜೋಗಿ ಆಗಿ ಭಿಕ್ಷೆ ಮಾಡ್ತಾವನಲ್ಲ ಅಂತೇಳಿ ಆ ಜನರೆಲ್ಲ ಅವನ ಅಂದ ಚಂದಗಳನ್ನ ನೋಡಿ ಹೊಗಳಾಡುವಂತ ಸಂದರ್ಭ. ಇದು ಚುಂಚನಗಿರಿ ಭೈರವಂದು ಸರ್. ಇದು ಇದೆಲ್ಲ ಯಾವ ಕಡೆ ತುಂಬಾ ಜನ ಮಾಡಿಸ್ತಾರೆ ಚುಂಚನಗಿರಿ ಭೈರವಂದು? ಇದು ಎಲ್ಲಾ ಕಡೆನೂ ಇರ್ತದೆ ಸರ್. ನಮ್ಮ ಮಂಡ್ಯ, ಮಳವಳ್ಳಿ ಜೋಗಿಗಳು ಅಂದ್ರೆ, ನೀವು ಚುಂಚನಗಿರಿ ಜೋಗಿಗಳು ಅಂದ್ರೆ ಈ ಕಿವಿಗೆ ಕುಂಡ್ಲ ಹಾಕೊಂಡಿರ್ತಾರೆ ನೋಡಿ, ಚಿನ್ನದ್ದು ಒಂದು ವಾಲೆ ತರ ಹಾಕೊಂಡು, ಅವರು ಚುಂಚನಗಿರಿ ಒಕ್ಲು. ಅವರು ಸಿಂಗನಾಥ ಧರಿಸ್ಕೊಂಡಿರ್ತಾರೆ ಕೊರಳಲ್ಲಿ. ನಾವು ರುದ್ರಾಕ್ಷಿ ನಮ್ಗೆ ದೇವ್ರ ಗುಡ್ರ, ಅವ್ರನ್ನ ಜೋಗಿಗಳು ಅಂತೀವಿ. ಅವ್ರಿಗೂ ಜೋಳಿಗೆ ಕೊಟ್ಟಿರ್ತಾರೆ, ಬೆತ್ತ ಕೊಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಸಿಂಗನಾಥ ಒಂದು ಕೊಂಬು ಬತ್ತದ ನೋಡಿ ಊದೋದು, ಸಾರಂಗದ ಕೊಂಬುತ್ತಾರೆ, ಅವರು ಜೋಗಿಗಳು ಸರ್. ಅದು ಅದಾದ್ಮೇಲೆ ಯಾವ ನೆಕ್ಸ್ಟ್? ಅದಾದ್ಮೇಲೆ ಮೈದಾಳ ರಾಮನ್ ಕತೆ ಮಾಡ್ತೀವಿ. ಅದು ಯಾವ ಭಾಗದಲ್ಲಿ ಇದು ಜಾಸ್ತಿ? ಅದು ನಮ್ಮ ಮುಡುಕ್ತಾರೆ ಮೈದಾಳ ರಾಮ ಅಂತಂದ್ರೆ ಗೌರಿ ಹಬ್ಬವನ್ನ ತಂದವನು ಮೈದಾಳ ರಾಮ. ಅಕ್ಕ ಭಾವ ಇಲ್ಲ ಅಂತೇಳಿ ಅಕ್ಕ ಭಾವನ್ನ ರಜೆ ಕೇಳ್ತಾರೆ ಹುಡುಗರು ಶಾಲೆಯಲ್ಲಿ ಓದ್ಬೇಕಾದ್ರೆ. ಗುರುಗಳೇ, ನಾವು ಒಡಹುಟ್ಟಿನ ಹಬ್ಬ ಮಾಡ್ಬೇಕು, ನಮ್ಗೆ ರಜೆ ಕೊಡಿ ಅಂತ ಹೇಳಿ ರಜೆ ಕೇಳ್ತಾರೆ. ಆಗ ಮೈದಾಳ ರಾಮನು ಸಹ ರಜೆ ಕೇಳ್ತಾನೆ. ಆಗ ಇವನ್ಗೆ ಅಕ್ಕ ಇಲ್ಲದಂತ ಕರ್ಮಿ, ಭಾವ ಇಲ್ಲದಂತ ಪಾಪಿ ಇವನು ಗೋಲಿ ಗೆಜ್ಜೆಗೆ ಆಡಕ್ಕೋಸ್ಕರ ರಜೆ ಕೇಳ್ತಾ ಇದ್ದಾನೆ ಗುರುಗಳೇ ಅಂತ ಹೇಳಿ ಹುಡುಗರೆಲ್ಲ ಜರಿದು ಮಾತಾಡ್ತಾರೆ. ಆಗ ಮನೆಗೆ ಬಂದು ಅವ್ರ ತಾಯಿ ಕೇಳಿದಾಗ ನನಗೆ ಅಕ್ಕ ಇಲ್ವಾ, ಭಾವ ಇಲ್ಲ ಅಂದಾಗ, ನಿನಗೆ ಅಕ್ಕ ಭಾವ ಇಲ್ಲ ಕಣಪ್ಪ, ನೀನು ಒಬ್ನೇ ಮಗ ಅಂತ ತಾಯಿ ಮಾದೇವಮ್ಮ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅಕ್ಕ ಭಾವ ಇಲ್ದೇದ್ಮೇಲೆ ನಾನು ಬದುಕ್ಲಾರೆ, ನಾನು ಅಕ್ಕ ಭಾವ ಇಲ್ದೇದ್ಮೇಲೆ ನಾನು ಜೀವ ತೆಗೆದ್ಬಿಡ್ತೀನಿ, ನಾನು ಪ್ರಾಣ ಹತ್ಯೆ ಮಾಡ್ಕೊತೀನಿ ಅಂದಾಗ ಆ ತಾಯಿ ಮಾದೇವಮ್ಮ ನಿಮ್ಮ ಅಕ್ಕ ಶ್ರೀಶೈಲದಲ್ಲಿರ್ತಕ್ಕಂಥ ಪಾರ್ವತಿ, ಭಾವ ಮಲ್ಲಯ್ಯ ಅಂತಕ್ಕಂಥ ಮಗನ ಬದುಕಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಾಳೆ. ಆಗ ಅಕ್ಕ ಭಾವನ್ನ ಕರ್ಕೊಂಡು ಬಂದು ಶ್ರೀಶೈಲ ಮಹಾಪರ್ವತದಿಂದ ಮುಡುಕ್ತೊರೆ ಮಹಾನಂದಿ ಕೈಲಾಸ ನಮ್ಮ ತಲಕಾಡ್ ಪಕ್ಕದಲ್ಲಿದೆ, ಅಲ್ಲಿ ಅಕ್ಕ ಭಾವನ್ ಕರ್ಕೊಂಡ್ ಬಂದು ಹಬ್ಬ ಮಾಡ್ತಾನೆ. ಅವನ ಹಬ್ಬ ಮಾಡ್ದಕ್ಕೋಸ್ಕರ ಗೌರಿ ಹಬ್ಬ ಲೋಕದಲ್ಲಿ ರೂಢಿಯಾಗಿದ್ದು. ಗೌರಿ ಹಬ್ಬ ಮೈದಾಳ ರಾಮನೇ ಅಕ್ಕ ಭಾವನ್ ಕರ್ಕೊಂಡ್ ಬಂದು ಹಬ್ಬ ಮಾಡ್ದಕ್ಕೋಸ್ಕರ ಈಗಲೂ ಗೌರಿ ಹಬ್ಬದಲ್ಲಿ ಅಕ್ಕ ತಂಗಿಯರನ್ನ ಕರೆದು ಕುಂಕುಮ ಕೊಟ್ಟು ಉಣಿಸಿ ತಿನ್ಸಿ ಅವಳನ್ನ ಬಾಣಿಸುವಂತ ಹಬ್ಬ ಬಂದಿದ್ದು ಮೈದಾಳ ರಾಮನಿಂದ. ಆ ಭಾಗದೊಂದು ಚಲ ಓದಿ ಬರುವ ಮಗನ, ಓಡಿ ಬರುವ ಮಗನ, ಬೀದಿಯಲ್ಲಿ ಕಂಡವಳೆ, ಬೀದಿಯಲ್ಲಿ ಕಂಡವಳೆ, ಮಾದೇವಿ ಮರುಗಿ ಅಳುತ್ತಾಳೆ, ಹೇಳಮ್ಮ ದೇವರ ದೇವಾ, ಓದುವ ಮಠದಲ್ಲಿ ನನ್ನ ಕಂದ ಮೈದಳ ರಾಮ, ಬಾಲ ಮೈದಳ ರಾಮ, ಲೋಲ ಮೈದಳ ರಾಮ, ನಿನ್ನ ಯಾರೇ ನಂದಾರಪ್ಪ ರಾಮಯ್ಯ, ಹೇಳಮ್ಮ ಮೈದಳ ರಾಮ, ನಿನ್ನ ತಂದೆ ಇಲ್ಲದ ತಬ್ಬಲಿ ಮಗನ ಒಡೆದು ಕಳಗ್ದವರು ಯಾರು, ಒಡೆದು ಕಳಗ್ದವರು ಯಾರು, ಬೈದು ಕಳಗ್ದವರು ಯಾರು, ಅಪ್ಪ ನಿನ್ನ ಬಾಳು ಅವ್ರಿಗೂ ಬರಲಯ್ಯ, ಹೇಳಮ್ಮ ಮೈದಳ ರಾಮ, ಗಂಡನಾಗಿರುವಂತ ಮೈದಾಳ ರಾಮಯ್ಯ ಓದುವ ಪಾಠಶಾಲೆಯಿಂದ ಓಡೋಡಿ ಬರುವಂತ ಮಗನನ್ನ ನೋಡಿ ತಾಯಿ ಮಾದೇವಮ್ಮ, ಅಯ್ಯಯ್ಯೋ ಕಂದ, ಎಂದೆಂದು ನೋಡಿದ್ರು ನಿನ್ನ ಕಲಿಮುಖ, ಸೂರ್ಯನಂಗೆ ಚಂದ್ರನಂಗೆ ತಲ್ಲಣಿಸ್ತಿತ್ತಲ್ಲ ಮಗನೇ, ಹಿಂದ್ಯಾಕೋ ಸೂರ್ಯ ಚಂದ್ರನಿಗೆ ಗ್ರಹಣ ಕಚ್ಚಿದ ಪಂದವಾಗಿದೆಯಲ್ಲೋ ಮೈದಾಳ ರಾಮಯ್ಯ, ಬಿಸಿಲಿಗೆ ಮಲ್ಲಿಗೆ ಹೂ ಬಾಡಿದ ಪಂದವಾಗಿದೆಯಲ್ಲಪ್ಪ, ನಿನ್ನ ಒಡೆದವ್ರು ಯಾರು, ನಿನ್ನ ಬೈದವ್ರು ಯಾರು ಕಂದ, ನಿನ್ನ ತಂದೆ ಇಲ್ಲದ ತಬ್ಬಲಿ ಮಗನ ಒಡೆದು ಕಳಗದವರಿಗೆ ನಿನ್ನ ಬಾಳು ಅವರಿಗೆ ಬರ್ಲಿ ಅಂತೇಳಿ ತಾಯಿ ಮಾದೇವಮ್ಮ ಮಗನ ಕುರಳನ್ನ ಬಾಚಿ ತಬ್ಬಿ ಆ ಭೀಮಾವತಿ ಪಟ್ಟಣದಲ್ಲಿ ಶೋಕ ದುಃಖಗಳನ್ನ ಮಾಡಿ ಕೇಳುವಾಗ, ಅಮ್ಮ ನನ್ನ ಒಡೆದವರು ಯಾರಿಲ್ಲ ತಾಯಿ, ಬೈದವರು ಯಾರಿಲ್ಲ ತಾಯಿ ಮಾದೇವಮ್ಮ,
ಆದರೆ ನೋಡು ತಾಯಿ, ನಾವು 8 ಹುಡುಗರು ಅರ್ಥದಲ್ಲಿ ಓದಬೇಕಾದರೆ ನನ್ನ ಜೊತೆಲಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನನ್ನ ಅಕ್ಕನಿಲ್ಲದ ಕರ್ಮಿ, ಮೈದಾಳ ರಾಮ, ಭಾವನಿಲ್ಲದ ಪಾಪಿ ಅಂತೇಳಿ ಜರಿದು ಮಾತಾಡಿದ್ದಾರೆ ತಾಯಿ ಮಾದೇವಮ್ಮ. ನನಗೆ ಅಕ್ಕಯ್ಯ ಇರುವಾರ, ಅಕ್ಕಯ್ಯ ಇರುವಾರ, ಬಾವಾಜಿ ಇರುವಾರ, ಬಾವಾಜಿ ಇರುವಾರ, ಮಿಕ್ಕ ಬಂಧುಗಳು ಇರುವಾರ, ಹೂವೇಳಮ್ಮ ಎತ್ತಮ್ಮ ತಾಯಿ. ಇದು ಮೈದಾಳ ರಾಮನ ಕಥೆ ಸರ್. ಒಂದು ರಾತ್ರಿ ಪೂರ್ತಿ ಆಗುತ್ತೆ ಸರ್ ಇದು. ನಾನು ಈಗ ಅನಿಸ್ತಿರೋದು ಏನ್ ಗೊತ್ತಾ, ನಾನ್ ಸುಮ್ನೆ ಮಾತಾಡದೆ ಸೈಲೆಂಟ್ ಆಗಿರ್ಬೇಕು, ಸುಮ್ ಕುತ್ಕೊಂಡು ಕೇಳಿಸ್ಕೋಬೇಕು ಅನಿಸ್ತಾ ಇದೆ ನಂಗೆ. ಅಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಥೆಯನ್ನ, ಹೌದು ಅಂದ್ರೆ ಅದು ಗದ್ಯ, ಹೌದು ಸರ್. ಅದನ್ನ ಪದ್ಯವಾಗಿ ಮಾಡಿ ನಿಜ ಸರ್. ಅದನ್ನ ಎಷ್ಟು ಅರ್ಥ ಆಗೋ ಹಾಗೆ ಅದಕ್ಕೊಂದು ರಾಗ ಹಾಕಿ ತಾಳ ಕೊಟ್ಟು ಹಾಡುವ ಬಗೆ ಇದೆಯಲ್ಲ. ಮಾದೇಶ್ವರ ನಂಜುಂಡೇಶ್ವರನ್ ಒಕ್ಕಲಾದ್ರೆ ನಂಜುಂಡೇಶ್ವರನ್ ಆಡ್ತೀವಿ ಸರ್. ಅಬ್ಬಾ, ನಂಜುಂಡೇಶ್ವರನ್ ಕತೆ ನೋಡಿ, ನಾನು ಆ ಭಾಗದವನೇ ಆಗಿದ್ರು ಸರ್. ಇದೆಲ್ಲ ತುಂಬಾ ಎಷ್ಟೊಂದು ಕೇಳಕ್ ಸಿಕ್ಕೇ ಇಲ್ಲ. ಯಾವ್ದೋ ಒಂದೆರಡು ಕೇಳ್ತೀವಿ ನಿಜ, ಅದು ಇಷ್ಟೆಲ್ಲ ಕೇಳಕ್ ಸಿಕ್ಕೇ ಇಲ್ಲ ನಿಜವಾಗ್ಲು. ಆನಂದ್ ಅವರೇ, ಇದು ಎಲ್ಲಿದು? ನಂಜುಂಡೇಶ್ವರ ಅಂದ್ರೆ ಈ ಕಡೆ. ಸರ್, ಮೈಸೂರು ಭಾಗ ನಂಜುಂಡೇಶ್ವರ. ನಂಜನಗೂಡು. ನಂಜನಗೂಡು. ನಂಜುಂಡೇಶ್ವರನ ಮಡದಿಯಾಗಿರ್ತಕ್ಕಂಥವ್ರಿಬ್ರು ದುಂಡಿ ದೇವಿರಮ್ಮ, ಎಳೆಯ ಸೋಮಾಜಮ್ಮ, ಹೌದು. ಅವರಿಬ್ರು ಮಡದಿ ಇರಿದ್ರು ಸಹ ಬೆಟ್ಟದ ಚಾಮುಂಡಿ ಮೇಲೆ ಆ ನಂಜುಂಡೇಶ್ವರ ವ್ಯಾಮೋಹ ಪಟ್ಟು ಕರೆಕ್ಟ್. ಅವಳು ಮಹಿಷಾಸುರನನ್ನ ಸಂಹಾರ ಮಾಡಿ, ಆ ಸಂಹಾರ ಮಾಡಿದಾಗ ಕತ್ತಿ ಗುರಾಣಿಗಳೆಲ್ಲ ರಕ್ತದ ಕಲೆಯಾಗಿರುತ್ತಲ್ಲ, ಅದನ್ನ ಕಪಿಲಾ ನದಿ ಒಳಗೆ ತೊಳಿತಾ ಇರ್ತಾಳೆ ತಾಯಿ. 16 ವರ್ಷದ ಆ ಚಂದುಳ್ಳೆ ಚಲುವೆ ಯಾರು? ಚಾಮುಂಡೇಶ್ವರಿ. ಆಗ ಆ ತೊಳೆಯುವಂತ ನೀರಿನ ಶಬ್ದವನ್ನ ಕೇಳ್ಕೊಂಡು ನಂಜುಂಡೇಶ್ವರ ಬಂದು ಅವಳ ಅಂದ ಚಂದಗಳನ್ನು ನೋಡಿ ಅವಳ ಮೇಲೆ ವ್ಯಾಮೋಹ ಪಟ್ಟು ಅವಳನ್ನು ಸಹ ನಂಜುಂಡೇಶ್ವರ ವರಿಸ್ತಾರೆ. ಆ ಕಥೆ ಇದು. ಆಗ ನಂಜುಂಡೇಶ್ವರ ಬರ್ತೀನಿ ಅಂತೇಳಿ ಆ ಚಾಮುಂಡೇಶ್ವರಿಗೆ ಬಲಗೈ ಭಾಷೆ ಕೊಟ್ಟು ಈ ದುಂಡಿ ದೇವಿರಮ್ಮ ಎಡ್ತಿರು ಎಳ್ಕೊಂಡೋಗಿರ್ತಾರೆ ನಂಜುಂಡೇಶ್ವರನ್ನ, ನೀನು ಅವಳ ಮನೆಗೆ ಕದ್ದೋಯ್ತಿ ಅಂತ ಹೇಳಿ. ಅವಾಗ 1 ತಿಂಗಳ ಮೇಲೆ 15 ದಿನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ನಂಜುಂಡೇಶ್ವರ. ಬರೋದಿಲ್ಲ. ಹಾಗೆ ಕೆಟ್ಟ ಸ್ವಪ್ನವನ್ನ ಕಂಡು ತಾಯಿ ಚಾಮುಂಡೇಶ್ವರಿ ಉತ್ತನಹಳ್ಳಿ ಅಂತ ಮೈಸೂರು ಭಾಗದಲ್ಲಿದೆ. ಆ ಉತ್ತನಹಳ್ಳಿಯಲ್ಲಿ ಮಾರಮ್ಮ ಇದ್ದಾಳೆ. ಆ ಮಾರಮ್ಮ ಬಂದು ಚಾಮುಂಡೇಶ್ವರಿಗೆ ತಂಗಿ. ಅದು ಫೇಮಸ್, ದೊಡ್ಡ ದೊಡ್ಡ ಹೌದು ಜಾತ್ರೆ ಎಲ್ಲ ನಡೆಯುತ್ತೆ. ಉತ್ತನಹಳ್ಳಿ ಜಾತ್ರೆ, ಉತ್ತನಹಳ್ಳಿ ಮಾರಮ್ಮನ ಜಾತ್ರೆ ನಡೆಯುತ್ತೆ. ಆ ಮಹಿಷಾಸುರನ ಜೊತೆ ಒಳಗೆ ಕಾದಾಟ ಮಾಡುವಾಗ ತಾಯಿ ಯಾರು ಚಾಮುಂಡೇಶ್ವರಿ ತನ್ನ ಹಣೆಯಲ್ಲಿ ಬಂದಂತ ಬೆವರನ್ನ ತೆಗೆದು ಕೆಳಗಡೆ ಭೂಮಿಗಿಟ್ಟಾಗ ಆ ಬೆವರಿನಿಂದ ಉದ್ಭವವಾದವಳು ಉತ್ತನಹಳ್ಳಿ ಮಾರಮ್ಮ. ಅವಳು ಉತ್ತನಹಳ್ಳಿ ಒಳಗಿದ್ದಾಳೆ. ಆ ಉತ್ತನಹಳ್ಳಿ ಮಾರಮ್ಮನ್ನ ಕರೆದು ನಿಮ್ ಭಾವನೆ ಆಗಿರ್ತಕ್ಕಂಥ ನಂಜುಂಡೇಶ್ವರನ್ ಕರ್ಕ ಬರೋಗವ್ವ ಅನ್ನತಕ್ಕಂತ ಹೇಳುವಂತ ಸಂದರ್ಭ ತಾಯಿ ಚಾಮುಂಡೇಶ್ವರಿಯವರು ಆ ಉತ್ತನಹಳ್ಳಿ ಮಾರಮ್ಮನ್ನ ಯಾವ ರೀತಿ ಕರೀತಾ ಇದ್ದಾರೆ? ಅವ್ವಾ ಉತ್ತನಹಳ್ಳಿಯವಳೇ ಕುರಿಯ ನಾಲಿಗೆಯವಳೇ ಕಟ್ಟಾಣಿ ಬಾರೆ ಕರ ಚೆಲುವೆ ತಂದ ನಾನ ತಾನ ತಂದನು ತಂದೆ ನಾನ ತಂದ ನಾನ ತಾನ ತಂಗಮ್ಮ ಕಟ್ಟಾಣಿ ಬಾರೆ ಕರ ಚೆಲುವೆ ತಂಗಮ್ಮ ನಿನ್ನೊಂದಿಗೆ ಹೇಳುವೆನೋ ಭಿನ್ನಪವಾ ತಂದ ನಾನ ತಾನ ತಂದನು ತಂದೆ ನಾನ ತಂದ ನಾನ ತಾನ ತಂಗಮ್ಮ ಯಾವಾಗ ಚಾಮುಂಡೇಶ್ವರಿ ಕಲ್ಲುಗುಡಿ ಒಳಗೆ ಕುಳಿತುಕೊಂಡು ಉತ್ತರಹಳ್ಳಿ ಮಾರಮ್ಮನ್ನ ಯಾವಾಗ ಲಾಲೈಸಿ ಕೂಗಿಬಿಟ್ಲು. ಆಗ ಇರುವೆ ಗಾತ್ರ ಕೇಳಿಬಿಡ್ತಂತೆ ಯಾರು ಉತ್ತರಹಳ್ಳಿ ಮಾರಮ್ಮನ ಕಿವಿಗೆ. ಓಹೋಹೋ ನಮ್ಮಕ್ಕ ಚಾಮುಂಡೇಶ್ವರಿ ಯಾವತ್ತು ಕರೆದವಳಲ್ಲ, ಎಂದೆಂದು ಕರೆದವಳಲ್ಲ. ನಮ್ಮಕ್ಕ ಕೇರಿದು ಕರೆದವಳಲ್ಲ, ತಪ್ಪು ಕರೆದವಳಲ್ಲ. ಮೈಸೂರಾದ ಮೈಸೂರು ರಾಣಿವೆ ಗಂಡುಗಾಣನ್ ತರದು ಕೊಂಬುಂಟಗರು ಕೂದು ಕೋಳಿ ಹುಂಜನು ಕೂದು ಅಂತ ಗಂಡಬ್ಬ ಮಾಡಿದಾಗ ನನ್ನ ಕರೀಲಿಲ್ಲ.
ನಮ್ಮಕ್ಕ ಚಾಮುಂಡೇಶ್ವರಿಗೆ ಯಾವ ಯಾವ ಕಷ್ಟ ಬಂದ್ಬಿಡ್ತು, ಯಾವ ಯಾವ ವ್ಯಸನ ಬಂದ್ಬಿಡ್ತು, ಯಾತಕ್ಕೋಸ್ಕರ ಕಳೆದಿದ್ದಾಳು ಅಂತೇಳಿ ತಾಯಿ ಯಾರು ಉತ್ತನಹಳ್ಳಿ ಒಳಗಿರ್ತಕ್ಕಂಥ ಆ ಉತ್ತನಹಳ್ಳಿ ಮಾರಮ್ಮ ಎಷ್ಟು ಸಿಂಗಾರವಾಗಿ ತಾಯಿ ಆ ಪಟ್ಟೆ ಸೀರೆಗಳನ್ನ ಉಟ್ಟು ಮೊಗ್ಗಿನ ರೌಕೆಯನ್ನ ತೊಟ್ಟು ಕೀಚಿ ಬಾಚಿ ಎತ್ತಿ ಎಣೆಗಂಟು ಹೂಡಿ ಮಂಡೆ ತುಂಬಾ ಮರಗ ಮುಡ್ಕೊಂಡು ಕೇಪರಸನವನ್ನ ಧರಿಸಿಕೊಂಡು ಯಾರು ಉತ್ತನಹಳ್ಳಿ ಮಾರಮ್ಮನವರು ಅದು ಸ್ನಾನವ ಮಾಡಿ ಮೇರು ಮಡಿಗಾಳ ಉಟ್ಟು ಪಟ್ಟೆ ಸೀರೆಯ ಉಟ್ಟು ಮೊಗ್ಗಿನ ರವಕೆಯ ತೊಟ್ಟು ಬಾಚಿ ಬೈತಲೆಯ ತೆಗೆದು ಎತ್ತಿ ಎಣಗಂಟ ಹೂಡಿ ಮಂಡೆಗೆ ಮರುಗ ಮುಡಿದು ತುಂಡು ಮಲ್ಲಿಗೆ ಮುಡಿದು ಚೆಂಡು ಮಲ್ಲಿಗೆ ಮುಡಿದು ಅರಿಶಿನ ಕುಂಕುಮ ಧರಿಸಿ ಉತ್ತನಹಳ್ಳಿ ಮಾರಮ್ಮ ತಾಳೆ ಪಟ್ಟಿನ ಸೀರೆ ಬಾಳೆ ಮೊಗ್ಗಿನ ರವಕೆ ಧರಿಸಿಕೊಂಡು ಮಾರಮ್ಮ ಕಾಲಿನ ಪಿಲ್ಲೆ ಧರಿಸಿ ಕೈಯಿನ ಪಿಲ್ಲೆ ಧರಿಸಿ ವಜ್ರದ ಓಲೆ ಧರಿಸಿ ಮೂಗಿನ ಮೂಗುತಿ ಧರಿಸಿ ಕಾಲು ಗೆಜ್ಜೆಯ ಧರಿಸಿ ಕಾಲು ಪಿಲ್ಲಿಯ ಧರಿಸಿ ಉತ್ತನಹಳ್ಳಿ ಮಾರಮ್ಮ ಬೆಳಗನ್ನಡಿ ಮುಂದೆ ನಿಂತು ನಿಜ ರೂಪ ನೋಡುತ್ತಾಳೆ ತಂದನ್ನ ತಾನ ತಾನು ತಂದೆ ನಾನಾ ತಂದನ್ನ ತಾನ ಉತ್ತನಹಳ್ಳಿ ಮಾರಮ್ಮ. ಇದು ನಂಜುಂಡೇಶ್ವರನ ಕಥೆ ಸರ್. ಉತ್ತನಹಳ್ಳಿ ಮಾರಮ್ಮ ಶಿಸ್ತು ಸಿಂಗಾರವಾಗಿ ಚಾಮುಂಡೇಶ್ವರಿ ಗುಡಿಗೆ ಹೋಗಿ ಆಗ ಅವಳ ಮಾತು ಕೇಳ್ಕೊಂಡು ಬಂದು ಬಾವಾಜಿನ ಕೂಗಿ ನಮ್ಮ ಅಕ್ಕ ಕರಿತಾವಳೆ ಬನ್ನಿ ಬಾವ. ಇದೆಲ್ಲ ಪೂರ್ತಿ ರಾತ್ರಿಯಿಂದ ಒಂದು ರಾತ್ರಿ ಕಥೆ ಆಗುತ್ತೆ ಸರ್. ಒಂದು 9 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 6 ಗಂಟೆವರೆಗೂ ಒಂದೇ ಕಥೆ ಸರ್. ಈ ಕಥೆಗೆ ನೀವು ಸಾಹಿತ್ಯ ಕಥೆ ಹೆಂಗ್ ನೆನ್ಪಿಟ್ಕೋತೀರಿ? ಅದು ನಮ್ ಗುರುಗಳ ಜೊತೆ ಹೋಗ್ತಿದ್ದಾಗ ಅವ್ರವ್ರ ಇದ್ರ ಮೇಲೆ ಹೋಗುತ್ತೆ ಸರ್. ಅವ್ರ ಜೊತೆಲಿದ್ದು ಅವ್ರ ಬಾಯಿಂದ ಬಾಯಿಗೆ ಇದು ಯಾವ್ದು ಪುಸ್ತಕದಲ್ಲಾಗ್ಲಿ ಪೆನ್ನಲ್ಲಾಗ್ಲಿ ಬರ್ಕೊಂಡು ಮೊಬೈಲ್ ಅಲ್ಲಿ ಅವಾಗೆಲ್ಲ ಮೊಬೈಲ್ ನಾನು ಅದನ್ನೇ ನೋಡ್ತಿದ್ದೀನಿ ಅವಾಗಿಂದ. ನೀವು ಅದನ್ನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ, ಹೇಳ್ತಾನೆ ಇದೀರಾ. ಒಂದ್ ರಾತ್ರಿ ಹಾಡ್ಬೇಕು ಅಂದ್ರೆ ಎಷ್ಟೊತ್ತಾಯ್ತು? ನಮ್ ಗುರುಗಳು ಆಡ್ತಿದ್ರು ಸರ್. ನಮ್ಗಿಂತೂ ಹೆಚ್ಚಿನವ್ರು ನಮ್ ಗುರುಗಳು. ಅವರು ಸುಮಾರು ಇಲ್ಲ ಅಂದ್ರೆ ಒಂದ್ 20 ಕತೆ ಮಾಡ್ತಾರೆ ಸರ್. ಅವ್ರ ಜೊತೆಲಿದ್ದು ಗುರು ಸೇವೆ ಮಾಡಿ ಇದು ಒಬ್ಬರು ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು. ನಾನು ಹೇಳೋದೇನಂದ್ರೆ ಗುರುಗಳ ಜೊತೆಲಿದ್ದು ಯಾರು ಗುರು ಸೇವೆ ಮಾಡಿ ಕಲಿತಾರೋ ಅವ್ರಿಗೆ ಯಾವತ್ತೂ ಆ ಸರಸ್ವತಿ ಅವ್ರ ನಾಲ್ಗೆ ಮೇಲೆ ನಲ್ದಾಡ್ತಾಳೆ ಹೊರತು ಈಗೇನೇನೋ ಬಂದವ್ಬಿಡಿ ಮೊಬೈಲ್ಗಳು, ಪೆನ್ ಡ್ರೈವ್ಗಳು ಅದೆಲ್ಲ ನೋಡಿ ಕಲ್ತ್ಕೊತಾರೆ. ಆದ್ರೆ ಗುರು ಸೇವೆ ಮಾಡಿ ಕಲ್ತದೆ ಸರ್ ಶಾಶ್ವತ ಅದು. ಯಾಕಂದ್ರೆ ಗುರು ಶಿಕ್ಷೆ ಕೊಟ್ಟು ಆ ಗುರುವಿನ ಜೊತೆಲಿದ್ದು, ಅದಕ್ಕೆ ವೇದ ಪುರಾಣಗಳು ಏನ್ ಹೇಳ್ತಾರೆ ಸರ್, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಅವನ ಜೊತೆಲಿದ್ರು ಗುರುಗಳ ಸೇವೆ ಮಾಡಿ ಗುರುಗಳ ಜೊತೆಲಿದ್ರೆ ಅವನಿಗೆ ಮುಕ್ತಿ ಸರ್. ಹೆಂಗೆ ನೀವು ಬರ್ಕೋತಿರ್ಲಿಲ್ವಾಗ? ಕೇಳಿಸ್ಕೊತಿದ್ರು ಸರ್. ಏನು ಬರ್ಕತಿರ್ಲಿಲ್ಲ. ನಮ್ ಗುರುಗಳು ಬೊಸಗೌಡನ್ ದೊಡ್ಡ ಮರ್ಮಾದಯ್ಯ ಅಂತ ಅವ್ರು ಕುಳಿಸ್ಕೊಂಡು ಹೇಳ್ಕೊಡೋರು ಸರ್ ನಮ್ಗೆ. ನಾನು ಪೆಟ್ರೋಲ್ ಬಂಕ್ ಹೋಗ್ಬೇಕಾಗಿತ್ತು ಒಂದು 9 ಗಂಟೆಗೆ. ನಾನು 5:05 ಅವ್ರ ಮನೆಗೆ ಹೋಗ್ಬಿಡ್ತಿದ್ದೆ ಬೆಳಗಿನ ಜಾವ. ಅವ್ರು ಅಷ್ಟೊತ್ತಿಗೆ ಎದ್ದು ಮುಖ ತೊಳ್ಕೊಂಡು ವಿಭೂತಿ ಹಾಕೊಂಡು ನನ್ಗೆ ಹೇಳ್ಕೊಡಕ್ ಕೂತ್ಕೊಳ್ಳೋರು. ಅವಾಗ ಅವ್ರ ಮಕ್ಕಳು ಸಹ ನಮ್ ಜೊತೆಲೆ ಕೂತ್ಕೊಳ್ಳೋರು. ಅವ್ರ ಮಕ್ಳಿಗೆ ಹೇಳ್ಕೊಡ್ತಿದ್ರು. ನಾವ್ ಒಂದ್ 4-5 ಜನ ಪಾಠ ಮಾಡ್ತಾ ಇದ್ವು. ಅವಾಗ ನಮ್ಗೆ ಹೇಳ್ಕೊಡ್ತಿರಲ್ಲ ಸರ್, ನಮ್ಗೆ ಹೇಳ್ಕೊಟ್ಟದ್ನ ಜ್ಞಾಪ್ತಿ ಮಾಡಿಕೊಂಡು ಇವತ್ತು ಹೇಳ್ಕೊಟ್ಟಿದ್ದ ನಾಳೆ ತಗೊಬಂದು ಅವ್ರಿಗೆ ಒಪ್ಪಿಸ್ಬಿಟ್ರೆ ಮುಂದಕ್ಕೆ ಹೇಳ್ಕೊಡೋರು. ಅದ್ ಮುಂದಕ್ಕೆ ಅದ್ ಹೇಳಿದ್ರೇನೆ ಮುಂದಕ್ಕೆ ಹೇಳ್ಕೊಡ್ತಾ ಇದ್ರು. ಹಂಗಾಗಿ ನನ್ಗೆ ಅದೇ ಜ್ಞಾನ ಸರ್. ನಾನು ದೀಪಾಂಜಲಿ ನಗರ ಮನೆ, ನಮ್ ಗುರುಗಳ ಮನೆ ಬಂದು ವಿಠಲ್ ನಗರ ಜಿಂಕೆ ಪಾರ್ಕ್ ಹತ್ರ. ಸುಮಾರು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ 2.5 ಕಿಲೋಮೀಟರ್. ನಾನು ನಡ್ಕೊಂಡೇ ಹೋಗೋನು ನಡ್ಕೊಂಡೇ ಬರೋನು. ಬರ್ಬೇಕಾದ್ರೆ ಅವ್ರು ಹೇಳ್ಕೊಟ್ಟಿರೋದ್ನೆಲ್ಲ ಗುನ್ಗುಸ್ಕೊಂಡು ರೋಡಲ್ಲಿ ಬರೋದ ಅವ್ರ ಏನ್ ಹೇಳ್ಕೊಟ್ಟಿರ್ತಾರೆ ಅದೇ ಜ್ಞಾನ ಸರ್. ಈಚರಿಂದನೂ ಹೇಳ್ಕೊಂಡು ಹೋಗೋದು, ಆಚರಿಂದನೂ ಹೇಳ್ಕೊ ಬರೋದು. ಹಿಂಗೂ ಆಗಿದ್ದ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಬೇಕಾದ್ರು ಹೇಳ್ಕೊಂಡಿರೋದು? ಅಯ್ಯೋ ಅವಾಗ ಸರ್ ನಾನು JC ರೋಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದೇ ಜ್ಞಾನ ಅಲ್ವಾ. ಪೆಟ್ರೋಲ್ ಹಾಕೋ ಗನ್ನಿಗೆ ಆ ಜ್ಞಾನದಲ್ಲಿ ಹಿಂಗ್ ಬಾರಿಸೋನು ದಂಡಿ ಬಾರಿಸೋದು ಹೇಳ್ಕೊಟ್ಟಿದ್ರಲ್ಲ, ಹಿಂಗ್ ಮಾಡೋದು. ಎಲ್ಲರೂ ನೆಗೆಯವರು ನಮ್ ಸ್ನೇಹಿತರೆಲ್ಲ ಹುಚ್ಚಿಡ್ಕೊಂಡು ನೋಡೋ ಗಂಡಿಗ ಅಂತ ಅಂದ್ಬಿಟ್ಟು ನನ್ಗೆ ಅದೇ ಜ್ಞಾನ ಸರ್. ಯಾವ್ದಾರು ಒಂದು ಈಗ್ಲೂ ಎಲ್ಲಾರು ಕೂತಿದ್ರೆ ನಿಂತಿದ್ರೆ ನಮ್ಗೆ ಹಿಂಗ್ ಅನ್ನೋದು ಆ ತಾಳೆ ಜ್ಞಾನ, ಅದೇ ಜ್ಞಾನ. ಯಾಕೆಂದ್ರೆ ಆ ಭಗವಂತನ ಮತಿಲಿ ಇರ್ತೀವಿ ನಾವು. ಅದೇ ಜ್ಞಾನ, ಇದೇ ಜೀವನ. ಇದ್ರಲ್ಲಿರೋ ಆನಂದ ಇನ್ನೊಂದಿರ್ಲಿಲ್ಲ ಸರ್. ನೀವು ಆನಂದ ಅನುಭವಿಸ್ತಿರೋದನ್ನ ನಾನ್ ಎದುರುಗಡೆ ಕೂತ್ ನೋಡ್ತಿದ್ದೀನಿ.
ನನಗೆ ಅನ್ಸುತ್ತಲ್ವಾ ಹಂಗೆ ಅಂತ. ನಿಜ ಸರ್. ಸೊ ಈಗ ಮೋಸ್ಟ್ ನಂಜುಂಡೇಶ್ವರ ಒಕ್ಕಲಾಯ್ತಲ್ಲ ಈಗ. ಓಕೆ, ಇನ್ಯಾವ್ದು ಒಕ್ಲಿರೋದಿನ? ಇದು ಬೆಳಗಿರಿ ರಂಗಸ್ವಾಮಿ ಕಥೆ ಇದೆ ಸರ್. ಓ, ಬಿಳಿರಂಗನ ಬೆಟ್ಟ. ಬೆಳಗಿರಿ ರಂಗನ ಬೆಟ್ಟ. ಅಲ್ಲಿ ಒಂದು ಹೊಂಡರಬಾಳು ಅಂತ ಒಂದು ಕೆಳಗಡೆ ಒಂದು ಊರಿದೆ. ಹ್ಞೂ ಸರ್. ಅದ್ರ ಹತ್ರ ಜವಾಹರ್ ನವೋದಯ ವಿದ್ಯಾಲಯ ಅಂತ ಇದೆ. ನಾನು ಅಲ್ಲಿ ಓದ್ದವನು. ಹೌದಾ ಸರ್. ನಮ್ಮ ಚಾಮರಾಜನಗರ ಭಾಗದವ್ರು ಹೌದು. ನೋಡಿ, ನಮ್ ಕಲೆ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಇಂತ ಕಲಾವಿದರನ್ನ ಗುರುತಿಸಿ ಇದನ್ನ, ಯಾಕಂದ್ರೆ ಜನಪದ ಅನ್ನೋದು ಕಣ್ಮರೆ ಆಯ್ತಾ ಇದೆ. ಕರೆಕ್ಟ್. ಎಲ್ಲ ಈಗಿನ ಎಲ್ಲ ಒಂದು ವಿದ್ಯುತ್ ಉಪಕರಣಗಳು, ಈ ಇನ್ಸ್ಟ್ರೂಮೆಂಟ್ಗಳು, ಕೀಬೋರ್ಡ್ ಆಗ್ಲಿ, ಗಿಟಾರ್ ಆಗ್ಲಿ, ಇಂಥವೆಲ್ಲ ಬಂದಿರೋದ್ರಿಂದ ಈ ತರ ತಾಳ, ತಂಬೂರಿ ಇವೆಲ್ಲ ಮರೆಯಾಗಿ ಹೋಗ್ತಾ ಇದೆ ಅನ್ನೋದನ್ನ ಗುರುತಿಸಿ ನೀವು ನಮ್ಮಂತವ್ರನ್ನ 4-6 ಜನಕ್ಕೆ ತಿಳಿಸ್ಬೇಕು ಅಂತ ಹೇಳ್ತಿದ್ರಲ್ಲ. ಆ ಮಾದೇಶ್ವರ, ಆ ನಂಜುಂಡೇಶ್ವರ ನಿಮ್ಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡ್ಲಿ. ಯಾಕೆಂದ್ರೆ 4-6 ಜನಕ್ಕೆ ತಿಳಿಸ್ಬೇಕು, ಇದು ಮರೆಯಾಗಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ ಸರ್. ಅದಕ್ಕೆ ಆ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಭಾಗ್ಯ ನಿಮ್ಮಂತವ್ರು ಇರ್ಬೇಕು ಸರ್. ಭಗವಂತ. ಬಿಳಿರಂಗನ ಬೆಟ್ಟ ಅಂದ ತಕ್ಷಣ ಬಿಳಿಗಿರಿ ರಂಗಯ್ಯ. ಬೆಳಗಿರಿ ರಂಗಸ್ವಾಮಿದು. ರಂಗಸ್ವಾಮಿದು. ಅಯ್ಯ ಮೊದಲಾಗಿ ನೆನೆವೇನು ಮದನ ಗೋವಿಂದನ 18 ನಾಮ ದೊಡೆಯಾನ ತಂದಾನ ನಾರಾಯಣೋ ತಂದಾನ. ಸ್ವಾಮಿ ಭಾಗ್ಯಕ್ಕೆ ನೀನೊಲಿದೆ, ಭಗುತಿಗೆ ನೀನೊಲಿದೆ, ದುಡುಕೆ ಒಲಿದಲ್ಲೋ ಚಿತ್ರಧಾರಿ ತಂದಾನ ವೆಂಕಟರಮಣ ತಂದಾನ. ಸ್ವಾಮಿ ಹುಟ್ಟಿದ್ದು ತಿರುಪತಿ, ಬೆಳೆದದ್ದು ಬೂದುಬಾಳು, ಸ್ಥಾನಗೊಂಡಿದ್ದು ಶ್ರೀರಂಗಪಟ್ಟಣ ತಂದಾನ ನಾರಾಯಣೋ ತಂದಾನ. ಸ್ಥಾನಗೊಂಡಿದ್ದು ಶ್ರೀರಂಗಪಟ್ಟಣವಂತೆ, ಓರುಗಲ್ಲೊಡೆದು ಮೂಡವರೇ ತಂದಾನ ನಾರಾಯಣೋ ತಂದಾನ. ಅಪ್ಪ ಮಂತ್ರಿ ಕುಲಾದವನೇ ಮದನ ಗೋವಿಂದನೇ, ತಂತ್ರ ವಿದ್ಯೆಗೆ ಗರುಡಾನೇ ತಂದಾನ ನಾರಾಯಣೋ ತಂದಾನ. ತಂತ್ರ ವಿದ್ಯೆಗೆ ಗರುಡನೇ ರಂಗಯ್ಯ, ಶಂಕು ನುಡಿದಾವು ಶನಿವಾರ ತಂದಾನ ನಾರಾಯಣೋ ತಂದಾನ. ಅಪ್ಪ ಆಧಾರವ ಹೋದರೆ ಆದಿನಾರಾಯಣನೇ, ಆಗಯ್ಯ ನಿನ್ನ ಭಕ್ತರ ಮ್ಯಾಲೆ ತಂದಾನ ವೆಂಕಟರಮಣ ತಂದಾನ. ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, 10 ಅವತಾರಿ 18 ನಾಮದ ಒಡೆಯ, ಬೆಳ್ಳಿ ಬೆಟ್ಟದವರು ಬೆಳಗಿರಿ ರಂಗಸ್ವಾಮಿ. ತುಂಬಿದ ಶನಿವಾರದ ದಿನ ಶ್ರಾವಣದ ಮಾಸದಲ್ಲಿ ದಾಸಪ್ಪ ಬರಲಿಲ್ಲ ಅಂತೇಳಿ ಭಕ್ತರ ಮನೆಯಲ್ಲಿ, ಆದರೆ ಮನೆ ಕೊನೆಗಳನ್ನೆಲ್ಲ ತಾರಿಸಿಕೊಂಡು ಹಸಿ ಅವರ ಸಾರು ಮಾಡಿ ಬಿಸಿರಾಗಿ ಮುದ್ದೆ ಮಾಡಿ ಸುಮಕ್ಕಳಿಗೂ ಹಾಲು ಕೊಡದೇನೆ, ದಾಸಪ್ಪ ಬಂದು ಬಿನ್ನಾಳೆ ಗಂಟ ಯಾರಿಗೂ ಊಟ ಕೊಡದೇನೆ ಕಾಯ್ಕೊಂಡಿದ್ದಾರೆ. ನಾನು ಭಕ್ತರ ಮನೆಗೆ ಬಿನ್ನಾಳೆಗೆ ಹೋಗ್ಬೇಕು ಅಂತೇಳಿ ಯಾರು ಬೆಳ್ಳಿ ಬೆಟ್ಟದವರು ಬೆಳಗಿರಿ ರಂಗಪ್ಪ ತಾಂಡಪ್ಪನ ಕೊಳಕ್ಕೆ ಬಂದು ಸ್ವಾಮಿಯವರು ಮಂಡಿ ಉದ್ದ ಗಂಗೆ ಒಳಗೆ ನಿಂತುಕೊಂಡು ಸ್ವಾಮಿ ಹಳದಿ ಪಳದಿಗಳನ್ನೆಲ್ಲ ಕಳೆದು ತಿಟ್ಟಿನ ಮೇಲೆ ಮಡಗ್ಬಿಟ್ಟು ಯಾರು ಆದಿನಾರಾಯಣ ಮೂಗಿಡ್ಕೊಂಡು ಸ್ವಾಮಿಯವರು 3 ಮುಳುಗು ಮುಳುಗಿ 3 ಮುಳುಗಿ ಎದ್ದು ನಾಮದ ಪೆಟ್ಟಿಯನ್ನ ಬಲಗೈಲಿ ಹಿಡ್ಕೊಂಡು ನಾಮ ತೆಯ್ಯೋದೆ ಬೆಳಗಾಯ್ತಂತೆ. ಸ್ವಾಮಿಯವರು ನಾಮ ಸೇವೆ ಮಾಡಿಕೊಳ್ಳಕ್ಕೆ ನಾರಾಯಣ ಆ ನಾಮ ತೆಯ್ಯೋದೆ ಬೆಳಗಾಯ್ತಂತೆ. ಆಗ ನಾಮವನ್ನ ಧರಿಸ್ತಾ ಇರೋರಂತೆ ಯಾರು ಆದಿನಾರಾಯಣ. ಕಾಲು ಕಾಲಿಗೂ ನಾಮ, ಕೀಲು ಕೀಲಿಗೂ ನಾಮ, ಬೇಕಾದವೆರಡು ಬೆಳೆ ನಾಮ ತಂದಾನ
ನಾರಾಯಣೋ ತಂದಾನ ಬೇಕಾದವೆರಡು ಬಿಳಿಯ ನಾಮವ ಧರಿಸಿ ಮಧ್ಯ ಧರಿಸವರೇ ಕೆಂಪು ನಾಮ ತಂದಾನ ನಾರಾಯಣೋ ತಂದಾನ ಮಧ್ಯ ಧರಿಸವರೇ ಕೆಂಪು ನಾಮ ನಾರಾಯಣ ನತ್ತಿಯ ಮೇಲೆ ನಸು ನಾಮ ತಂದಾನ ನಾರಾಯಣೋ ತಂದಾನ ನತ್ತಿಯ ಮೇಲೆ ನಸು ನಾಮವಾಧರಿಸಿ ಬೆನ್ನಿನ ಮೇಲೆ ಬೇತಾಳ ನಾಮ ತಂದಾನ ಬೆನ್ನಿನ ಮೇಲೆ ಬೇತಾಳ ನಾಮವಾಧರಿಸಿ ತೋಳಿನ ಮೇಲೊಂದು ತುಳಸಿ ನಾಮ ತಂದಾನ ನಾರಾಯಣೋ ತಂದಾನ ತೋಳಿನ ಮೇಲೆ ತುಳಸಿ ನಾಮವಾಧರಿಸಿ ಕಳ್ಳನ ಗುಳಿಲೊಂದು ಕಳ್ಳ ನಾಮ ತಂದಾನ ನಾರಾಯಣೋ ತಂದಾನ ಕಳ್ಳನ ಗುಳಿಯಲ್ಲಿ ಕಳ್ಳು ನಾಮವಾಧರಿಸಿ ಮಂಡಿಯ ಮೇಲೊಂದು ಚಿಂದಿ ನಾಮ ತಂದಾನ ವೆಂಕಟರಮಣ ತಂದಾನ ಆ ನಾಮ ಈ ನಾಮ ಅಂತೇಳಿ ನಾರಾಯಣ ನಾಮ ತೆಯ್ಯೋದು ಬೆಳಗಾದೋ ತಂದಾನ ನಾರಾಯಣೋ ತಂದಾನ ಬಿಳಗಿರಿ ರಂಗಸ್ವಾಮಿ, ನಿಮ್ಮ ಧ್ವನಿ ಹೆಂಗ್ ಕಾಪಾಡ್ಕೋತೀರಾ? ಅದರ ಏರಿಳಿತ ಸರ್ ಅದು ಈಗ ನೈಟ್ ಎಲ್ಲ ಕತೆಗೆ ಹೋಗಿರ್ತೀವಿ, ಅಲ್ಲೆಲ್ಲ ಬೆಳಗಾನ ಆಡಿರ್ತೀವಿ. ಅಂದ್ರೆ ಈಗ ನಾನು ಒಬ್ನೇ ಬಂದಿರೋದ್ರಿಂದ ನಾನು ಒಬ್ನೇ ಆಡ್ತಾ ಇದ್ದೀನಿ ಸರ್. ನಮ್ಮ ಸಹ ಕಲಾವಿದರು ಇರ್ತಾರೆ ಸರ್ ಆಯ್ತು ನಮ್ ಜೊತೆಯಲ್ಲಿ. ಹೌದು, ಅವ್ರಿಗೊಂದು ನಮ್ಗೊಂದು ಇರ್ತದೆ ಸರ್. ಇದು ಕರೆಕ್ಟ್. ಈ ಕಂಸಾಳೆಯಲ್ಲಿ ಈ ಪದ ಆಡ್ಬೇಕಾದ್ರೆ ನಾನು ಈ ತರ ರಾತ್ರಿ ಕೂತಾಗ ನೋಡಿದೀನಿ. ಹಳ್ಳಿ ಕಡೆ ಎಲ್ಲ, ಊರ್ ಕಡೆ ಎಲ್ಲ ಯಾರೊಬ್ರು ಕತೆನಲ್ಲಿ ಬಿಡ್ತಾರೆ, ಇನ್ನೊಬ್ರು ಕತೆ ಎತ್ಕೋತಾರೆ. ಅವ್ರನ್ನೇ ಸೊಲ್ನವರು. ಸೊಲ್ನವರು. ಸೊ ಹಂಗೆ ಎತ್ತೆತ್ ಕೊಡ್ತಿರ್ತಾರೆ. ಬಟ್ ಆದ್ರೂ ಒಂದ್ ರಾತ್ರಿ ಪೂರ್ತಿ ಆಡಿ ಮತ್ ಬೆಳಗ್ಗೆ ಒಂಚೂರು ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಆಡಕ್ ಶುರು ಮಾಡ್ತೀವಿ. ಅದು ಗಂಟ್ಲು ಹೆಂಗ್ ಕಾಪಾಡ್ಕೋತೀರಾ ಅಂತ. ನಾವು ಈಗ ನಮ್ಗೆ ಅದಕ್ಕೆ ಮದ್ದು ಅಂದ್ರೆ ಬಿಸಿನೀರು ಸರ್. ನಾವು ಬಿಸಿನೀರು ಕುಡಿಯೋದ್ರಿಂದ ಬಿಸಿನೀರು ಕುಡಿದು ಗಂಟ್ಲಿಗೆ, ಯಾಕೆಂದ್ರೆ ಬೇರೆ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಅಲ್ಲಿ ನೀರು ಇಲ್ಲಿ ನೀರು, ಹಂಗಾಗಿ ಅದು ಕೆಲವು ಸಂದರ್ಭದಲ್ಲಿ ಹಂಗಾಗುತ್ತೆ. ಆಮೇಲೆ ಈಗ ಒಂದು 5-6 ರಾತ್ರಿ ನಿದ್ಗೆಟ್ಬಿಟ್ಟಾಗ ಗಂಟ್ಲು ಸ್ಟ್ರೈನ್ ಆಯ್ತದೆ. ಈ ಕಲೆಯ ಜೀವನ ಆಗಿರೋದ್ರಿಂದ ಇವತ್ ಬಂದ್ರೆ ಇವತ್ ನೈಟ್ ಹೋಗ್ಬೇಕು, ನಾಳೆ ಬಂದ್ರೆ ನಾಳೆನೂ ಹೋಗ್ಬೇಕು. ಹಗಲೊತ್ತಲ್ಲಿ ನಿದ್ದೆ ಮಾಡ್ಕೋಬೇಕು, ರಾತ್ರಿ ಹೊತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಕೆಲವು ಸಂದರ್ಭಗಳಲ್ಲಿ ನಿದ್ದೆ ಮಾಡಕ್ ಆಗದಂತ ಪರಿಸ್ಥಿತಿ ಇರುತ್ತೆ. ಆ ಸಂದರ್ಭಗಳಲ್ಲಿ ನಮ್ಗೆ ಸ್ವಲ್ಪ ಗಂಟ್ಲು ಸ್ಟ್ರೈನ್ ಐತೆ. ಅವಾಗ ಬಿಸಿನೀರು ಉಪ್ಪು ಹಾಕೊಂಡು ಗಾಗಲ್ ಮಾಡಿ ಅವಾಗ ನಮ್ಗೆ ರಿಲೀಫ್ ಆಗ್ಬಿಡ್ತದೆ ಸರ್. ಭಗವಂತ ಈ ಮಂಟೆ ಸ್ವಾಮಿ ಬಿರುದು ಸರ್ ಇದು. ನಮ್ ಹೆಗಲ ಮೇಲೆ ಎತ್ಕ ಕೂತ್ಕತ್ತು ಅಂದ್ರೆ ಆ ಸ್ವಾಮಿನೇ ನುಡಿಸ್ತಾನೆ ನಮ್ಗೆ. ಆತರ ಯಾವ್ದು ಇದಾಗಲ್ಲ. ಪರಮಾತ್ಮನ ಸ್ತುತಿ ನುಡಿಯುವಾಗ ನಮ್ಗೆ ಅರಿವಿಲ್ದಂಗೆ ನಾವು ಹೇಳ್ಕೊಂಡು ಹೋಯ್ತಾ ಇರ್ತೀವಿ. ಆ ಭಗವಂತ ಮುತ್ತಿ ಕೊಡ್ತಾ ಇರ್ತಾನೆ. ಈಗ ಎಷ್ಟೋ ಸರಿ ಇದೆಲ್ಲ ಕಥೆಗಳು, ಹೌದು, ಆ ಕಥೆಗಳನ್ನ ಹೇಳಕ್ ಶುರು ಮಾಡ್ತೀರಾ. ಇವತ್ತಿನ ಟ್ರೆಂಡ್ಗೆ ಹೇಳ್ಬೇಕಲ್ಲ, ಇವತ್ತಿನ ಜನಕ್ಕೆ ಇಷ್ಟ ಆಗ್ಬೇಕು. ಅಲ್ಲಿ ಕೂತಿರೋರ್ರಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಕರು ಇರ್ತಾರೆ, ಹುಡುಗ ಹುಡುಗಿರು. ಅದನ್ನ ಹೇಗೆ ಅವ್ರಿಗೆ ತಿಳಿಪಡಿಸ್ತೀರಿ? ಅದು ನೋಡಿ ಸರ್, ಇವಾಗ ಹಿಂದಿನ ಕಾಲದಲ್ಲಿ ಬರೀ ಕಥೆನೇ ಮಾಡ್ತಾ ಇದ್ರು, ಮಧ್ಯದಲ್ಲಿ ಯಾವ್ದಾರು ಒಂದು ಉಪಕಥೆ ಹೇಳ್ತಿದ್ರು. ಈಗಿನ ಕಾಲದವ್ರು ನಿದ್ದೆಗೆಡೋದಿಲ್ಲ. ಇದು ಕೂತ್ಕೊಂಡು ಕೇಳುವಂತದ್ದು ಕಡಿಮೆ. ಇಡೀ ರಾತ್ರಿ ಯಾರು ಕೇಳೋದಿಲ್ಲ. ವಯಸ್ಸಾದವ್ರು ಕೂತಿರ್ತಾರೆ ಒಂದ್ 4-5 ಜನ. ಆ ಬೆಳಗಾನ ನಾವು ಬರೀ ದೇವ್ರ ಕಥೆನೇ ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೂ ತೂಕುಡಿಕೆ ಬಂದ್ಬಿಡ್ತದೆ, ಕೇಳುವುದಿಲ್ಲ. ಅಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾದ್ರು ಜನಗಳನ್ನ ನಗಿಸಕ್ಕೋಸ್ಕರ ಈಗ ನಾವು ಏನಾದ್ರು ಒಂದು ಕಾಮಿಡಿ ಯಾವ್ದಾದ್ರು ಮಧ್ಯದಲ್ಲಿ ಹಾಕಿ ಅವ್ರನ್ನ ಮನರಂಜಿಸಿದ್ರೆ ಅವ್ರು ಏನ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅಂದ್ಬಿಟ್ಟು ಆ ಕಥೆನೂ ಕೇಳ್ದಂಗ ಆಯ್ತದೆ, ಕಾಮಿಡಿನೂ ಕೇಳ್ತಾರೆ. ಆಗ ಜನ ಎದ್ದೋಗಲ್ಲ ಸರ್. ಹಂಗಾಗಿ ಒಂದ್ ಸ್ವಲ್ಪ ಉಪಕಥೆಗಳನ್ನ ಸೇರಿಸಿಕೊಂಡು ಕಾಮಿಡಿ ಅಂದ್ರೆ ಯಾವ ತರ ಅದು ಇವತ್ತಿನ ಸಮಾನಕ್ಕೆ ಹೆಂಗೆ? ಈಗಿನ ಸಮಾನಕ್ಕೆ ಅಂದ್ರೆ ಇದು ಈಗ ಎಲ್ಲಾ ತರದಲ್ಲೂ ಇದೆ ಸರ್. ಈಗ ನೋಡಿ, ತಂದೆ ತಾಯಿಗಳ ಬಗ್ಗೆ, ಅತ್ತೆ ಮಾವದಿರ ಬಗ್ಗೆ, ಸ್ನೇಹಿತರ ಬಗ್ಗೆ, ಒಡ ಹುಟ್ಟಿದವ್ರ ಬಗ್ಗೆ ಪ್ರತಿ ಒಂದು ತಿಳುವಳಿಕೆನೂ ಇರುತ್ತೆ. ಅದರಲ್ಲಿ
ಒಂದು ಅರ್ಥನೂ ಇರುತ್ತೆ, ಒಂದು ಹಾಸ್ಯನೂ ಹಾಸ್ಯನೂ ಇರುತ್ತೆ ಸರ್. ಹಾ. ಹಾಸ್ಯನೂ ಇರುತ್ತೆ. ಹಂಗೆ ಆ ಜನಗಳಿಗೆ ತಿಳಿಸಿ ಹೇಳ್ಕೊಡೋದು. ಈಗ ನಿಮ್ಗೊಂದು ಉದಾಹರಣೆ, ಒಂದು ಜಾನಪದ ಗೀತೆ ಆಡ್ತೀವಿ. ಇದ್ರಲ್ಲಿ ಜಾನಪದ ಗೀತೆನೂ ತಿಳಿಸ್ದಂಗೆ ಆಗ್ಬೇಕು, ಜನಕ್ಕೆ ಈಗ ನಡೀತಾ ಇರತಕ್ಕಂತ ಹಾಸ್ಯನೂ ಅವ್ರಿಗೆ ಮನದಟ್ಟು ಮಾಡ್ಬೇಕು. ಆ ರೀತಿಯಾಗಿ ಯಾಕ್ಲೆ ಬಡದಾಡ್ತಿ ತಮ್ಮ, ಯಾಕ್ಲೆ ಬಡದಾಡ್ತಿ ತಮ್ಮ, ಮಾಯಮ್ಮೆ ಹೆಚ್ಚಿ ಸಂಸಾರನೇ ಹೆಚ್ಚಿ, ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ, ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ನಿನ್ನ ಹೆಂಡತಿ ಮಕ್ಕ ಬರುವಾರಣ್ಣ ಎಲ್ಲಿ ತನಕ, ನಿನ್ನ ಹೆಂಡತಿ ಮಕ್ಕಳು ಬರುವಾರಣ್ಣ ಎಲ್ಲಿ ತನಕ, ಉಂಡು ಉಡೋ ತನಕ, ತಿಂದು ತೇಗೋ ತನಕ, ತಂದು ಹಾಕೋ ತನಕ, ಉಂಡು ಮಲಗೋ ತನಕ. ಸತ್ತ ಮೇಲೆ ಅಣ್ಣ ಸತ್ತ ಮೇಲೆ ಒರುವರು ನಿನ್ನ ಗುಳಿ ತನಕ, ಸತ್ತ ಮೇಲೆ ಒರುವರು ನಿನ್ನ ಗುಳಿ ತನಕ. ಗುಂಡಿಗಾಕೋ ತನಕ, ಕಣ್ಣ ಮುಚ್ಚೋ ತನಕ, ಸೌದೆ ಜೋಡ್ಸೋ ತನಕ, ಬೆಂಕಿ ಹಚ್ಚೋ ತನಕ. ಇದಾಡ್ಬಿಟ್ಟು ಸರ್, ಈಗ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು. ಹೆಂಡತಿ ಮಕ್ಕಳು ಬರುವಾರಣ್ಣ ಎಲ್ಲಿ ತನಕ, ಉಂಡು ಉಡೋ ತನಕ, ತಿಂದು ತೇಗೋ ತನಕ. ಅಂದ್ರೆ ನಾವು ಬದ್ದು ಬಾಳಿ ನಾವೇನಾರ ಕಣ್ಮುಚ್ಚಿ ಹೋದಾಗ, ನಾವು ಚೆನ್ನಾಗಿದ್ದಾಗ ನನ್ನ ಹೆಂಡತಿ ನನ್ನ ಮಕ್ಕಳಿಗೋಸ್ಕರ ದುಡಿಬೇಕು, ನನ್ನ ಹೆಂಡತಿಗೋಸ್ಕರ ದುಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟ ಬೀಳ್ತೀವಿ. ಆ ಕಾಲನು ಬಂದು ನಮ್ಮನ್ನ ಕರೆದೊಯ್ಯುವಾಗ ಮಡದಿ ಮಕ್ಕಳು ಬಂದು ನಮ್ಮನ್ನ ತಡ್ಕತಾರ. ಎಲ್ಲಿ ತನಕ, ಉಂಡು ಉಡೋ ತನಕ, ತಿಂದು ತೇಗೋ ತನಕ, ನನ್ನ ಹೆಂಡತಿ ನನ್ನ ಮಕ್ಕಳು ಅಂತೇಳಿ ಪರಿತಪಿಸ್ತಿದ್ದಂಥ ಈ ಮಾನವ ಜನ್ಮ ಕಣ್ಮುಚ್ಚಿ ಹೋಗ್ಬೇಕಾದ್ರೆ ಸತಿ ಸುತ್ತರು ಬಂದು ನಮ್ಮನ್ನು ತಡ್ಕೊಳ್ಳಲ್ಲ ಅಲ್ವಾ. ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅಂದ್ಬಿಟ್ಟು ಅವ್ರಿಗೊಂದು ಈಗಿನದು ಒಂದು ಆಸೆ ಹೇಳೋದು. ನೋಡ್ರಿ, ನಮ್ಮೂರಲ್ಲಿ ಏನಾಗಿತ್ತು, ಒಬ್ಬ ದೊಡ್ಡ ಜಮೀನ್ದಾರ. ಆ ಜಮೀನ್ದಾರ ಭಾರಿ ಅನುಕೂಲವಾಗಿ ಇದ್ನ, ಸುಮಾರು ಒಂದು 10-20 ಎಕರೆ ಜಮೀನು, ಕೆಜಿ ಗಟ್ಲೆ ಚಿನ್ನ ಬೆಳ್ಳಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಿಕೊಂಡು ಭಾರಿ ಶಿಸ್ತು, ಭಾರಿ ವೈಭೋಗದಲ್ಲಿ ಬಾಳ್ತಿದ್ದ. ಆಗ ಅವನ ಹೆಂಡತಿಗೆ 1.5 ಕೆಜಿ ಚಿನ್ನ ಮಾಡಿಸಿದ್ನಂತ ನೋಡಿ ಆ ಕಾಲದಲ್ಲಿ. ಅಂತ ಜಮೀನ್ದಾರ ಕೋಟ್ಯಾಧಿಪತಿ ಅವಳಿದ್ದಾಗ ಅವನ ಆಯಸ್ ಮುಗ್ದೋಯ್ತು ಪಾಪ. ಅವನು ಕಣ್ಣು ಮುಚ್ಚಿಬಿಟ್ಟ, ಅಂದ್ರೆ ತೀರೋಗ್ಬಿಟ್ಟ. ಇವಳು ಸತಿ ಸುತ್ತರು ಅಂತೇಳಿ ಕೋಟ್ಯಾಧಿಪತಿ ವೈಭೋಗದಲ್ಲಿ ಬಾಳ್ತಿದ್ದವಳು, ಇವಳು ಯಾರೋ ಹೆಂಡ್ತಿ ಬಂದು ಏನು ಕೆಚ್ಕೊಂಡು ಬಡ್ಕೊಂಡು, ಅಯ್ಯೋ ಹೊಂಟೋದ್ಯಪ್ಪ, ನಾನು ಬಿಟ್ಬಿಟ್ಟು ಹೊಂಟೋದ್ಯಾ ನನ್ನ ರಾಜ್ಕುಮಾರ, ಅಯ್ಯೋ ನನ್ನ ರಾಣಿ ನೋಡ್ದಂಗೆ ನೋಡ್ಕತ್ತಿದ್ದಲ್ಲೋ, ನನ್ನ ಈಚೆಗೆ ಕಳಿಸ್ದೆ ಕೆಲಸಕ್ಕೆ, ನಿನ್ನ ಮನೆ ಒಳಗೆ ನನ್ನ ಚೆನ್ನಾಗಿ ನೋಡ್ಕತ್ತಿದ್ದಲ್ಲೋ ಅಂತ ಏನು ಕೆಚ್ಕೊಂಡು ಬಡ್ಕೊಂಡು ಹತ್ಕೊಂಡು. ಆಗ ನಾವೆಲ್ಲ ಹೋಗಿ ನೋಡಿ ಹೂನಾರ ಹಾಕ್ಬಿಟ್ಟು ಬಂದು, ಆಗ ಇನ್ನು ರಾವ್ಗಾಲ ಆಗುತ್ತೆ, ಎತ್ಕೊಳ್ರಪ್ಪ, ಇನ್ನು ರಾವ್ಗಾಲ ಬಂದ್ಬಿಡ್ತು, ದಫನ್ ಮಾಡ್ಬೇಕು ಎತ್ಕೊಳ್ಳಿ ಅಂತೇಳಿ ಕರ್ಕೊಂಡೋಗಿ ಎಲ್ಲಿ ಮಸಾಣದಲ್ಲಿ ಹಸಲೆನೆಲ್ಲ ಜೋಡಿಸ್ಬಿಟ್ಟು ಇನ್ನೇನೋ ಬೆಂಕಿ ಇಡಬೇಕು. ಅವಾಗ ನಮ್ಮ ಕಡೆ ಸಂಪ್ರದಾಯ, ನೋಡ್ರಪ್ಪ ಯಾರಾದ್ರೂ ಮೊಕ್ಕ ನೋಡೋರಿದ್ರೆ ನೋಡ್ಕೊಬಿಡ್ರಪ್ಪ, ಕಡ್ದಾಗಿ ಏನು ಮೊಕ್ಕ ಮುಚ್ಚಿಬಿಡ್ತೀವಿ ಅಂತಾರೆ. ಅವಾಗ ಯಾರಾದ್ರೂ ಮೊಕ್ಕ ನೋಡದೆ ಹೋದವರು ದೂರದಿಂದ ಬಂದವ್ರಿಗೋಸ್ಕರ ಒಂದು ಅವಕಾಶ ಇರ್ತದೆ. ಅವಾಗ ಓಡ್ ಬಂದು ಮೊಕ್ಕ ನೋಡೋದು. ಈ ಅಮ್ಮ ಇಲ್ಲಿ ಕೂತಿದ್ಲಲ್ಲ, ಎಲ್ಲಿ ಮರದಡಿಲಿ ಸುಸ್ತಾಗಿ, ಅಯ್ಯೋ ನನ್ನ ರಾಜ್ಕುಮಾರವ್ನು ಮುಚ್ಚಿಬಿಟ್ಟಾರೆ ಅಪ್ಪ, ನನಗೆ 1.5 ಕೆಜಿ ಚಿನ್ನ ಮಾಡಿಸ್ಕೊಟ್ಟು ಅವ್ನು ಮುಚ್ಚಿಬಿಟ್ಟಾರೆ ಅಪ್ಪ, ಅವ್ನು ಇಲ್ದ ನಾನು ಹೆಂಗಪ್ಪ ಬಾಳ್ಳಿ, ಅಯ್ಯೋ ನನ್ನ ಸಿಂಧೂರ ಹೊಂಟೋಯ್ತಲ್ಲಪ್ಪ ಇವತ್ತು ನನ್ನ ರಾಜ್ಕುಮಾರ, ಅಯ್ಯೋ ಅವ್ನು ಮೂಗು ನೋಡಪ್ಪ, ಅವ್ನು ಮೂಗು ನೋಡಪ್ಪ, ಸಂಕ ಮೂಗಪ್ಪ ನನ್ನ ಗಂಡ ನೋಡಿ ಎಷ್ಟು ಪ್ರೀತಿ. ಆಗ ಮೊಕ್ಕ ಮುಚ್ಚಿಬಿಟ್ಟು ಇನ್ನೇನು ಬೆಂಕಿ ಇಡಬೇಕು. ಆ ಟೈಮ್ಗೆ ಎಲ್ಲರೂ ಮೊಕ್ಕ ನೋಡ್ಕೊಳ್ಳಿ ಅಂದ ತಕ್ಷಣ ಅಮ್ಮ ಓಡ್ ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು, ಅಯ್ಯೋ ನನ್ನ ದೇವ್ರು ಮುಚ್ಚಿಬಿಟ್ಟಾರೆ ಅಪ್ಪ, ಅವ್ನ್ ಬೆಳ್ ನೋಡ್ರಪ್ಪ, ಅವ್ನ್ ಬೆಳ್ ನೋಡ್ರಪ್ಪ, ಅವ್ನ್ ಬೆಳ್ ನೋಡ್ರಪ್ಪ ಅಂತ ಕೂತಾವಳೆ. ನಾವು ಇದೇನು ಗಳಿಗಳಿಗೂ ಹಿಂಗಂತಾಳೆ ಅಮ್ಮ, ಬೆಳ್ ನೋಡ್ರಪ್ಪ ಅಂತ. ಏನಿರ್ಬೋದು, ಅಮ್ಮ ಹಿಂದಕ್ಕೆ ನಿಂತ್ಕಮ್ಮ ಬೆಂಕಿ ಹಚ್ಬೇಕು, ಹಿಂದಕ್ಕೆ ನಿಂತ್ಕೊಂಬಂದು, ಅಯ್ಯಯ್ಯೋ ಬೆಂಕಿ ಹಚ್ಬಿಟ್ಟಾರಪ್ಪ, ಅವ್ನ್ ಬೆಳ್ ನೋಡ್ರಪ್ಪ, ಸಟಗೆ ಅವ್ನ್ ಬೆಳ್ ನೋಡ್ರಪ್ಪ ಅಂತ ಕೂತಾವಳೆ. ಆಮೇಲೆ ಏನಿರ್ಬೋದು ಬೆಳ್ಳಲ್ಲಿ ಅಂತ ಅಂದ್ಬಿಟ್ಟು ಸೌದೆ ಕೆದಕ್ ನೋಡಿದ್ರಿ,
11 ಗ್ರಾಮ್ ಕಪಾಲಿ ಉಂಗ್ರ ಹಾಕವ್ನೆ. ಅದಕ್ಕೆ ಅವ ಅಮ್ಮ ಅವ್ನ್ ಬೆಳ್ ನೋಡ್ರಪ್ಪ ಅಂತ ಕೂತವಳೆ. ಅಮ್ಮ ಉಂಗ್ರ ಹಿಡ್ಕ ಎಳಿತಾಮಿ ಬತ್ತಾಗಿಲ್ಲ ಕಣಮ್ಮ. ಅಯ್ಯೋ ಕುಡ್ಲು ತಕೊಂಡ್ ಕೂದ್ ಹಾಕ್ಬಿಡ್ರಪ್ಪ, ಗ್ರಾಮ್ ನೋಡಿದ್ರೆ 13,000 ಹಾಕೂತದೆ ಚಿನ್ನದ ಗ್ರಾಮು ಅಂತೆ. ಅದ್ರ ಅರ್ಥ ಏನು ಅಂದ್ರೆ ನೋಡಿ, ಸತಿ ಸುತ್ತರು ಅಂತ ಹೇಳಿ ನಾವು ಅಂಬಲ ಪಟ್ಟು 1.5 kg ಚಿನ್ನ ಮಾಡಿಸಿದವನು ನೋಡಿ ಅದು ಉಂಗ್ರಕ್ಕೋಸ್ಕರ ಅವ್ನ್ ಬೆಳ್ ನೋಡ್ರಪ್ಪ. ಈ ತರ ಒಂದು ಹಾಸ್ಯವನ್ನ ಅವ್ರಿಗೆ ಮನದಟ್ಟು ಮಾಡ್ಕೊಡ್ತೀವಿ. ನಾವ್ ಇತ್ತೀಚೆಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದೀರಿ, ಈಗ ಯೂಟ್ಯೂಬ್ ಬಂದಿದ್ದೀರಿ, ಎಲ್ಲ ನೋಡ್ತಿರ್ತೀರಲ್ಲ ನೀವು. ಟ್ರೆಂಡಿಂಗ್ ರೀಲ್ಸ್ ಅಂತ ನಡೀತಿರುತ್ತೆ. ನಿಜ. ಒಂದಷ್ಟು ಹಾಡುಗಳಿಗೆ ಡ್ಯಾನ್ಸ್ ಮಾಡೋದು ಅಥವಾ ಏನೋ ಅವ್ರವರೇ ಏನೋ ಮಿಕ್ಸ್ ಮಾಡಿ ಏನೇನೋ ಮಾಡೋದು, ಇದೆಲ್ಲ ನೋಡ್ತೀರಾ? ಹೌದು ಸರ್. ಈಗ ನನ್ನ ವಯಸ್ಸು ಇರುತ್ತೆ, ಬೇರೆಯವ್ರ ಅಭಿನಯ ಇರುತ್ತೆ, ಅದು ಸುಮಾರು ಜನ ಮಾಡೋರೆ. ನಾನು ಈ ಕರಿಮಣಿ ಮಾಲೀಕ ಅದ್ರದ್ದು ಒಂದು ಇದ್ ಮಾಡಿದೆ, ಏನೋ ಆ ಒಂದು ಕಥೆಲಿ ಹೇಳಿದೆ, ಅದು ಸುಮಾರು ವೈರಲ್ ಆಯ್ತು. ಅದನ್ನ ಈ ಯಾರು ಕೆಲವರು ಇನ್ಸ್ಟಾಗ್ರಾಮ್ ನಲ್ಲಿ ವಾಯ್ಸ್ ನಂದು, ಅಭಿನಯ ಅವ್ರದ್ದು, ಆತರ ಲುಕ್ ಮೂವ್ಮೆಂಟ್ ಅವ್ರದ್ದು, ಆ ರೀತಿ ಮಾಡ್ಕೊಂಡ್ರೆ ಅದ್ ನೋಡ್ದಾಗ ಖುಷಿ ಆಯ್ತು. ಇರ್ಲಿ ಯಾರೋ ಒಟ್ಲಿ ಈಗ ಮಾಡ್ತಾವ್ರಲ್ಲ, ಈಗ ವಯಸ್ಸು ನಮ್ದೇ ಇರುತ್ತೆ ಅಂತ ನಾನು ಅದನ್ನ ಇದ್ ಮಾಡ್ಲಿಲ್ಲ. ಆ ತರನು ಮಾಡ್ತಾರೆ ಸರ್. ಈ ತರ ಕಾಮಿಡಿಗಳನ್ನೆಲ್ಲ ತಕೊಂಡು ಅವ್ರ ಆಕ್ಟಿಂಗ್ ಮಾಡೋದು, ನಾವ್ ಹೇಳಿರೋದ್ನ ಈ ತರ ಎಲ್ಲ ಮಾಡ್ತಾರೆ. ಈಗ ಅದೇ ನಡೀತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ. ನೀವು ಅದನ್ನ ಅಬ್ಸರ್ವ್ ಮಾಡ್ತೀರಿ? ಈಗ ಬರುತ್ತಲ್ಲ ಸರ್ ಎಲ್ಲ ನಮ್ಮ ವಯಸ್ಸು, ಕೆಲವರು ನಮ್ಮ ಸ್ನೇಹಿತರು, ನಮ್ಮ ಪೂಜೆ ಮನೆಯವರು, ನಮ್ಮ ಅದನ್ನ ನೋಡಿದಾಗ ನಮ್ಗೆ ಅದನ್ನ ಕಳ್ಸಿಕೊಡ್ತಾರೆ. ನಿಮ್ ವಯಸ್ಸು ಯಾವ್ದು ನಿಮ್ಗೆ ಇಷ್ಟ ಆಗಿರೋದು, ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಆಗ್ತಿರುತ್ತೆ ಯಾವಾಗ್ಲೂ? ನಮ್ದು ಒಂದು ಕರಿಮಣಿ ಮಾಲೀಕ್ ಒಂದೊಂದು ಇದ್ ಮಾಡಿದೆ ಸರ್ ನಾನು. ಗಂಡ ಹೆಂಡ್ತಿರು ಇರ್ತಾರೆ, ಆ ಗಂಡ ಹೆಂಡ್ತಿರು ಇರ್ಬೇಕಾದ್ರೆ ಗಂಡ ದಿನಾ ಕುಡ್ಕೊಂಡ್ ಬಂದು ಎಡ್ತಿಗಿಡ್ಕೊ ಹೊಡೆಯೋದೇ ಕೆಲಸ ಅವನ್ಗೆ. ಹೊಡೆದ ಜ್ಞಾನದಲ್ಲಿ ಸುಮ್ನೆ ಯಾವಾಗ್ಲೂ ದಿನ ರಾತ್ರಿನ ಕುಡ್ಕ ಬರೋದು, ಹೊಡೆಯೋದು, ಈ ತರ ಮಾಡ್ತಾ ಇರ್ತಾರೆ. ಆಗ ಅವನ ಹೆಂಡತಿ ಹೆಸರು ಮಾದೇವಿ ಅಂತ. ಏನು ಹಿಡ್ಕೊಂಡು ಹೊಡೆದ್ಬಿಟ್ಟಿರ್ತಾನಲ್ಲ, ಬೆಳಗ್ಗೆನಾಗ ಇವನ್ಗೆ ಕುಡ್ದ್ಬಿಟ್ಟು ಹೊಡೆದ್ಬಿಟ್ಟಿರ್ತಾನಲ್ಲಪ್ಪ, ಅವ್ನಿಗೆ ಹೊಡೆದಿರೋದು ಗ್ಯಾಪ್ತಾ ಇಲ್ಲ. ಬೆಳಗ್ಗೆಗೆಲ್ಲ ಮತ್ತಿಳಿದು ಹೋದ್ಮೇಲೆ ಅವ್ನ ಪಾಡ್ಗೆ ಅವ್ನು ಕೆಲ್ಸಕ್ಕೆ ಹೊಂಟವನು. ಆಗ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದಾಗ ಅವನ ಹೆಂಡತಿ ಮಾದೇವಿ ಅಂತ ಅವಳ ಹೆಸರು. ಅವನ ಹೆಂಡತಿ ಮೊಬೈಲ್ಗಳಲ್ಲೆಲ್ಲ ಹಾಡಾಕ್ಬಿಟ್ಟು ಮನೆ ಒಳಗಿದ್ಲು. ಯಾವ ಹಾಡು ಅಂದ್ರೆ ಈಗೆಲ್ಲ ನಿಮ್ಮ ಸುಮಾರು ಜನ ಟ್ರೆಂಡ್ ಆಗಿದೆ, ನೀವು ನೋಡಿರ್ಬೇಕು ಹಾಡ್ನ. ಯಾವ ಹಾಡು ಅಂತಂದ್ರೆ, ಆ ಗಂಡ ಹಿಡ್ಕೊಂಡು ಹೊಡೆದ್ಬಿಟ್ಟಿರ್ತಾನಲ್ಲ, ಅವ್ನು ಗೊತ್ತಿರೋಲ್ಲ, ಅವ್ನ ಮನೆಗೆ ಬರೋಂಥ ಟೈಮ್ಲಿ ಅವಳು ಯಾವ ರೀತಿ ಹಾಡು ಹೇಳ್ತಾ ಇದ್ದಾಳೆ. ಮನಸ್ಸಿನೊಳಗೆ ಕಾಲಿ ಕಾಲಿ, ಈ ಮನಸ್ಸೊಳಗೆ ಇಬ್ಬರು, ಮಲ್ಲಿಗೆ ಸಂಪಿಗೆ ಕರೆದೆ ಹೋದರು ನೀ ನನಗೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ರಾವುಲ್ಲ, ಎದುರ ಮನೆ ರಾವುಲ್ಲ, ಎದುರ ಮನೆ ರಾವುಲ್ಲ. ಇದನ್ನ ಆಡಿದೆ ಸರ್ ನಾನು. ಇದನ್ನ ಸುಮಾರು ಮಿಲಿಯನ್ ಗಟ್ಟಲೆ ಆಯ್ತಿದ್ದು. ಹೌದು ಸರ್. ಇದು ಎಲ್ಲರ ಮೊಬೈಲ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಆಡಿದಂತ ಸಂದರ್ಭದಲ್ಲಿ ಇದನ್ನ ಸುಮಾರು ಜನ ರೀಲ್ಸ್ ಗಳಿಗೆ ವಾಯ್ಸ್ ನಂದು, ಅಭಿನಯ ಅವ್ರದ್ದು, ಈ ರೀತಿ ಮಾಡ್ಕೊಂಡಿದ್ರು ಸರ್. ನಂಗೆ ಹೆಂಗನ್ಸುತ್ತೆ ಅಂದ್ರೆ, ಈಗ ನಾವ್ ಎಷ್ಟೊಂದು ರಿಯಾಲಿಟಿ ಶೋ ನೋಡ್ತಿರ್ತೀವಲ್ಲ, ಈ ತರದೊಂದು ಜನಪದದ ಈ ಸೊಗಡಿನ ರಿಯಾಲಿಟಿ ಶೋ ನಡಿಬೇಕು ಅಂತ ಸರ್. ಅಲ್ವಾ? ಹೌದು ಸರ್. ಯಾಕೆಂದ್ರೆ ನಮ್ ಜನಪದ ಉಳಿಬೇಕು. ಇದು ಜನಪದ ಅಂದ್ರೆ ಜನರ ಬಾಯಿಂದ ಬಾಯಿಗೆ ಸರ್ ಜನಪದ. ಇದು ಯಾವ್ದೋ ಪುಸ್ತಕದಲ್ಲಿ ಒಂದು ಮೊಬೈಲ್ಗಳಲ್ಲಿ ಮಾಡ್ಕೊಂಡು ಆಡೋದಂಥದ್ದಲ್ಲ. ಜನಪದ ಅಂತಂದ್ರೆ ಗುರುಗಳು ನೋಡಿ, ನಮ್ಮ ಗುರುಗಳು ಆಡ್ತಿದ್ರು, ಈಗ ನಾನು ಆಡ್ತಾ ಇದ್ದೀನಿ. ನಾನು ಕಲಿಸ್ಕೊಟ್ರೆ ಮುಂದಕ್ಕೆ ಪೀಳಿಗೆ ಆಡ್ತಾರೆ. ಇದು ನಶಿಸೋಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ. ತಾಳ, ತಂಬೂರಿ, ಈ ಸುಮಾರು ಇವಾಗೆಲ್ಲ ನೋಡ್ತಿದಾರಲ್ಲ ಆರ್ಕೆಸ್ಟ್ರಾ. ಈಗಿನ ಮಕ್ಕಳಿಗೆ ಇದೆಲ್ಲ ಇನ್ಸ್ಟ್ರೂಮೆಂಟ್ ಹೆಸರೇ ಗೊತ್ತಿಲ್ಲ ಸರ್. ಹೌದು. ಈ ದಮ್ಮಡಿ ಅಂದ್ರೇನು, ಕಂಸಾಳೆ, ತಾಳ, ತಂಬೂರಿ, ಇವಾಗೆಲ್ಲ ಗಿಟಾರು, ಹೌದು, ವೈಲಿನ್, ಹೌದು, ಡ್ರಮ್ಸ್, ಇದೆಲ್ಲ ಗೊತ್ತಿರುತ್ತೆ. ಎಲ್ಲ ಇದು ಪಿಯಾನೋ, ಕರೆಂಟ್ ಒಂದು, ಹಂಗಾಗಿ ಇವೆಲ್ಲ ಎಲೆಕ್ಟ್ರಿಕಲ್ ಜಾಸ್ತಿ ಇವು ಸರ್. ಇವೆಲ್ಲ ಜಾನಪದ ಸರ್. ಇವೆಲ್ಲ ಇದು ತಂಬೂರಿ, ಇದಕ್ಕೇನು ಎಲೆಕ್ಟ್ರಿಕಲ್ ಮಾಡಕ್ಕಾಗಲ್ಲ ನೋಡ್ರಿ. ತಂತಿಗಳು ಹಾಕಿ ಮೇಡೋದು. ಇದು ನೋಡಿ, ನೀವು ಮಾತಾಡ್ಬೇಕಾದ್ರೆ ಹಿಂಗ ಅಂತೀರಾ, ಎಷ್ಟು ಚೆನ್ನಾಗಿ ಕೇಳದ್ ಗೊತ್ತಾ ಅದು. ಇದು ಸಿದ್ದಪ್ಪಾಜಿ ಕಂದಾಯದ ಸ್ವರೂಪ ಸರ್. ಇದು ಸಿದ್ದಪ್ಪಾಜಿ ಅವರು ಕಂದಾಯ ಹೊತ್ತಿಗೆ ಬರ್ತಾರಲ್ಲ ಸರ್, ಆ ಕಂದಾಯದಂಗೆ ಇದು ತಂಬೂರಿ. ಈ ಸಿದ್ದಪ್ಪಾಜಿಗೆ ಸಂಬಂಧಪಟ್ಟಿದ್ದು. ಇದನ್ನು ಎಲ್ಲರೂ ಅಲ್ಲೇ ತಗೋಬೇಕಾ, ಮಾಡಿಸ್ಬೇಕಾ ಇದನ್ನ? ಇಲ್ಲ, ಇದು ಸಿಗುತ್ತೆ ಸರ್ ಮೈಸೂರ್ ಹತ್ರ ಪಡೂರಳ್ಳಿ ಅಂತ ಶಿವಣ್ಣವರು ಅಂತ ಮಾಡ್ಕೊಡ್ತಾರೆ. ಇದನ್ನ ತಗೋಬೇಕು. ನಮ್ಮ ಶ್ರುತಿ ಜ್ಞಾನಕ್ಕೋಸ್ಕರ ಇದು ನುಡಿಸೋದು ಸರ್. ನಾವು ಯಾವ ಶ್ರುತಿಲಿ ಆಡ್ಬೇಕು ಅನ್ನೋದಕ್ಕೋಸ್ಕರ ಇದು ನುಡಿಸ್ಕೊಂಡು ಆಡಂತದ್ದು ತಂಬೂರಿ. ಇದೆಲ್ಲ ದಮ್ಡಿ.
ಇದು ಕಂಸಾಳೆ, ಇದೆಲ್ಲ ಕಡೆನೂ ಸಿಗುತ್ತೆ ಸರ್. ಈಗ ಇದು ನೀವು ಬರೀ ನಮ್ ಕರ್ನಾಟಕದಲ್ಲಿ ಅಷ್ಟೇ ನುಡಿಸಿರೋದ, ಬೇರೆ ಕಡೆ ಹೋಗಿದ್ದೀರಾ? ಕರ್ನಾಟಕದಲ್ಲಿ ಅಂದ್ರೆ ನನ್ಗೆ ಬೇರೆ ಕಡೆ ಅವಕಾಶ ಸಿಕ್ಕಿತ್ತು. ನಾನು ಕೆಲಸದಲ್ಲಿದ್ದ ಕಾರಣ ರಜೆ ಬೇಕಾಗಿತ್ತು ಸರ್. ಆ ಸಂದರ್ಭದಲ್ಲಿ ನಾವು ಈಗ ಸದ್ಯ ಕರ್ನಾಟಕ ಬಿಟ್ಟು ಹೋಗಿಲ್ಲ? ಎಲ್ಲೂ ಹೋಗಿಲ್ಲ ಸರ್. ಹೋಗ್ತೀರಾ? ಇವಾಗ ಜಗತ್ತು ನೋಡ್ಬೇಕು ನಿಮ್ಮನ್ನ, ಕರೆಸ್ಬೇಕು ನಿಮ್ಮನ್ನ, ಯಾವ್ದೋ ಅಕ್ಕ ಸಮ್ಮೇಳನಕ್ಕೋ ಅಮೆರಿಕಕ್ಕೋ ಇದೆಲ್ಲ ಕರೆಸ್ಬೇಕು ನಿಮ್ಮನ್ನ. ಆ ಮಾದೇಶ್ವರ ಹುಲಿವಾಂದೆಯ ಕಂಡ್ಬಿಟ್ರೆ ಎಷ್ಟೊತ್ತು ಸರ್. ಆ ಭಗವಂತ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಅಥವಾ ವಿಶ್ವ ಕನ್ನಡ ಸಮ್ಮೇಳನಕ್ಕೋ ನಿಮ್ಮನ್ನ ಕರೆಸ್ಬೇಕು ನಿಮ್ಮನ್ನ. ಅಲ್ಲಿ ಸರ್ ಭಗವಂತ ಅವಕಾಶ ಕೊಟ್ರೆ, ಆ ಮಲೆ ಮಾದೇಶ್ವರ ಮಂಟಲಿಂಗಯ್ಯ ಹೋಗುವಂತ ಅವಕಾಶ ಸಿಕ್ಕಿದ್ರೆ ಹೋಗೋಣ, ಈ ವೃತ್ತಿ ಮಾಡ್ಕೊಂಡ್ ಬರ್ತೇವೆ. ನಮಗೆ ಕಂಸಾಳೆ ಅಂದ ತಕ್ಷಣ ತುಂಬಾ ಹಿಂದಿನ ಕಲಾವಿದರು, ಕಂಸಾಳೆ ಮಹಾದೇವನವರು ಅಂತ ಇದ್ರು ಸರ್. ಹೌದು, ಅವ್ರು ನೆನಪಾಗ್ಬಿಡ್ತಾರೆ ತಕ್ಷಣ ನಮ್ಗೆ. ಒಂದು ಜನಪ್ರಿಯತೆ ಗೊಳಿಸೋದಕ್ಕೆ ಒಂದಷ್ಟು ಜನ ಕೆಲಸ ಮಾಡಿದ್ರು. ನಿಜ ಸರ್. ಅದಾದ್ಮೇಲೆ ನಂತರ ನೀವು ಪೀಳಿಗೆಗೆ ಬರ್ತಾ ಇದ್ದೀರಿ. ನಿಜ ಸರ್. ಈಗ ನೀವು ನಿಮ್ಮ ಕುಟುಂಬಕ್ಕೆ ಕಲಿಸ್ಬೇಕಲ್ಲ. ಈಗ ಹೆಂಗೆ ಮದುವೆ ಆಗಿದ್ಯಾ ನಿಮ್ಗೆ? ಆಗಿದೆ ಸರ್. ಮನೇಲಿ ಯಾರಿದ್ದೀರಿ ಈಗ? ಮನೇಲಿ ನಮ್ಮ ಮನೆಯವರು ನಮ್ಗಿಬ್ರು ಮಕ್ಳು ಸರ್. ಮಗಳಿಗೆ 10 ವರ್ಷ, ಮಗನ್ಗೆ 5 ರಿಂದ 6 ವರ್ಷ. ಅವನ್ಗೂ ಇದ್ರ ಬಗ್ಗೆ ಬಾರಿ ಇಂಟ್ರೆಸ್ಟ್. ನಮ್ಗೆಲ್ಲ ನೋಡ್ತಾ ಇರ್ತಾನಲ್ಲ, ಆಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ನಾನು ಆಡಿರೋದ್ನ ಯಾವಾಗ್ಲೂ ಹಾಕೊಂಡ್ ಕೇಳ್ತಾ ಇರ್ತಾನೆ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಹುಡುಗರು ಈಗ ಇದಕ್ಕೇನಾರು ನಮ್ಮಪ್ಪ ಹಿಂಗ್ ಹೋಯ್ತದೆ, ಕಾಸು ಸಿಗುತ್ತೆ, ಹಿಂಗ್ ಪೂಜೆಗಳಿಗೆಲ್ಲ ಹೋಯ್ತಾರೆ, ಹಣ್ಣುಗಳು ತತ್ತಾರೆ, ಇದೆಲ್ಲ ತತ್ತಾರೆ ಅನ್ನೋದ್ರ ಮೇಲೆ ಗಮನ ಕೊಟ್ಬಿಟ್ರೆ ಓದೋದಲ್ಲಿ ನಮ್ಗೆ ತೊಂದರೆ ಆಗ್ಬಿಟ್ಟದು. ಯಾಕೆಂದ್ರೆ ಶಿಕ್ಷಣನು ಅಷ್ಟೇ ಬಾರಿ ಪ್ರಾಮುಖ್ಯತೆ ಮುಖ್ಯ. ಆಗ್ಲಿಲ್ಲ ಸರ್. ನಮ್ದು SSLC ಲಾಸ್ಟ್ ಕೊನೆ ಆಯ್ತು, ಓದಕ್ ಆಗ್ಲಿಲ್ಲ. ಅವಾಗೆಲ್ಲ ಬಡತನ. ಇವಾಗ ನಾವಾದ್ರೂ ಓದಕ್ ಆಗ್ಲಿಲ್ಲ, ಅವ್ರಾರು ಓದ್ಲಿ. ಯಾಕಂದ್ರೆ ಈಗ ಎಜುಕೇಶನ್ ಮುಖ್ಯ ಇವಾಗ. ಹಂಗಾಗಿ ಇದನ್ನ ಮುಂದಕ್ಕಿದ್ದೇ ಇರ್ತದೆ. ಇದು ಈಗ ನಾವು ದೇವ್ರ ಗುಡ್ರ ಆದ್ಮೇಲೆ ನಮ್ಮ ಮಕ್ಕಳು ಬಿಡ್ಲೇಬೇಕು. ನಾವು ಅವಾಗ ಕಲ್ಸ್ಕೊಟ್ರೆ ಆಯ್ತು ಅಂದ್ಬಿಟ್ಟು ಜಾಸ್ತಿ ಇದಕ್ಕೆ ನಾನು ಅಂದ್ರೆ ಇದ್ರ ಬಗ್ಗೆ ತಿಳಿಸಿದೀನಿ, ಗೊತ್ತು. ಕರ್ಕೊಂಡು ಹೋಗ್ತೀರಿ ಯಾವಾಗಾರು ಒಂದೊಂದ್ಸರಿ ಬರ್ತಾನೆ ಸರ್, ಜೊತೆಲಿ ಬರ್ತಾನೆ. ಕಂಸ ಈ ತಾಳ ಚಿಕ್ಕದು, ಈ ತಾಳ ತಕೊಂಡು ಇದು ಸರ್ ತಾಳ ನುಡಿಸ್ತಾರೆ. ಇದು ಕಂಚಿಂದೇನಾ? ಸರ್ ಕಂಚು ತಾಳ ಸರ್, ಅದು ತಾಳ. ಇದು ಕಂಸಾಳೆ, ಕಂಚಿನ ಕಂಸಾಳೆ, ಇದು ದಂಡಿ. ಹಂಗಾಗಿ ಅವನು ಬರ್ತಾನೆ ಯಾವಾಗವಾಗ. ನಾನು ಓದೋದ್ರ ಕಡೆ ಗಮನ ಕೊಡಪ್ಪ, ಆಮೇಲೆ ಮುಂದಕ್ಕಿದ್ದೇ ಇರ್ತದೆ. ನಮ್ಮಂಗೆ ಅವನ್ಗೊಂದ 15 ವರ್ಷದ ನಂತರ ಬಿಡ್ಬೇಕು ಸರ್ ಇದನ್ನ. ಯಾಕೆಂತಂದ್ರೆ ಈ ದೇವ್ರ ಗುಡ್ರು ಅನ್ನೋದೇನು ಅನ್ನೋದು ಮಕ್ಕಳಿಗೆ ಗೊತ್ತಾಗ್ಬೇಕು. ನಾವು ಒಂದ್ ಎಂಜಲ್ ತಿನ್ನುವಂಗಿಲ್ಲ, ಬೇರೆಯವರು ಊಟ ಮಾಡಿದ್ರೆ ಎಂಜಲ್ ತಿನ್ನುವಂಗಿಲ್ಲ. ಆಮೇಲೆ ನಾವು ಅಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು. ಈ ಚಪ್ಲಿ ಇದನ್ನೆಲ್ಲ ಕೈಯಲ್ಲಿ ಎತ್ಕೊಳ್ಳುವಂಗಿಲ್ಲ, ಹೊಡಿತೀನಿ ಅಂತ ಬಾಯಲ್ಲಿ ಅನ್ನುವಂಗಿಲ್ಲ. ಅವೆಲ್ಲ ನಮ್ಗೆ ಗುರುಗಳು ಗುರುಬೋಧನೆ ಮಾಡಿರ್ತಾರೆ. ಅವೆಲ್ಲ ನೀವು ಹೋಟ್ಲೆಲ್ಲ ತಿನ್ಬೋದಾ? ಹೋಟ್ಲಲ್ಲಿ ಅಂದ್ರೆ ಬಾಳೆ ಎಲೆ ಹಾಕ್ಸ್ಕೊಂಡು ಊಟ ಮಾಡ್ತೀವಿ ಸರ್. ಕೆಲವು ಸಂದರ್ಭದಲ್ಲಿ ಅಂತ ಪರಿಸ್ಥಿತಿ ಇರಲ್ಲ, ಆ ಟೈಮ್ಲಿ ಹೊರಗಡೆ ಹೋದಾಗ ತಿನ್ಲೇಬೇಕಾಯ್ತದೆ. ಬೇರೆ ಎಲ್ಲರೂ ಹಾಲ್ಟ್ ಆಗ್ಬೋದಾ ನೀವು? ಹಾಲ್ಟ್ ಆಯ್ತೀವಿ ಸರ್. ಆದಾಗ ನಮ್ಗೆ ಸೆಪರೇಟ್ ಅಡಿಗೆ ಮಾಡಿಸ್ತೀವಿ. ಬೇರೆಯವರು ಎಂಜಲು ತಿನ್ನುವಂಗಿಲ್ಲ ನಾವು. ಆಮೇಲೆ ಜೋಡು ಪಾಪಸು ಎತ್ಕೊಳ್ಳಂಗಿಲ್ಲ ನಮ್ಗೆ. ಆಮೇಲೆ ಜಗಳ ಆಡುವಾಗ ಎಲ್ಲೂ ಹೋಗ್ಬಾರ್ದು ನಾವು. ಗುರುಗಳು ಗುರುಪದೇಶ ಮಾಡಿರ್ತಾರೆ ನಮ್ಗೆ. ಯಾಕೆಂದ್ರೆ ಜಗಳ ಆಡುವಾಗ ಅವ್ರ ಗೋಡೆ ಏಟೇನಾದ್ರು ಪಾದರಕ್ಷೆಯಲ್ಲಿ ನಮಗ್ ಬಿದ್ದುಬಿಟ್ರೆ ನಾವು ಒಂಥರ ಇದ್ದು ಸತ್ತಂಗೆ ಸರ್. ಅವಾಗ ನಮ್ಗೆ ರುಜುಬಲ ಗುರುಬಲ ಹೊಂಟೋಗ್ಬಿಡ್ತದೆ. ಅವಾಗ ಏನಾಯ್ತದೆ ಅಂದ್ರೆ ಒಂಥರ ಮತ್ತೆ ನಾವು ಮೊದ್ಲಿಂದ ಹೋಗಿ ಸಾಲು ಮಾಡ್ತಲ್ಲಿ ಹೋಗಿ ಬುಂಡ ಮಾಡಿಸ್ಕೊಂಡು ಮತ್ತೆ ಲಿಂಗಧಾರಣೆ ಮಾಡಿಸ್ಕೋಬೇಕು. ಆ ತರ ಪರಿಸ್ಥಿತಿ ಜಗಳದಲ್ಲಿ ಇನ್ವಾಲ್ವ್ ಆಗಿ ಅಕಸ್ಮಾತ್ ಅವ್ರ ಗೋಡೆ ಪಾದರಕ್ಷೆಯಲ್ಲಿ ನಮ್ಗೇನಾರ ಬಿದ್ದುಬಿಟ್ರೆ ಅವಾಗ ನಾವು ಮತ್ತೆ ನಮ್ಮ ಮೊದ್ಲಿಂದ ದೇವ್ರ ಗುಡ್ಡನ್ನ ಏನ್ ಬಿಟ್ಟಿದ್ರು ಆ ತರ ಹೋಗಿ ಬಿಡ್ಸ್ಕೋಬೇಕಾದ್ರೆ ಇರುತ್ತೆ ಸರ್. ದೇವ್ರ ಗುಡ್ರು ಅಂದ್ರೆ ಬಾರಿ ಕೇರ್ಫುಲ್ ಆಗಿ. ಏನಂತಾರೆ ಮನೆ ಹೆಂಗಸ್ರು? ಏನಂತಾರೆ ಮನೆ ಹೆಂಗಸರು? ನಮ್ಮ ಈಗ ದೇವ್ರ ಗುಡ್ರು ಎಷ್ಟು ಶಿಸ್ತಾಗಿರ್ತಾರೆ, ಮನೇಲಿರೋ ಹೆಂಗಸರು ಅಷ್ಟೇ ಶಿಸ್ತಾಗಿರ್ಬೇಕು ಸರ್. ಯಾಕಂತಂದ್ರೆ ಅವ್ರು ದೇವ್ರ ಗುಡ್ರು ಮಿಸ್ಸಸ್ಸು ಅಂದ್ರೆ ಅವ್ರ ಹೆಂಡತಿ ಅವ್ರ ಮನೇಲಿ ವಾರ ಒಪ್ಪತ್ ಮಾಡೋದಾಗ್ಲಿ ಅದು ಶಿಸ್ತಾಗಿರ್ಬೇಕು. ಯಾಕಂದ್ರೆ ದೇವರ ಗುಡ್ಡರು ಅಂತ ಏನಕ್ಕಂತಾರೆ, ದೇವರ ಮಕ್ಕಳು ಅಂತ ದೇವರ ಗುಡ್ಡರು ಅಂದ್ರೆ ಅವ್ರನ್ನ ಹೆಂಡತಿ ಆದವ್ರು ಮನೇಲಿ ವಾರ ಒಪ್ಪತ್ ಮಾಡ್ಕೊಂಡು ಅವ್ರಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರ? ನಮ್ಮ ಮನೆಯವರು ಹೋಗೋದಿಲ್ಲ. ನಮ್ ಓದ್ಕೊಂಡಿದಾರ? ಅವರು SSLC ಓದಿದ್ರು. ಪುರಿಗಾಲಿ ಪಕ್ಕ ಉಳ್ಳಂಬಳ್ಳಿ ನಮ್ಮ ಟಿ ನರಸೀಪುರ ಕಡೆಯವ್ರೆ. ಹಂಗಾಗಿ ಅವ್ರು ಬೆಂಗಳೂರಿಗೆ ಬಂದವ್ರಲ್ಲ. ನಾನ್ ಮದುವೆ ಮಾಡ್ಕೊಂಡ್ಮೇಲೆ ಕರ್ಕೊಂಡ್ ಬಂದಿದ್ದು. ಹಂಗಾಗಿ ಎಲ್ಲೂ ಹೋಗಲ್ಲ, ಮಗ ಚಿಕ್ಕವನು. ಹಂಗಾಗಿ ಈಗ ದೇವ್ರು ನಮ್ಗೆ ಭಿಕ್ಷೆ ಬೇಡಕ್ಕೆಲ್ಲ ಹೋದಾಗ ಏನ್ರಿ ಈಗ್ಲೂ ಅದ್ ಮಾಡ್ತಿದ್ದೀರಾ ಬೇಡ ಅಂತ ಹೇಳಲ್ಲ? ಇಲ್ಲ ಸರ್, ನಮ್ಮ ಮನೆಯವರು ನಮ್ಮ ಹೆಂಗಸರು ಅವ್ರ ಅಪ್ಪನು ಬಂದು ನಮ್ಮಂಗೆ ದೇವ್ರ ಗುಡ್ರು. ನಮ್ಮ ಎಲ್ಲ ಗೊತ್ತು ಇರೋದ್ರಲ್ಲಿ ಮಾಡ್ಕೊಂಡು. ಇದನ್ನ ಹೆಣ್ಮಕ್ಳು ಮಾಡೋಂಗಿಲ್ವಾ? ಇಲ್ಲ, ಹೆಣ್ಮಕ್ಳು ಮಾಡ್ಬಾರ್ದು ಸರ್. ಇದು ನೀಲ್ಗಾರರು ದೇವ್ರ ಗುಡ್ರು ಮಾತ್ರ ಮಾಡ್ಬೇಕು ಸರ್. ಇದು ಅವ್ರ ಮಕ್ಕಳು ಹೆಣ್ಮಕ್ಳು ಇದ್ರು ಮಾಡಂಗಿಲ್ಲ? ಇಲ್ಲ ಸರ್, ಮಗನಿಗೆ ಮಾತ್ರ ಸೀಮಿತ ಸರ್. ಗಂಡ್ ಮಕ್ಳಿಗೆ ಅವ್ರನ್ನ ದೇವ್ರ ಗುಡ್ಡನ್ ಬಿಡೋದು, ಹೆಣ್ಮಕ್ಳಿಗೆಲ್ಲ ಗಂಡ್ ಮಕ್ಳಿಗೆ ದೇವ್ರ ಗುಡ್ಡನ್ ಬಿಡೋದು. ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ತಿತ್ತು ಈ ಬಿಗ್ ಬಾಸ್ ಅಲ್ಲಿ. ನಮ್ಮ ಮಂಡ್ಯ ಗಿಲ್ಲಿ ಒಂದೇನೋ ಒಂದ್ ಡೈಲಾಗ್ ಹೊಡೆದ,
ಅದಕ್ಕೆ ಯಾರೋ ಮ್ಯೂಸಿಕ್ ಮಾಡಿದ್ರು, ಹೌದು ಸರ್. ಅದನ್ನ ರ್ಯಾಪ್ ಸಾಂಗ್ ತರ ಮಾಡ್ಬಿಟ್ಟಿದ್ರು. ಹೌದು ಸರ್. ಅದನ್ನ ನೀವು ತಗೊಂಬಂದು ಕಂಸಾಳೆ ಪದಕ್ಕೆ ಹಾಕ್ತಿರಲ್ಲ, ಹೆಂಗದು? ಅದು ಸರ್ ಏನು ಅಂತಂದ್ರೆ ಅದನ್ನ ಯಾತಕ್ಕೋಸ್ಕರ ಹೇಳ್ದೆ ನಾನು ಅದನ್ನಂತಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಆ ಶೋಭಾನ ಪದ ಆಡೋರು, ನಾಟ್ಯ ಹಾಕೋ ಹೆಂಗಸರುಗಳು, ಕಳೆ ಕೇಳಿ ಹೆಂಗಸರುಗಳು, ಒಕ್ಕಣೆ ಮಾಡಿ ಹೆಂಗಸರುಗಳು, ದೇವ್ರ ಪದಗಳು, ಈ ಮಾದೇಶ್ವರಂದು, ಸಿದ್ದಪ್ಪಾಜಿದು, ಮಂಟೆಸ್ವಾಮಿದು, ಚುಂಚನಗಿರಿ ಭೈರವಂದು, ಬೆಳಗಿರಣ ಸ್ವಾಮಿದು, ನಂಜುಂಡೇಶ್ವರಂದು ಶೋಭಾನ ಪದಗಳು ಬರೀ ಇದೆ. ಯಾಕಂತಂದ್ರೆ ಅವ್ರಿಗೆ ಕೆಲಸ ಸಾಗ್ಬೇಕು, ಆಡ್ಕೊಂಡು ಕೆಲಸ ಮಾಡಿದ್ರೆ ಮಾಡ್ದಂಗ ಆಗೋದಿಲ್ಲ, ಕೆಲಸ ಆಯಾಸ ಆಗಲ್ಲ ಅಂತ ಹೇಳಿ ಈ ಹೆಂಗಸರುಗಳು ಅದನ್ನೇ ರೂಢಿ ಮಾಡ್ಕೊಂಡು ಮಾಡ್ತಾ ಇದ್ರು. ಈಗ ಅವೆಲ್ಲ ಕಡಿಮೆ ಆಗ್ತಾ ಇದೆ. ಈಗ ಅದು ಯಾರು ಈಗ ನಾಟ್ಯಕ್ಕೆ ಎಲ್ಲ ಮೆಷಿನ್ಗಳು ಬಂದ್ಬಿಡ್ತು ಬಿಡಿ, ಒಕ್ಕಣೆ ಮಾಡಕ್ ಮೆಷಿನ್ ಬಂದ್ಬಿಡ್ತು, ನಾಟ್ಯ ಹಾಕಕ್ಕೂ ಮೆಷಿನ್ ಬಂದ್ಬಿಡ್ತು. ಈಗ ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲೇ ಗಿಲ್ಲಿ ನಟಂದು ಹೇಳ್ದೆ. ಏನು ಅಂತಂದ್ರೆ ಎಲ್ಲಾ ಈಗ ಹೆಂಗಸರುಗಳು ಶೋಭಾನ ಪದ ಆಡ್ತಿದ್ರು. ಹಿಂದಿನ ಕಾಲದಲ್ಲಿ ಶೋಭಾನ ಪದ ಆಡೋರ್ನ ಹುಡಿಕೊಂಡ್ ತಡಿಕೊಂಡ್ ಕರ್ಕ ಬರ್ತಿದ್ರು. ಬವ್ವ ನಿಂಗೆ ಎಲೆಡ್ಕೆ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, 2 ನುಡಿ ಶೋಭಾನ ಆಡು ಬವ್ವ, ನಿನ್ಗೆ ನನ್ ಮಗಳಿಗೆ ನೀರು ಒಯ್ತವ್ರೆ, ಶಾಸ್ತ್ರ ಮಾಡ್ತವ್ರೆ ಅಂತ ಹೇಳಿ ಒಂದು 100 ಜನಕ್ಕೂ ಒಬ್ರು ಶೋಭಾನ ಪದ ಆಡೋರು ಹುಡಿಕೊಂಡ್ ತಡಿಕ ಕರ್ಕ ಬರ್ತಿದ್ರು. ಈಗಿನ ಕಾಲದಲ್ಲಿ ಶೋಭಾನ ಪದ ಆಡೋದಿಲ್ಲ. ಯಾಕೆ ಆಡೋದಿಲ್ಲ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಬಡತನ ಅಲ್ವಾ ಸರ್, ಮನೆ ಮುಂದೆ ಚಪ್ರ ಹಾಕೊಂಡು ದಾರೆ ಎರಿತಿದ್ರು, ದೇವಸ್ಥಾನದಲ್ಲಿ ಹೋಗಿ ತಾಲಿ ಕಟ್ಸ್ಕೊ ಬರ್ತಿದ್ರು, ಬಡತನ. ಇವಾಗ ಹಂಗಿಲ್ವಲ್ಲ, ಇವಾಗೆಲ್ಲ ಚೌಟ್ರಿಲ್ ಮಾಡ್ತಾರೆ, ಕಲ್ಯಾಣ ಮಂಟಪಗಳಲ್ಲಿ ಮಾಡ್ತಾರೆ. ಅಲ್ಲಿಗೆ ಮುದ್ಕಿರ್ನೇ ಕರ್ಕೊಂಡು ಹೋಗೋದಿಲ್ಲ ಶೋಭಾನ ಪದ ಆಡಕ್ಕೆ ಅಲ್ವೇ. ಮುದ್ಕಿರ್ನಲ್ಲಿ ಕರ್ಕೊಯ್ತಾರೆ, ಅಲ್ಲೆಲ್ಲ ಬಗೆ ಅಡುಗೆ ಮಾಡವ್ರೆ, ಎಲ್ಲ ದೋಸೆ ಮಾಡವ್ರೆ, ಗೋಬಿ ಮಂಚೂರಿ ಮಾಡವ್ರೆ, ಕೇಸರಿ ಬಾತ್ ಮಾಡವ್ರೆ, ನಿನಗೆ ಶುಗರು, ನೀನು ಬಂದು ಅಲ್ಲಿ ತಿಂದ್ಬಿಟ್ಟು ನಮ್ ತಾಲೂಕ್ ತರಬೇಡ, 3 ಮುದ್ದೆ ಮಾಡಿ ಮಡ್ಕಲ್ ಮಡಗಿನಿ, 1 ಮುದ್ದೆ ಈಗ ಉಣ್ಕೊ, ಬೆಳಗ್ಗೆ 1 ಮುದ್ದೆ ಮಡಿಕೋ, ಪಡಸಲೆ ಮೇಲೆ ಕಾಮಿಳಿ ಹೊಸ್ಕೊ ಮನಿಕೋ ಅಂದ್ಬಿಟ್ಟು. ಈಗಿನ ಕಾಲದಲ್ಲಿ ಮುದ್ಕಿರ್ನ ಚೌಟ್ರಿ ಕರ್ಕೊ ಹೋಗಲ್ವಲ್ಲ, ಇನ್ ಶೋಭಾನ ಪದ ಎಲ್ಲಿಂದ ಬರ್ತದೆ? ಈಗ ಯಾರು ಶೋಭಾನ ಪದ ಆಡೋರೇ ಇಲ್ಲ ಅಂತೇಳಿ ಈಗ ಎಲ್ಲಾರ ಬಾಯ್ಲುವೆ ಬರ್ತಿರ್ತಕ್ಕಂಥ ಗೀತೆ ಈ ಬಿಗ್ ಬಾಸ್ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ಅದೊಂದು ಹೇಳಿದೆ ಸರ್ ನಾನು. ಈಗ ಅದೇ ನೀವು ಗಿಲ್ಲಿ ನಟ ನಮ್ಮ ಮಂಡ್ಯದವರು, ಅವ್ರದೇ ಯಾರ್ ಮೊಬೈಲ್ ಅಲ್ಲಿ ನೋಡು ಅದೇ, ಯಾವ ಇದ್ರಲ್ಲಿ ನೋಡು ಅವ್ರದೇ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಇದಾಡ್ದಲ್ಲ ಸರ್. ಅದಕ್ಕೆ ಯಾರ ಮೊಬೈಲ್ ನೋಡಿದ್ರು ಇದೆ. ಇವಾಗ ಶೋಭಾನ ಪದ ಆಡೋರಾಗ್ಲಿ, ದೇವ್ರ ಪದ ಆಡೋರಾಗ್ಲಿ ಕಮ್ಮಿ ಆದ್ರು. ಅಂದ್ರೆ ಹೆಂಗ ಅದನ್ನ ನಿಮ್ಮ ಕಂಸಾಳೆ ಪದಕ್ಕೆ ಅಳವಡಿಸ್ಕೊಂಡ್ಬಿಡ್ತೀರಾ ನೀವು? ಹಾ ಸರ್, ಅದು ತಾಳವಾಗೇ ಇರೋದು. ಅದು ಅದನ್ನ ಆಡ್ ಮಾತಲ್ಲಿ ಹೇಳಿದ್ದಾರೆ ಅವರು. ಹೌದೌದು, ಅದನ್ನ ತಾಳದಲ್ಲಿ ಅಂದ್ರೆ ಯಾವುದೇ ಗದ್ಯವನ್ನ ಪದ್ಯವನ್ನಾಗಿ ಕನ್ವರ್ಟ್ ಮಾಡ್ಬಿಡ್ತೀರಾ ನೀವು? ಮಾಡ್ಕೋಬಹುದು ಸರ್. ಅದು ಅವ್ರವ್ರ ಬುದ್ಧಿ, ಅವ್ರವ್ರ ಚಾಕ್ಯತೆ ಮೇಲೆ ಹೋಯ್ತದೆ, ಯಾವ ರೀತಿ ಆಡ್ಬೋದು ಅಂತ ಅದ್ರ ಮೇಲೆ ಹೋಯ್ತದೆ ಸರ್. ನಿಮಗ್ ಇತ್ತೀಚೆಗೆ ಗಮನ ಸೆಳೆದಿದ್ದು ಬೇರೆ ಯಾವ್ಯಾವುದು ಈ ತರ? ಅದೇ ಸರಿ, ಇದೊಂದು ಟ್ರೆಂಡ್ ಆಯ್ತು. ಆಮೇಲೆ ನಮ್ಮ ಇವರು ನೋಡ್ರಿ, ಯಾವುದು ನಮ್ಮ ಹಿರಿಯ ಕಲಾವಿದರು ಮಳವಳ್ಳಿ ಮಾದೇವಸ್ವಾಮಿ ಅವರು, ಹೌದು, ಅನ್ಯಾಯಕಾರಿ ಬ್ರಹ್ಮ, ಅದು 1995ರಲ್ಲಿ ಆಡಿದ್ರು ಅವರು. ಆಗ ಅದನ್ನ ನೋಡ್ರಿ, ಅದನ್ನ ಈಗ ಇತ್ತೀಚೆಗೆ ಯುವ ಜನತೆ ಎಲ್ಲ ಅದನ್ನ ಡ್ಯಾನ್ಸ್ ಮಾಡ್ಕೊಂಡು ರೀಲ್ಸ್ ಮಾಡಿ ಅನ್ಯಾಯಕಾರಿ ಬ್ರಹ್ಮ, ಈ ಸುಂದರನ ಸನ್ಯಾಸಿ ಮಾಡಬಹುದು ಎಲ್ಲದಕ್ಕೂ ಆಡ್ಬಿಟ್ರು ಸರ್. ಅದನ್ನ ಇಂಥ ರೀಲ್ಸ್ ಮಾಡಲಿಲ್ಲ ಅನ್ನಂಗಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ಗಂಟ, ಮದುವೆ ಆಗದೇದವ್ರಿಗೆ, ಹೆಚ್ಚಾಗಿ ಮದುವೆ ಆಗದೇದವ್ರಿಗೆ ಅದನ್ನ ರೀಲ್ಸ್ನ ಇದ್ ಮಾಡ್ಬಿಟ್ರು. ಅನ್ಯಾಯಕಾರಿ ಬ್ರಹ್ಮ, ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತೇಳಿ ಯಾರು ಮದುವೆ ಆಗಿಲ್ಲ ಅವ್ರನ್ನೇ ಮೇನ್ ಆಗಿ ತಕೊಂಡು ಅವ್ರ ಬಗ್ಗೆನೇ ಆಡಿ ಅದೊಂದು ತುಂಬಾ ಟ್ರೆಂಡ್ ಆಯ್ತು ಸರ್ ಅವ್ರದ್ದು. ಅದು ಬಂದು ಚುಂಚನಗಿರಿ ಭೈರವನ ಕತೆ, ಮೊದ್ಲೇ ನಾನು ಹೇಳಿದ್ನಲ್ಲ ಸರ್, ಅದ್ರದ್ದು ಅದು ಕಥೆಲಿ ಇರತಕ್ಕಂಥದ್ದು. ಅದನ್ನ ಇವಾಗೆಲ್ಲ ಮೊಬೈಲ್ಗಳಿಗೆ ಹಾಕೊಂಡು ಬಾರಿ ಟ್ರೆಂಡ್ ಆಯ್ತು ಸರ್. ಇದೆಲ್ಲ ಇತ್ತೀಚೆಗೆ ಅಬ್ಸರ್ವ್ ಮಾಡಿ ಸಿನಿಮಾದಲ್ಲಿ ಇದನ್ನೆಲ್ಲ ಬಳಸ್ಕೋತಾರೆ ಈಗ. ಸರ್ ಹೌದು, ಒಂದ್ ಮಾಡರ್ನ್ ಟಚ್ ಕೊಡ್ತಾರೆ. ಹೌದು ಸರ್, ಅಲ್ವಾ? ಹೌದು, ಈ ಕಲ್ಚರ್ ಇದು, ಅದ್ರ ಇದಕ್ಕೊಂದು ಮಾಡರ್ನ್ ಟಚ್ ಕೊಡ್ತಾರೆ. ಅವಾಗ ನಿಮ್ಗೆ ಅನ್ಸುತ್ತಾ ಇಲ್ಲ ಈ ತರ ಮಾಡೋದ್ ತಪ್ಪು ಅನ್ಸುತ್ತಾ, ಇಲ್ಲ ಸರಿ ಅನ್ಸುತ್ತಾ, ಹೆಂಗ? ಇಲ್ಲ ಸರ್, ಅದು ತೋರ್ಸೋದ್ರಿಂದ ಸರಿ ಅನ್ಸುತ್ತೆ ನನ್ಗೆ. ಯಾಕಂತಂದ್ರೆ ನಾವ್ ಆಡೋದ್ನ ಅಲ್ಲಿ ತೋರಿಸ್ತಾರೆ, ಅವ್ರ ಸಿನಿಮಾನೇ ಆಗಿರ್ಬೋದು ಅದು, ಆದ್ರೂ ನಮ್ಮ ಕಲೆ ಬಗ್ಗೆ ತೋರಿಸ್ತಾರೆ ಜನಕ್ಕೆ. ಅವಾಗ ಅವರು ನೋಡಿದಾಗ ಓ ದೇವ್ರ ಗುಡ್ರು ತಂಬೂರಿ ನುಡಿಸ್ಕೊ ಬತ್ತವ್ರೆ, ಕಂಸಾಳೆ ನುಡಿಸ್ಕೊ ಬತ್ತವ್ರೆ, ದೇವ್ರ ಗುಡ್ರು ಇವರು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಈಗ ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ದವರು, ನಮ್ಮಂತ ಚಿಕ್ಕವ್ರನ್ನ, ಒಂದು ಎಲೆಮರೆ ಕಾಯಿ ಅಂತ ಇದ್ದವ್ರನ್ನ ಕರೆದು ನೀವು ಒಂದು ನಮ್ಗೆ ಜನಗಳಿಗೆ ಗೊತ್ತಾಗ್ಲಿ, ಕಲೆ ನಶಿಸಿ ಹೋಗ್ಬಾರ್ದು ಅನ್ನೋದಕ್ಕಂತ ಒಂದು ಸಂದರ್ಶನ ಕೊಟ್ಟು ನಮ್ಮನ್ನ ಪರಿಚಯ ಮಾಡಿಸ್ತಿರಲ್ಲ ಸರ್, ಅದು ಜನಗಳಿಗೆ ಗೊತ್ತಾಗುತ್ತೆ. ಈಗ ನಾವು ಆಗ್ತೀವಿ ಇಲ್ಲ ಅಂತ ಅಲ್ಲ, ಆದ್ರೂ ಈ ಕಲೆನ ಪ್ರೀತಿಸಿ ಕರೀತಾರಲ್ಲ ಸರ್, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಇದು ಗೊತ್ತಾದ್ರೆ ಮಾತ್ರ ಮುಂದಿನ ತಲೆಮಾರ್ಗ ಹೋಗುತ್ತೆ. ಹೌದು, ಇಲ್ಲಾಂದ್ರೆ ಹೊಟ್ಟೋಯ್ತು ಅಷ್ಟೇ. ನಿಜ ಸರ್. ಈಗ ಹೆಂಗೆ ಆ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ? ಈಗ ಅದು ನಮ್ಮಲ್ಲಿರೋ ಮಕ್ಕಳುಗಳು ಇದನ್ನ ಹೆಂಗೆ ನೋಡ್ಬೋದು? ಕೆಲವು ಸುಮಾರು ಕಡೆ ನಾನು ಹೋಗಿದ್ದೀನಿ ಸರ್. ಇದು ನಾನು ಈ ಮಾಧ್ಯಮಗಳಿಗೆ ಹಾಕೋದ್ರಿಂದ ನಮ್ಮನ್ನ ಕರೆಸಿ
ಕಂಸಾಳೆ ಪದ ಆಡಿ ಒಂದಿನ ಕಾರ್ಯಕ್ರಮ ಕೊಡಿ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತೀರಿ? ಸ್ಕೂಲಲ್ಲಿ ಕಂಸಾಳೆ ಬಗ್ಗೆ ತಿಳಿಸ್ಕೊಡಿ ಅಂತಂದಾಗ ಈ ಕಂಸಾಳೆ ತಂಬೂರಿ ಬಗ್ಗೆ ಸುಮಾರು ಸ್ಕೂಲ್ಗಳಲ್ಲಿ ಹೋಗಿ ಅಂದ್ರೆ ಡೆಮಾನ್ಸ್ಟ್ರೇಷನ್ ಪ್ರತ್ಯಕ್ಷಕ್ಕೆ ಕೊಡ್ತೀರಿ. ಈ ಮಾದೇಶ್ವರ ಅಂದ್ರೇನು, ಈ ಕಂಸಾಳೆ ಅಂದ್ರೇನು, ನೀಲ್ಗಾರರು ಅಂದ್ರೇನು, ತಂಬೂರಿ ತಾಳ, ಈ ರೀತಿ ದೇವ್ರ ಗುಡ್ರ ಪದ್ಧತಿ, ಇದೆಲ್ಲ ಜಾನಪದ, ಇದು ನಶಿಸಿ ಹೋಗ್ಬಾರ್ದು ಅನ್ನತಕ್ಕಂಥ ಇದ್ ಮಾಡಿ ಸುಮಾರು ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ಹೇಳಿದೀನಿ ಸರ್. ಈ ದೊಡ್ಡ ದೊಡ್ಡ ಉತ್ಸವ ನಡೆಯುತ್ತಲ್ಲ, ಸರ್ಕಾರ ಮಾಡ್ತಾರಲ್ಲ, ಹೌದು ಸರ್. ಉತ್ಸವಗಳಿಗೆ ಹೋಗಿದೀವಿ ಸರ್. ಈ ಸರ್ ಪುಟ್ಟಣ್ಣ ಚೆಟ್ಟಿಪುರ ಭವನ ಪಕ್ಕ ಕನ್ನಡ ಭವನ, ಅಲ್ಲೂ ಸಹ ನಮ್ಗೆ ಕಾರಂಜಿ ಚಿಲುಮೆ ಅಂತ ಹೇಳಿ ಅಲ್ಲೂ ನಮ್ಗೆ ಒಂದು ವೇದಿಕೆ ಕೊಟ್ಟಿದ್ರು. ಗೌರ್ಮೆಂಟ್ ಹಂಪಿ ಉತ್ಸವ, ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ ಹಂಪಿ ಉತ್ಸವ. ಹ್ಞೂ ಸರ್, ಹೋಗಿದೀವಿ ಸರ್. ಬೀಸ್ ಕಂಸಾಳೆಗೋಸ್ಕರ ಕರೆಸಿ, ಕದಂಬೋತ್ಸವ, ಆನೆಗುಂದಿ ಉತ್ಸವ, ದಸರಾ ಮಹೋತ್ಸವ. ಹೌದು, ದಸರಾ ಇಂಥವಕ್ಕೆಲ್ಲ ಕಾರ್ಯಕ್ರಮಗಳಿಗೆಲ್ಲ ಅಲ್ಲಿ ನಮ್ಮ ಬಸವರಾಜು ಅಂತ ಇದ್ರು, ಅವರು ನಿಮ್ಮಂಗೆ ನಮ್ನ ಗುರುತಿಸಿ ಈ ತರ ಒಂದು ವೇದಿಕೆ ಕೊಟ್ಟು ನಮ್ನ ಕರೆಸಿದ್ರು ಸರ್. ಓಕೆ, ಇದೆಲ್ಲ ಹೊರತುಪಡಿಸಿ ನಿಮಗ್ ಬೇರೆ ಏನಾದ್ರೂ ಆಸಕ್ತಿ ಅಥವಾ ಒಂದು ಇದೇ ನಿಮ್ದು ವೃತ್ತಿ ಆಗಿರೋದ್ರಿಂದ ಹವ್ಯಾಸ ಅಂತ ಬೇರೆ ಏನಾದ್ರು ಇದೆಯಾ? ಹವ್ಯಾಸ ಅಂತ ಏನೂ ಇಲ್ಲ ಸರ್ ನನ್ಗೆ. ನಾನು ಬೆಂಗಳೂರು ಬಂದು 20 ವರ್ಷ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಿದೆ. 10 ವರ್ಷದಿಂದ ಸ್ವಾಮಿ ಇದನ್ನ ರೂಢಿಸ್ಕೊಂಡೆ. ಈಗ 2 ವರ್ಷದಿಂದ ಈಗ ಸ್ವಾಮಿನೇ ಇದ್ ಮಾಡ್ತಾ ಇದೀನಿ. ನನ್ಗೆ ಇನ್ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಸರ್. ನನ್ಗೆ ಬೇರೆ ಹೇಳ್ತಾರೆ, ಏನಪ್ಪ ಇದನ್ನೇ ಮಾಡ್ಕೊಂಡಿದ್ಯಾ, ಹೋಗು ಕೆಲ್ಸಕ್ಕೆ ಹೋಗು, ಕಾರ್ಯಕ್ರಮಗಳು ಇಲ್ದಾಗ ಏನ್ ಮಾಡ್ತೀಯ ಹಂಗೆ ಅಂತ. ಈ ಭಗವಂತ ನಂಬಿದೀನಿ ಸರ್, ಏನ್ ತೊಂದ್ರೆ ಇಲ್ಲ ನನ್ಗೆ. ಆ ಹುಲಿವಾಂದಯ್ಯ, ಮಲೆ ಮಾದಪ್ಪ, ಕೈ ಹಿಡ್ಕೊಂಡ, ಆ ಮಂಟಲಿಂಗಯ್ಯ, ಯಾವ್ದಕ್ಕೂ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಕಾರ್ಯಕ್ರಮಗಳು ಸಿಗ್ತವೆ. ಈ ಫಿಲಂ ಥಿಯೇಟರ್ಗೆ ಹೋಗೋದು, ಫಿಲಂ ನೋಡೋದು, ಮಾಲ್ಗೆ ಹೋಗೋದು, ಮಕ್ಳು ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತೀರಿ? ಅಯ್ಯೋ ಇಲ್ಲ ಸರ್, ನಮ್ಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನ್ ಮದುವೆ ಆದ ವಸ್ತ್ರಲ್ಲಿ 2014 ಇಸ್ವಿಲಿ ಗಜಕೇಸರಿ ಫಿಲಮು ಬಂದಿತ್ತು. ಎಷ್ಟು ಗಜಕೇಸರಿ, ಅದು ನಮ್ ಹೆಂಗಸರು ಹಿಂಸೆ ಮಾಡ್ದಕ್ಕೆ ಕರ್ಕೊಂಡ್ ಹೋಗ್ಬೇಕು ಅಂತ ಕೊಳ್ಳೇಗಾಲದಲ್ಲಿ ಶೋಭಾ ಟಾಕೀಸ್ ಅಲ್ಲಿ ಗಜಕೇಸರಿ ಫಿಲಂ ನೋಡಿದ್ದು ನಾನು 2014 ಇಸ್ವಿ. ಈಗ 2025-26 ಆಯ್ತು. 11 ವರ್ಷ ಆಗೋಯ್ತು. 11 ವರ್ಷ ಆಯ್ತು. ನಾನು ನೋಡೋದಿಲ್ಲ. ನನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಂಟಾಯ್ತು. ಮೊನ್ನೆ ಇದಕ್ ಕರ್ಕೊಂಡೋಗಿ ಅಂತ ಬಾರಿ ಹಿಂಸೆ ಮಾಡಿದ್ರು. ಯಾವ್ದೋ ಕಾಂತಾರ ಫಿಲಂ ಕರ್ಕೊಂಡೋಗಿ ದೇವ್ರದಂತೆ ಅದು ಅಂತ. ಅಲ್ಲಿ ಏನು ಸಿಕ್ಕಾಪಟ್ಟೆ ರಸ್ಸು. ಆ ಥಿಯೇಟರ್ ಅಲ್ಲಿ ಜನಗಳು ನೋಡ್ಬಿಟ್ಟು ಆಮೇಲೆ ಆ ಸಿಳ್ಳೆ ಹೊಡೆಯೋದು, ಆ ಚಪ್ಪಾಳೆ ಹೊಡೆಯೋದು, ಅವ್ರ ಮಧ್ಯೆ ಕುತ್ಕೊಂಡ್ ಅಂದ್ಬಿಟ್ಟು ನಾನು ಇನ್ನೊಂದ್ 2-3 ತಿಂಗಳು ಕಾಯಮ್ಮ ಟಿವಿಗೆ ಹಾಕ್ಬಿಡ್ತಾರ ಯಾಕ ಅಂತ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಈಗ ಮಗಳು ದೊಡ್ಡವಳಾದ್ಲು, 10 ವರ್ಷ 11 ವರ್ಷ, ಮಗನೂ ಆಗ್ತಾವನೆ. ಯಾವತ್ತು ಕೇಳಲ್ವಾ, ಅಪ್ಪ ಮಾಲಕ್ ಕರ್ಕೊಂಡು ಹೋಗು, ನಮ್ಗೇನಾದ್ರು ಕೊಡ್ಸು ಅಂತೆಲ್ಲ ಕೇಳಲ್ಲ? ಇಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲಿ ಪಕ್ಕದಲ್ಲಿ ನಮ್ಮ ಏರಿಯಾದಲ್ಲಿ ಪಾರ್ಕ್ ಇದೆ, ಜಿಂಕೆ ಪಾರ್ಕ್. ಅಲ್ಲ, ಪಾರ್ಕ್ಗೆಲ್ಲ ಮಾಲ್ಗೆಲ್ಲ ಕರ್ಕೊಂಡು ಹೋಗಲ್ಲ? ಮಾಲ್ಗೆಲ್ಲ ಇಲ್ಲ ಸರ್, ಅವ್ರು ಇನ್ನ ರೂಢಿ ಮಾಡಿಲ್ಲ. ನಾನು ನಮ್ ಮಿಸ್ಸಸ್ ಈಗೇನೋ ಸಿಕ್ತಾವಲ್ಲ, ಈ ನೂಡಲ್ಸ್ ತಿನ್ನೋದು, ಆಮೇಲೆ ಪಾಸ್ತಾ ತಿನ್ನೋದು, ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು ಮಕ್ಕಳು ಇಷ್ಟಪಡ್ತಾರೆ. ಆ ತರದ್ ಏನಾದ್ರು ಕೊಡಿಸ್ತೀರಾ ಇಲ್ವಾ? ಇಲ್ಲ ಸರ್, ಅದು ನಮ್ಮ ಇದು ಏನು ಮೊಬೈಲ್ ಆರ್ಡರ್ ಮಾಡ್ಕೊಂಡ್ ತರಿಸ್ತಾರಲ್ಲ ಸರ್, ಅದ್ರಲ್ಲಿ ತರ್ಸಿ ಕೊಡ್ತಾರೆ ನಮ್ಮ ಮನೆಯವರು. ನಮ್ಗಂತ ಅದು ತಿನ್ನಕ್ ಇಂಟ್ರೆಸ್ಟ್ ಇಲ್ಲ. ಅವ್ರೇನೋ ಮಕ್ಕಳು ಕೇಳ್ತವೆ, ಇದ್ಯಾವ್ದೋ ಇದ್ ಮಾಡ್ಕೊಂಡ್ರ ಅಂತ ಮೊಬೈಲ್ ಜೊಮಾಟೊ, ಆ ಜೊಮಾಟೊ ಮಾಡ್ಕೊಂಡು ನಮ್ಮ ಮನೆಯವರು ಮಧ್ಯದಲ್ಲಿ ಮಕ್ಕಳಿಗೆ ತರಿಸ್ಕೊಡ್ತಾರೆ ಸರ್. ಯಾಕಂದ್ರೆ ಈಗ ನಾವೆಲ್ಲ ರಾಗಿ ಮುದ್ದೆ ತಿಂದವರು, ಉಪ್ಸಾರು ಉಂಡವರು, ಈಗಿನ ಕಾಲದವ್ರಿಗೆ ಬೆಳೆದವರು, ಈಗಿನ ಕಾಲದವ್ರಿಗೆ ಅದ್ ಗೊತ್ತಿಲ್ಲ ಸರ್. ಅದ್ರ ರುಚಿನೂ ಗೊತ್ತಿಲ್ಲ ಬಿಡಿ ಈಗಿನ ಕಾಲದವ್ರಿಗೆ. ಅಣ್ಣೆ ಸೊಪ್ಪು, ಬೆರ್ಕೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕಿಲ್ಕಿರೆ ಸೊಪ್ಪು, ಒಣಗೊನೆ ಸೊಪ್ಪು, ಬೆರ್ಕೆ ಸೊಪ್ಪು, ಗಣಕ ಸೊಪ್ಪು. ಈಗ ಈ ಅಣ್ಣೆ ಸೊಪ್ಪು ಅಂದ್ರೆ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ, ವಾಟ್ ಇಸ್ ದಿ ಮೀನಿಂಗ್ ಆಫ್ ಅಣ್ಣೆ ಸೊಪ್ಪು ಅಂತ ಮಾಡಿರ್ತಾರೆ. ಹಂಗಾಗಿ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ಸರ್. ನಮ್ಗೆಲ್ಲ ಹಿಂದೆ ಮುದ್ದೆ, ರಾಗಿ ಮುದ್ದೆ, ಅವಾಗ ಅನ್ನಕ್ಕೆ ಅಷ್ಟು ಬಡತನ ಸರ್. ನಾವು ಓದ್ತಿದ್ ಕಾಲದಲ್ಲಿ 1986 90 ಇಸ್ವಿ, ಅವಾಗ ಊಟಕ್ಕೆ ಭಾರಿ ಬಡತನ. ನಮ್ ತಾತ ಹೇಳ್ತಿದ್ರು, ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತಿದ್ರು ಆಗ ನಮ್ ತಾತ. ಅಂದ್ರೆ ಅವಾಗ ಅನ್ನಕ್ಕೆ ಅಷ್ಟು ಬೆಲೆ ಇತ್ತು. ಯುಗಾದಿ ಹಬ್ಬ ಬಂದ್ರೆ ನಮ್ಮ ಮನೇಲಿ ಅನ್ನ ಮಾಡ್ತಾರೆ, ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಅನ್ನ ಮಾಡ್ತಾರೆ, ಯುಗಾದಿ ಹಬ್ಬ ಬರ್ತೈತೆ ಅನ್ನೋವು. ಆಗ ಅನ್ನಕ್ಕೆ ಅಷ್ಟು ಬೆಲೆ ಇತ್ತು. ಈಗ ದೇವ್ರು ಅನ್ನನೂ ಕೊಟ್ಟವನೆ, ಚಿನ್ನನೂ ಕೊಟ್ಟವನೆ, ಬಣ್ಣ ಬಂಗಾರ ದುಡ್ಡು ಕಾಸು ಎಲ್ಲಾನು ಕೊಟ್ಟವನೆ ಜನಕ್ಕೆ. ಆರೋಗ್ಯ ಭಾಗ್ಯ ಕಮ್ಮಿ ಮಾಡ್ಬಿಟ್ಟ ಅಲ್ವಾ? ಆರೋಗ್ಯ ಭಾಗ್ಯ ಇಲ್ಲ. ಈಗ ನೀವ್ ಹೇಳಿದ್ರಲ್ಲ ಯಾವ್ದೋ ಆಳದ್ದು ಗೋಬಿ ಮಂಚೂರಿಯ ಅದನ್ನ ತಿಂದು ಬರ್ಗರು ಅದು ಇದು ತಿಂದು ಆರೋಗ್ಯ, ಪಾನಿಪುರಿ ಅದ್ ತಿಂದು ಅವನು ಆ ಪಾನಿಪುರಿ ಹಾಕವನು ಇಲ್ಲೆಲ್ಲ ಹಿಂಗ್ ಕೆರ್ಕತಾ ಇರ್ತಾನೆ, ಅದೇ ಕೈಯಲ್ಲಿ ಪಾನಿಪುರಿ ಹಾಕೊಡ್ತಾನೆ, ಅದನ್ನ ಇಸ್ಕೊಂಡ್ ತಿನ್ನೋದು.
ಆ ಪಾನಿಪುರಿ ಅವು ಏನೇನೋ ಈಗಿನ ಕಾಲದವು ಆದ್ರ ಹಿಂದಿನ ಕಾಲದ ಊಟದ ಸತ್ವ ಇದ್ದವರು ಈಗಿನ ಕಾಲ ಈಗ ನೋಡಿ ನಮ್ಮ ಅಪ್ಪ ಅವ್ರು ಇದ್ದಂತ ಶಕ್ತಿ ನಮ್ಗಿರೋದಿಲ್ಲ, ನಮ್ಗಿದ್ದ ಶಕ್ತಿ ನಮ್ಮ ಮಕ್ಕಳಿಗಿರಲ್ಲ. ಬತ್ತ ಆ ಊಟದಲ್ಲಿರ್ತಕ್ಕಂಥ ನೋಡಿ ಆಗ ತಿಪ್ಪೆ ಗೊಬ್ಬರ ಹಾಕಿ ವರ್ಷಕ್ಕೊಂದ್ ಬೆಳೆ ಬೆಳಿತೀವಿ. ಹೌದು, ಕರೆಕ್ಟ್. ಈಗ ವರ್ಷಕ್ಕೆ 2 ಬೆಳೆ ತೆಗಿತಾರೆ. ಕೆಮಿಕಲ್ ನಮ್ ತಿಂತಿರೋದೆಲ್ಲ ಗೊಬ್ಬರದ ಕೆಮಿಕಲ್ ಊಟ. ಜೋಳ ಗಿಳ ಹಾಕಿದ್ರೆ 3 ತಿಂಗಳಿಗೆ ಬೆಳೆ ಬರ್ತದೆ ಇವಾಗ ಎಲ್ಲ ಹೈಬ್ರಿಡ್ ಇವಾಗ. ಕರೆಕ್ಟ್ ಅಲ್ವಾ? ಅದ್ ತಿಂದು ಬಿಡೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಅದೇನೇನೋ ಆ ಬಾತು ಈ ಬಾತು ಅಂತ ಈಗ ಬರೋ ಹಿಂದೆ ಎಲ್ಲ ಎಲ್ಲಿತ್ತು ರಾಗಿ ಮುದ್ದೆ, ಜೋಳದ ಮುದ್ದೆ. ಗೊತ್ತಾ ನಿಮ್ಗೆ ಬಾತ್ಗಳೆಲ್ಲ? ನಿಮ್ಗೆ ಅದೇ ಬತ್ತವಲ್ಲ ಕೇಸರಿ ಬಾತು ಅದು ಓಕೆ, ಕೇಸರಿ ಬಾತ್ ಎಲ್ಲ ಓಕೆ. ಈ ಬೆಂಗಳೂರಿಗೆಲ್ಲ ಈಗ ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಸಿಗ್ತಾವಲ್ಲ, ಚೈನೀಸ್ ಅಂತ ಸಿಗ್ತವೆ, ಅವೆಲ್ಲ ಗೊತ್ತಾಗ್ಲಿ ವೆಜ್ ಇಲ್ಲ ಸರ್. ಈಗ ಕೆಲವು ಕಡೆ ಪೂಜೆಗಳಿಗೆ ಹೋದಾಗ ಏನೇನೋ ಬಾತು, ಇದೊಂದು ಮಶ್ರೂಮ್ ಪಲಾವು ಅಂತ ಅದ್ ಮಾಡ್ಕೊ ಬರ್ತಾರೆ. ಟೊಮೆಟೊ ಬಾತು, ಕೇಸರಿ ಬಾತು, ಏನೇನೋ ಅವು ಎಲ್ಲ ತಿಂದು ಆರೋಗ್ಯ. ಈಗ ಯಾಕಂದ್ರೆ ಎಲ್ಲ ಸೋಡಾ ಹಾಕಂತ ಊಟ. ಅದ್ ಬಿಟ್ರೆ ಪರವಾಗಿಲ್ಲ. ಏನು ಫ್ರೈಡ್ ರೈಸ್, ಆಮೇಲೆ ಶೇಜ್ವಾನ್ ರೈಸ್ ಇದೆಲ್ಲ ಕೇಳಿದೀರಾ ನೀವು? ಇಲ್ಲ ಸರ್, ಅವೆಲ್ಲ ಗೊತ್ತಿಲ್ಲ ನಮ್ಗೆ. ಏನೋ ಭಗವಂತ ಇರೋದ್ರಲ್ಲಿ ಆರೋಗ್ಯ ಕೊಟ್ಕೊಂಡು ಎಲ್ಲಾರ್ಗು ನಾವ್ ಮಾಡೋ ಊಟ ನಮ್ಮ ಆರೋಗ್ಯ. ಇದನ್ನೆಲ್ಲ ಕಟ್ಬಿಟ್ಟು ಏನ್ ಪದ ಮಾಡಿಲ್ವಾ? ಇದೆಲ್ಲ ಊಟ ತಿಂಡಿ ಹಳೇದು ಹೊಸದು ಎಲ್ಲ ಮಾಡಿಲ್ವ? ಅದೇ ಏನು ಈ ಮಾಮೂಲಿ ಮಧ್ಯದಲ್ಲಿ ಏನಾದ್ರು ಕಾಮಿಡಿ ಹೇಳ್ತೀವಿ ಜನಗಳು ನಗ್ಲಿ ಅಂತ ಹೇಳಿ. ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ಜನ ನಗ್ಲಿ ಅನ್ನೋದಕ್ಕೋಸ್ಕರ ನಗನೂ ಇರ್ತದೆ, ಅದ್ರಲ್ಲಿ ಅರ್ಥನೂ ಇರ್ತದೆ. ಈಗ ಹಿಂದಿನ ಕಾಲದಲ್ಲಿ ಆರೋಗ್ಯ ಕಾಪಾಡ್ಕೊಳಕ್ ಕೆಲಸನೂ ಆಯ್ತಿತ್ತು. ಆರೋಗ್ಯ ಹಂಗೆ ನೋಡಿ, ಬಾವಿ ನೀರು ಹಿಂಗೆ ಸೇಯವ್ರು ಹಿಂಗೆ, ಹೌದು, ಒನಕ ತಕ್ಕ ಕುಟ್ಟವ್ರು ಹಿಂಗೆ, ಕರೆಕ್ಟ್ ಹಿಂಗನ್ನೋರು ವ್ಯಾಯಾಮ ಮಾಡ್ದಂಗ ಆಗೋದು. ಕಿಲೋಮೀಟರ್ ಗಟ್ಲೆ ನೀರ್ ತರಕ್ ಹೋಗೋರು, ತಿಪ್ಪೆ ಕಸ ಹೊತ್ಕೊಂಡು ಅವ್ರ ಗದ್ದೆಗೆ ಸುರಕ್ ಹೋಗೋರು. ಅವಾಗ ಮನ್ಸನ್ಗೆ ನಡೆದು ದೇಹನ ದಂಡಿಸಿ ಆರೋಗ್ಯ ಚೆನ್ನಾಗಿರ್ತಿತ್ತು. ಹೌದು. ಇವಾಗ ಆಧುನಿಕವಾಗಿ ಈಗ ಎಲ್ಲ ನೋಡ್ತಿದಾರಲ್ಲ ನೀವು, ಈಗ ಟ್ರೆಡ್ಮಿಲ್ ಮೇಲೆ ಓಡ್ತಾರೆ, ಜಿಮ್ ಹೋಯ್ತಾರೆ, ಹೌದು, ವೇಟ್ಸ್ ಎತ್ತಾರೆ. ನಿಜ. ನಾವು ಊಟ ಮಾಡಿ ಕೆಲಸ ಮಾಡಿದ್ರೆ ಕರಗೋಯ್ತಿತ್ತು. ಈಗ ತಿಂದಿರೋದನ್ನ ಕರಗಿಸೋಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅದ್ ನಿಂಗೆ ಓಡೋದು, ನಿಮ್ ಹೇಳಿದ್ರಲ್ಲ ಹಿಂಗ್ ಜಾಗಿಂಗ್ ಮಾಡೋದು. ಆಮೇಲೆ ಮಡ್ಕೆಲ್ ಅಡುಗೆ ಮಾಡ್ತಿದ್ರು, ಇವತ್ತೆಲ್ಲ ಕುಕ್ಕರ್ಲಿ ಮಾಡ್ತಾರೆ. ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಗ್ಯಾಸ್ ಅಲ್ಲಿ ಮಾಡ್ತಾರೆ. ಒನಕ ತಕ್ಕ ಕುಡ್ತಿದ್ದು, ಮಿಲ್ ಬಂದ್ಬಿಡ್ತು, ಮಿಕ್ಸಿ ಬಂದ್ಬಿಡ್ತು, ಅದ್ರೊಳಕ ಅನ್ಸ್ಬಿಡ್ತಾರೆ. ಅದೇ ಕುಕ್ಕರ್ ಒಳಕ್ ಹಾಕ್ಬಿಟ್ಟು ಒಂದು ಮುಚ್ಚಿಬಿಟ್ಟು ಒಂದ್ ಗಳಿಗೆ ಟಿವಿ ನೋಡ್ತಿರ ಸಾಕು ಅಂತೇಳಿ 3 ಸಲ ರೆಡಿಯಾಗಿ ಎಳಗಿಸ್ಕೊಬ ಅಂತ ಅದೇ ಕರೀತದೆ. ಹಂಗ ಆಗೋಗದೆ ಇವಾಗ. ಸಖತ್ ಮಿಮಿಕ್ರಿ ಮಾಡಿದ್ರೆ ನೀವು ಆಕ್ಚುಲಿ. ಆ ತರ ಆಗೋಗಿ ಆರೋಗ್ಯ ಭಾಗ್ಯ ಕಮ್ಮಿ ಸರ್. ಇವಾಗ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ಯಾವ ಕಾಯಿಲೆನೂ ಇಲ್ಲ ನೋಡ್ರಿ. ಈಗ ಯಾವ್ದೋ ಮೊನ್ನೆ ಒಂದು ಸೆಂಟೆನ್ಸ್ ಓದ್ದು, ತುಂಬಾ ಚೆನ್ನಾಗಿತ್ತು. ಆ ಹಿಂದಿನ ಕಾಲದಲ್ಲಿ 100 ವರ್ಷ ಬದುಕ್ತಿದ್ರು, ಗಲ್ಲಿಗೆ ಒಂದು ಆಸ್ಪತ್ರೆ ಇರ್ಲಿಲ್ಲ ಆಗ. ಇವತ್ತು ಗಲ್ಲಿಗೆ ಒಂದೊಂದು ಆಸ್ಪತ್ರೆವೇ 100 ವರ್ಷ ಬದುಕವರೇ ಇಲ್ಲ ಈಗ. ಅಯ್ಯಯ್ಯೋ, ಅಲ್ವಾ ಸರ್? ಯಾರು ಸರ್ 100 ವರ್ಷ ಬದುಕ್ತಾರೆ? ಆಗಿನ ಕಾಲದಲ್ಲಿ ಬದುಕ್ತಿದ್ರು. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ 60 ವರ್ಷಕ್ಕೆ ಕರುಳು, 70 ವರ್ಷಕ್ಕೆ ಮರಳು, 80 ವರ್ಷಕ್ಕೆ ಬಾಗು, 90 ವರ್ಷಕ್ಕೆ ತೂಗು, 100 ವರ್ಷಕ್ಕೆ ಸಾಗು ಅಂತ 100 ವರ್ಷ ಬದುಕ್ತಿದ್ರು. ಈ ಕಾಲದಲ್ಲಿ 10 ವರ್ಷಕ್ಕೆ ಸೂಪರು, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಷರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆಲ್ಲ ಡಮಾರು. 50 ವರ್ಷ ಬದುಕೋದು ಹೆಚ್ಚು ಸರ್ ಇವಾಗ. 50 ವರ್ಷದ ಮೇಲೆ ಬದುಕ್ತಾರೆ ಜನರೇಷನ್ ಅಂದ್ರೆ ನಮ್ಗೆ ಒಂಥರ ಬೋನಸ್ ಇದ್ದಂಗೆ ಅದು. 100 ವರ್ಷ ನೋಡಿ, ಸಾಲು ಮರದ ತಿಮ್ಮಕ್ಕ ಪುಣ್ಯಾತ್ಮಗಿತ್ತು, ಕೈ ಮುಗಿಬೇಕು ಅವ್ರಗ. ಅಷ್ಟು ವರ್ಷ ಬದುಕಿದ್ರು. ಶಿವಕುಮಾರ ಸ್ವಾಮಿ ನಡೆದಾಡುವ ದೇವರು, ಕಾಯಕ ಯೋಗಿಗಳು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಬುದ್ಧಿಗೆ ಕಮ್ಮಿ ಕೆಲಸ ಕೊಡ್ತಿದ್ರು, ದೇಹಕ್ಕೆ ಜಾಸ್ತಿ ಕೆಲಸ ಕೊಡ್ತಿದ್ರು, ದುಡ್ದು ತಿಂತಿದ್ರು. ಇವತ್ತಾಯ್ತಾ ದುಡ್ದುವಾ ತಿಂದ್ವಾ, ಭಗವಂತ ಕೊಟ್ಟನೆ ಇವತ್ತಿಗೆ ಸಾಕು, ನಾಳಕ್ ನೋಡ್ಕೊಳ್ಳೋಣ, ಭಗವಂತ ಹುಡ್ಸು ಶಿವ ಹುಲ್ಲು ನೀರು ಹಾಕ್ತಾನೆ ಅಂದ್ಬಿಟ್ಟು ಇವತ್ತೊಂದು ಮಾತ್ರ ಯೋಚನೆ ಮಾಡ್ತಾರೆ. ಈಗ ಹಂಗೆಲ್ಲ. ಈಗ ಇನ್ನು ಮದುವೆನೇ ಆಗಿರೋದು, ನಂಗೆ ಮದುವೆ ಮಾಡ್ಕೋಬೇಕು, ಒಳ್ಳೆ ದುಡ್ಡು ಮಾಡ್ಬೇಕು, ಹೆಂಡತಿಗೆ ಒಡವೆ ಮಾಡಿಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಹೆಣ್ಣಾದ್ದೋ ಗಂಡಾದ್ದೋ ಕಾನ್ವೆಂಟ್ಗೆ ಸೇರಿಸ್ಬೇಕು, ಅವ್ರಿಗೆ ಆಸ್ತಿ ಮಾಡ್ಬೇಕು. ಇನ್ನು ಮದುವೆನೇ ಆಗಿಲ್ಲ, ಮಕ್ಕಳಿಗೆ ಆಸ್ತಿ ಮಾಡೋಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡು ಜನಕ್ಕೆ BP ಶುಗರ್ ಬಂತು ಇವಾಗ ಸರ್. ಹಂಗಾಗಿ ಜನ ತಮ್ಮ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ BP ಶುಗರ್ ತಕಂದ್ರು. ಇವತ್ತಿಗೆ ಬದುಕ್ತಿಲ್ಲ ನಾವು, ಇನ್ ಯಾವ್ದೋ ಮುಂದಕ್ಕೆ ಬದುಕ್ತಾ ಇದೀವಿ, ಯಾರಿಗೋ ಬದುಕ್ತಾ ಇದೀವಿ. ಹೌದು ಸರ್, ನಿಜ. ಹಂಗಾಗಿ ಆರೋಗ್ಯ ಭಾಗ್ಯ ಕಮ್ಮಿ ಇವಾಗ. ಅದಕ್ಕೆ ಪರಮಾತ್ಮನ ನಾವೇನ್ ಕೇಳ್ಕೋಬೇಕು, ಇರೋನ್ ಗಂಟ ನಡೆ ನುಡಿ ನೇತ್ರ ಆರೋಗ್ಯ ಭಾಗ್ಯ. ಈ ಕಲಿಯುಗದಲ್ಲಿ ಸರ್ ಸಾಲ ಕಾಯಿಲೆ ಯಾರಿಗಿರೋದಿಲ್ಲ, ಅವರೇ ಕೋಟ್ಯಾಧಿಪತಿಗಳು. ಇನ್ನೇನು ಈ ತರ ಬಿಲ್ಡಿಂಗ್ ಮಡಿಕೊಂಡಿರೋರೆಲ್ಲ ಕೋಟ್ಯಾಧಿಪತಿ. ಈ ಸಾಲ ಇರಬಾರ್ದು. ಅಂಬ್ಲಿ ಕುಡಿಲಿ, ಗಂಜಿ ಕುಡಿಲಿ, ಗುಡಿಸ್ಲಲ್ಲಿ ಮನಿ ಕಳ್ಳಿ, ಇವತ್ತು ನಾನು ನೆಮ್ಮದಿಯಾಗ ಅವನಿಕಪ್ಪ ಅಂತ ಮನಿ ಕಂದ ತಕ್ಷಣ ನಿದ್ದೆ ಬರ್ತದಲ್ಲ, ಅವನು ಆರೋಗ್ಯ. ಸಾಲ ಇರಬಾರ್ದು, ನಾಳೆ ಕಂತು ನಂಬತ್ತಾನೆ, ಬಡ್ಡಿ ಕಟ್ಟಬೇಕು,
ಬ್ಯಾಂಕ್ನವ್ರು ಫೋನ್ ಮಾಡ್ತಾರ, ಲೋನ್ನವ್ರು ಫೋನ್ ಮಾಡ್ತಾರನ್ನ ಯೋಚನೆ ಇರ್ಬಾರ್ದು. ಅವರೇ ಕೋಟ್ಯಾಧಿಪತಿ. ನಿಮ್ಗೆ ಸಾಲ ಯಾವ್ದು ಇಲ್ಲ? ಯಾವ್ದು ಇಲ್ಲ ಸರ್. ಭಗವಂತ ನೀವು ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡಲ್ವಾ? ಅವೆಲ್ಲ ಏನು ಇಲ್ಲ ಸರ್. ಆ ಭಗವಂತ ATM ಕಾರ್ಡು, ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡೋದು ಅದೆಲ್ಲ ಏನು ಮಾಡಲ್ವಾ? ಅದು ಕೊಟ್ಟವ್ರೆ ಸರ್. ಇದು ಜೀರೋ ಬ್ಯಾಲೆನ್ಸ್ ಮೋದಿದು ಅದ್ ಮಾಡಿಸ್ಕೊಂಡಿ ನಾನು. ಹಾ ಅದೇ ಜೀರೋ ಬ್ಯಾಲೆನ್ಸ್ ತೊಂದ್ಬಿಟ್ಟು ಕೆನರಾ ಬ್ಯಾಂಕ್ಲಿ ಮಾಡ್ಕೊಟ್ಟವ್ರೆ. ಹಾ. ಆ ಬ್ಯಾಂಕ್ಲಿ ಇಡಷ್ಟು ದುಡ್ಡೇ ಇಲ್ವಲ್ಲ ಸರ್. ನಾ ಮ್ಯಾತಿಕ್ ಬ್ಯಾಂಕ್ ಹೋಗೋಣ ಸರ್. ಇದು ಮೊಬೈಲ್, ಇಂಟರ್ನೆಟ್ ಬ್ಯಾಂಕಿಂಗು, ಆಪ್ ಅದೆಲ್ಲ ಅದು ಮಾಡ್ಕೊಂಡಿದೀನಿ ಸರ್. ಅದ್ ಮಾಡ್ಕೊಟ್ರು ಒಬ್ರು. ಯಾಕೆ ಅಂತಂದ್ರೆ ಈ ಕತೆಗಳಿಗೆ ಹೋಯ್ತಿದಲ್ಲಪ್ಪ, ಅಲ್ಲಿ ಹೋದಾಗ ನಿನ್ಗೆ ಎಲ್ಲರೂ ದುಡ್ಡನ್ನೇ ಕೊಡೋದಿಲ್ಲ, ಆ ಮೊಬೈಲ್ಗೆ ಹಾಕ್ತೀನಿ ಅಂತಾರೆ. ನೀನ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಮಾಡ್ಕೊಟ್ಟವ್ರೆ. ಮಾಡ್ತಾರ ಮೊಬೈಲ್ಗೆ ಹಾಕ್ತಾರ? ಮೊಬೈಲ್ಗೆ ಹಾಕ್ತಾರೆ ಸರ್. ಹೌದಾ? QR ಕೋಡ್ ತೋರಿಸ್ಬೇಕು, ಹಿಂಗ ಹಾಕ್ತಾರೆ. ನನ್ನ ನಂಬರ್ ಹೇಳಿದ್ರೆ ಅಕೌಂಟ್ ದುಡ್ಡು ಬರ್ತದೆ. ಅದೊಂದ್ ಮಾಡ್ಕೊಟ್ಟವ್ರೆ. ಯಾಕೆಂತಂದ್ರೆ ಈಗ ನಡೀತಿರೋದೇ ಅದಲ್ವ ಸಹ. ₹1 ಬೆಂಕಿ ಪೊಟ್ನ ತಕೊಳ್ಳಿ, ಫೋನ್ ಪೇ ಮಾಡ್ತಾವ್ರೆ ಇವಾಗ. ಜನಗಳ ಜೋಬಲ್ಲಿ ದುಡ್ಡೇ ಇಲ್ದಂಗ ಆಗೋಯ್ತು ಈ ಫೋನ್ ಪೇ. ಅನುಕೂಲನೂ ಐತೆ, ಅನನುಕೂಲನೂ ಐತೆ ಸರ್ ಅಲ್ವರ. ಈಗ ಎಲ್ಲಿ ನೋಡಿದ್ರು ಆನ್ಲೈನ್, ಎಲ್ಲಿಂದ ಎಲ್ಲಿಗಾರ ತಗೊಳ್ಳಿ ನೀವು ಆನ್ಲೈನ್. ಈಗ ನೋಡಿ, ಮೊನ್ನೆ ಯಾರೋ ಒಂದು ಇನ್ಸ್ಟಾಗ್ರಾಮ್ ನೋಡೋದು, ಒಬ್ಬ ದಾಸಪ್ಪ ಮನೆ ಮುಂದೆ ಭಿಕ್ಷೆ ಮಾಡಕ್ಕೆ ಬತ್ತಾವನೆ, QR ಕೋಡ್ ಹಾಕೊಂಡ್ ಬತ್ತಾವನೆ ಇದು ಹೇಳ್ಕೊಂಡು. ಅದ್ರರ್ಥ ಬಂದು ಅಲ್ಲಿಗೆ ದುಡ್ಡು ಹಾಕಿ ಅಂತ ಅವೆಲ್ಲ ನಡೀತವೆ ಸರ್ ಇವಾಗ. ನಿಮ್ಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಸರ್, ಅವೆಲ್ಲ ಏನಿಲ್ಲ ಸರ್ ನಮ್ಗೆ. ಅಲ್ಲ, ನೋಡ್ತಿರ್ತೀರಾ ರಾಜಕಾರಣ? ನೋಡ್ತೀವಿ ಸರ್, ನೋಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ಬಿಜೆಪಿ, ಕಾಂಗ್ರೆಸ್, JDS ನಾಯಕರು ಕಿತ್ತಾಟ, ಅದಿನ್ನೇನೋ ಮಾತು, ಅವೆಲ್ಲ ಕತೆಗಳಿಗೆ ತಕೊಬತ್ತೀರಾ ಏನಾರು? ನೋಡ್ತೀವಿ ಸರ್ ಅಷ್ಟೇ. ಈಗ ಕೆಲವು ಕಡೆ ಅದನ್ನ ಮಾತಾಡಕ್ ಹೋಗೋದಿಲ್ಲ. ನಮ್ಗ್ ಗೊತ್ತಿಲ್ಲದೆ ಒಂದ್ ಸಂದರ್ಭದಲ್ಲಿ ಏನಾಗೋಯ್ತು, ದೀಪಾಂಜಲಿ ನಗರದಲ್ಲಿ. ಅಲ್ಲ, ನಿಮ್ಗೆ ಉದಾಹರಣೆ ಹೇಳೋದು, ನಾವು ಮಾತಾಡೋದ್ರಿಂದ ಯಾವ ತರ ಪೇಚಿಗೆ ಸಿಗಾಕತ್ತೀವಿ, ಎಡವಟ್ಟಿಗೆ ಸಿಗಾಕತ್ತೀವಿ ಅಂತ ನಿಮ್ಗೆ ತಿಳಿಸ್ತಾ ಇರೋದು. ಹಿಂಗೆ ಮಾತಾಡ್ತಾ ಈಗ ನಿಮ್ಗೆ ಹೇಳಿದ್ನಲ್ಲ, ಹಂಗೆ ಗ್ಯಾಸ್ ಟ್ರಬಲ್ ಆಗೋಯ್ತು ಎಲ್ಲರಿಗೂ. ಗ್ಯಾಸ್ ಅಲ್ಲಿ ಅಡುಗೆ ಮಾಡಕ್ ಹೋಗಿ ಎಲ್ಲರಿಗೂ ಗ್ಯಾಸ್ ಟ್ರಬಲ್ ಆಗೋಯ್ತು. ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಅಂತ ಅನ್ನೋ ವಿಚಾರ ಹೇಳ್ಬಿಟ್ಟು ಎಲ್ಲರೂ ಗ್ಯಾಸ್ ಅಲ್ಲಿ ಅಡುಗೆ ಮಾಡಕ್ಕೆ ಗ್ಯಾಸ್ ಟ್ರಬಲ್ ಆಗೋಯ್ತು. ಗ್ಯಾಸ್ ಅಲ್ಲಿ ಅಡುಗೆ ಮಾಡಿ ಗ್ಯಾಸಿನ ರೇಟು 950 ಆಗೋಯ್ತು ಬಿಜೆಪಿ ಸರ್ಕಾರ ಬಂದು. ಇಷ್ಟೇ ಸರ್ ನಾನು ಅಂದಿದ್ದು, ಅರಿವಿಲ್ದೆ ಅಂದಂತ ಮಾತು. ಸುಮ್ನೆ ಅರಿವಿಲ್ದೆ ಬಿಜೆಪಿ ಸರ್ಕಾರ ಬಂದು ₹900 ಆಗೈತೆ ಇವಾಗ ಗ್ಯಾಸಿನ ರೇಟು. ಇಷ್ಟು ಹೇಳ್ದೆ ಸರ್ ಅಷ್ಟೇ. ಕೂತ್ಕೊಂಡ್ ಕೇಳ್ತಿದ್ರಲ್ಲ ಪುಣ್ಯಾತ್ಮರು, ಅವರು ಅದನ್ನ ರಾಜಕೀಯವಾಗಿ ತಗೊಬಿಟ್ರು. ನಾನು ಒಂದು ಸಾಮಾನ್ಯವಾಗಿ ಹೇಳ್ದೆ ಅಷ್ಟೇ, ಹಿಂಗಾಯ್ತು ಅಂತ. ಅದನ್ನ ಅಲ್ಲೇ ಜಗಳ ಕಟ್ಕೊಬಿಟ್ರು ಸರ್ ಅವರು. ಆಮೇಲೆ ನೀನೇನಕ್ಕೆ ಬಂದಿರೋದು, ಕಥ ಮಾಡಕ್ ಬಂದಿರೋದು, ಕಥ ಮಾಡೋ ರಾಜಕೀಯ ಎಲ್ಲ ಯಾಕೆ ಮಾತಾಡ್ತೀಯ? ಬಿಜೆಪಿ ಸರ್ಕಾರ ಬಂತು ಅಂತ ಕಾಂಗ್ರೆಸ್ನವ್ರು ಏನ್ ಮಾಡಿದಾರು, ಬಂದು JDS ನವ್ರು ಏನ್ ಮಾಡಿದಾರು, ಆ ತರ ತಿರ್ಕೊಬಿಡ್ತು ಸರ್ ಮಾಡಿದ್ದು ತಪ್ಪಾಯ್ತು ಅಂತ. ಅವರು ಆಮೇಲೆ ನನ್ ಮೇಲೆ ಇದ್ದವ್ರು ಅಲ್ಲೊಬ್ರು ಕಾಂಗ್ರೆಸ್ನವ್ರು ಕೂತಿದ್ರು, ಅವ್ರಿಬ್ರು ಹೊಂಟ್ಕೊಂಡ್ರು ಅಲ್ಲಿ. ಸುಮ್ಮನೆ ಕೂತ್ಕೊಳ್ರಿ, ನಿಮ್ಮಿಂದನೇ ಹಿಂಗಾಗಿರೋದು ಅಂತ. ಅವರು ಇನ್ನೇನು ನಮ್ಮ ಅಪ್ಪನ ಕಾಲದಿಂದ ಬಿಜೆಪಿ, ನೀವು ಕೂತ್ಕೊಳ್ರಿ. ಅವರೇ ಜಗಳ, ನಾನು ಮಧ್ಯದಲ್ಲಿ ಜಗಳ ಮಾಡ್ದಂಗ ಆಯ್ತು ಅಂದ್ಬಿಟ್ಟು ನನ್ಗೆಲ್ಲಿ ಹೊಡೆದಾರೋ ಅನ್ನೋ ಪರಿಸ್ಥಿತಿ ಆಗೋಗಿತ್ತು. ಸೊ ಅವತ್ತಿಂದ ಈ ರಾಜಕೀಯನ ತಲೆಯಲ್ಲೇ ಹಾಕಲ್ಲ, ಅದನ್ನ ಮಾತಾಡೋದು ಇಲ್ಲ ಸರ್. ಈ ಪೇಚಿಗೆ ಸಿಗಾಕೊಂಡಿದ್ದೆ ನಾನು. ₹900 ಆಗೋಯ್ತು ಗ್ಯಾಸಿನ ರೇಟು, ಬಿಜೆಪಿ ಸರ್ಕಾರ ಬಂದು. ಇಷ್ಟಂದೇ ಸರ್ ಅಷ್ಟೇ. ಯಾಕಪ್ಪ ಅವ್ರವರೇ ಅಂಟ್ಕೊಂಡ್ರು ಅಲ್ಲೇ ಜಗಳಕ್ಕೆ. ಹಂಗಾಗಿ ನಾನು ರಾಜಕೀಯದ್ದು ಏನು ಮಾತಾಡಲ್ಲ ಸರ್. ನನ್ನ ಹಾಸ್ಯ ಏನು, ಈ ಜನಗಳು ಈ ಟ್ರೆಂಡಿಂಗ್ ಅಲ್ಲಿ ಏನು ಈಗ ನಮ್ಮ ಸಮಾಜದಲ್ಲಿ ನಡೀತದೆ ಅದನ್ನೇ ಒಂದು ಹಾಸ್ಯ ರೂಪದಲ್ಲಿ ಹೇಳ್ದನ್ನ ಹೊರತು ರಾಜಕೀಯ ಮಾತಾಡಕ್ ಹೋಗಲ್ಲ ಸರ್. ಯಾರು ರೈತರಿದ್ದಾರೆ ಅವ್ರಿಗೆ ಹೆಣ್ಣು ಸಿಕ್ತಿಲ್ಲ, ಮನೆ ಸ್ವಾಮೀಜಿಗಳು ಮಾತಾಡ್ತಿದ್ರು. ಅಂದ್ರೆ ರೈತರಾಗಿರೋರ್ಗೆ ಯಾಕೆ ಹೆಣ್ಣು ಯಾಕೆ ಸಿಗಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ಈ ದೇಶ ಮುಂದುವರಿತಿರೋದು ರೈತ ಸೈನಿಕರಿಂದ ಮಾತ್ರ. ರೈತರು ಬೆಳೆ ಬೆಳೆದು ಹೋದ್ರೆ ಪಟ್ಟಣದಲ್ಲಿರೋರು ಏನ್ ತಿಂತಾರೆ ಸರ್ ಅಲ್ವಾ? ಅವರು ರೈತರು ಮತ್ತೆ ಸೈನಿಕರು, ಅವರು ಗಡಿ ಭಾಗದಲ್ಲಿ ನಿಂತು ಕಾಯ್ದೆ ಹೋದ್ರೆ ನಾವು ಇವತ್ತು ನಮ್ಮ ಮನೇಲಿ ನಮ್ದೇ ಮನೆ ಕಳಕತ್ತದ ಸರ್. ಅದಕ್ಕೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನಾನು ಕೇಳೋದು ಇಷ್ಟ, ನಾನು ಒಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ಅದನ್ನ. ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡಿ. ರೈತರ ಮಕ್ಕಳು ಬೆಳಿಬೇಕು. ರೈತರೇ ದೇಶದ ಬೆನ್ನೆಲುಬು. ಈಗ ಸುಮಾರು ಜನ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಿಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಪಾದಯಾತ್ರೆ ಹೋಗವ್ರೆ ಸರ್. ಮಾದಪ್ಪನ ಬೆಟ್ಟಕ್ಕೆ ನಡ್ಕೊ ಹೋಗವ್ರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಅವ್ರು. ಯಾಕೆಂದ್ರೆ ಅವ್ರಿದ್ರೇನೆ ನಾವು. ಹಿಂದಿನ ಕಾಲದಲ್ಲಿ ಹೋಗಿ ತಿಪ್ಪೆ ನೋಡ್ತಿದ್ರಂತೆ. ಒಂದ್ ಮನೆಗೆ ಹೆಣ್ಣು ನೋಡಕ್ ಹೋದ್ರೆ, ಗಂಡು ನೋಡಕ್ ಹೋದ್ರೆ ಮನೆ ಹಿಂದೆ ತಿಪ್ಪೆ ಇರುತ್ತಲ್ಲ. ಯಾಕೆ ತಿಪ್ಪೆ ನೋಡ್ತಿದ್ರು? ಕಸ ಎಷ್ಟು ಸುರಿದಿದ್ರು ಇವರು, ಉಲ್ಮೆದ ಎಷ್ಟು ಹಾಕಿದರು, ತಿಪ್ಪ ಗೊಬ್ಬರ ಎಷ್ಟು ಸುರಿದಿದ್ರು, ದನ ಇದ್ದವ, ಮರಿ ಇದ್ದವ, ಕರ ಇದ್ದವ, ಕುರಿ ಇದ್ದವ, ಭತ್ತದ ಮೂಟೆ ಎಷ್ಟು ಜೋಡಿಸಿದವರು. ಅವ್ರ ಬದುಕು ಬಾಳಾಟ ನೋಡ್ತಿದ್ರು. ಇವತ್ತಿನ ಕಾಲದಲ್ಲಿ ಸಹ ಮನೆ ಮುಂದೆ ಏನಾರು ಒಂದ್ ಜೊತೆ ಎಮ್ಮ ಕಟ್ಟಿದ್ರ ಅವ್ರ ಮನೆಗೆ ಎಣ್ಣೆ ಕೊಡೋದಿಲ್ಲ ಇವಾಗ. ಕರೆಕ್ಟ್. ನನ್ನ ಮಗಳು ಎಮ್ಮೆ ಓದವಳೆ, ಆ ಎಮ್ಮೆ ಮೇಸವ್ರ ಮನೆ ಕೊಡ್ಲಿಯಾ? ನನ್ನ ಮಗಳು BA ಓದವಳೆ, ಅವ್ರ ಮನೆ ಬೀದಿ ಕಸ ಗುಡ್ಸಕ್ ಬಿಡ್ಲಿ ಅಂತಂದ್ಬಿಟ್ಟು ಈಗಿನ ಕಾಲದಲ್ಲಿ ಎಣ್ಣೆ ಕೊಡೋದಿಲ್ಲ. ಹಂಗಾಗಿ ರೈತರ ಮಕ್ಕಳು ಅವರು ಹೆಣ್ಣು ಕೊಡ್ಬೇಕು. ಯಾಕಂತಂದ್ರೆ ಅವ್ರಿದ್ರೇನೆ ನಾವು ಸರ್
ಅದನ್ನ ನಾನು ಹೇಳೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಹಾಕಿದ್ದೀನಿ ಅದನ್ನ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಬಟ್ ಎಲ್ರು ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತ ಬಿಸ್ನೆಸ್. ಹೌದು, ನೀವ್ ಹೇಳಿದ್ರಲ್ಲ ಆಗ್ಲೇ, ಮುಂದೆ ಇನ್ನು 10 ವರ್ಷದ ಮುಂದೆ ಯೋಚನೆ ಮಾಡ್ತಾವ್ರೆ ಅವರು, ಇವತ್ತು ನೋಡ್ತಾ ಇಲ್ಲ. ಯಾತಕ್ಕೋಸ್ಕರ ಹಳಿಯ ಗೌರ್ಮೆಂಟ್ ಕೆಲಸ ಇರಬೇಕು, ಇಲ್ಲ ಸ್ವಂತ ಮನೆ ಇರಬೇಕು. ಯಾಕೆ ಹೆಚ್ಚು ಕಮ್ಮಿ ಆಗಿ ಹಳಿ ಏನಾರು ಡುಮ್ ಅಂದ್ಬಿಟ್ರೆ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇಲ್ಲ ಮನೆ ಬಾಡಿಗೆ ಏನಾರು ಬರ್ತಾ ಇದ್ರೆ ಇವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವಳು ಬಾಡಿಗೆ ತಕೊಂಡು ಅವಳ ಜೀವನ, ಈ ತರ ಯೋಚನೆ ಮಾಡಿದಾರ ಹೊರತು ನಮ್ಮ ದೇಶ ಮುಂದುವರಿಯಲಿ, ನಮ್ಮ ಜನಸಂಖ್ಯೆ, ನಮ್ಮ ರೈತರು ಮುಂದುವರಿಯಲಿ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಸ್ವಂತ ಮನೆ ಇರಬೇಕು, ಇಲ್ಲ ಗೌರ್ಮೆಂಟ್ ಕೆಲಸ ಇರಬೇಕು. ನಿಮ್ಗಿದ್ದ ಸ್ವಂತ ಮನೆ? ಅಯ್ಯೋ ಸ್ವಾಮಿ, ಇಲ್ಲ ಸ್ವಾಮಿ, ನಾವು ಬಾಡಿಗೆ ಮನೇಲಿ ಇರೋದು. ಸ್ವಂತ ಮನೆ ಏನು ಇಲ್ಲ ಸರ್, ಊರಿಂದ ಬಂದದು. ನಾವು ಬಂದಾಗ 450 ರೂಪಾಯಿ ಬಾಡಿಗೆ, ಇವತ್ತು 7,500 ರೂಪಾಯಿ ಬಾಡಿಗೆಲಿದ್ದೀವಿ. ಆ ಪರಮಾತ್ಮ ಬಾಡಿಗೆ ಮನೇಲಿದ್ರು ಆರೋಗ್ಯ ಕೊಟ್ಟವನೇ ಸರ್, ಚೆನ್ನಾಗಿ ಊಟ ಮಾಡ್ತೀವಿ, ನಮ್ದಾಗ ನಿದ್ದೆ ಮಾಡ್ತೀವಿ. ಈಗ ಈ ಆಸೆ ಇಲ್ವಾ ಅಂದ್ರೆ ಕೂತ್ ತಿನ್ನಕ್ಕಾಗದೇ ಇರೋಷ್ಟು ಆಸ್ತಿ ಮಾಡಿಟ್ಟವ್ರು ತುಂಬಾ ಜನ, ತಲೆಮಾರ್ಗ ಆಸ್ತಿ ಮಾಡಿ ಇಟ್ಬಿಟ್ಟವ್ರು ತುಂಬಾ ಜನ. ನಿಮ್ಗೆ ಯಾವ್ದು ಆತರ ಆಸೆಗಳಿಲ್ಲ? ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಭಗವಂತ ನಾನ್ ನಂಬಿರೋದು ಒಂದೇ, ಆ ಮಾದಪ್ಪನ್ ನಂಬಿದೀನಿ. ಇವತ್ತು ನಿಟ್ಟು ಬಟ್ಟಕೇನು ತೊಂದ್ರೆ ಕೊಡ್ಲಿಲ್ಲ ಆ ಭಗವಂತ. ನಮ್ಮಂತ ನೀಲ್ಗಾರರಿಗೆ ನಮ್ ಗುರುಗಳು ಹೇಳ್ತಿದ್ರು ಸರ್, ನಮ್ಮಂತ ದೇವ್ರ ಗುಡ್ರಿಗೆ ದೇವ್ರು ಸಿರಿ ಸಂಪತ್ ಕೊಡೋದಿಲ್ವಂತೆ. ಯಾಕೆ ಕೊಡೋದಿಲ್ಲ ಅಂತಂದ್ರೆ, ಈಗ ನಾನು ಇವನ್ನೇ ನಂಬ್ಕೊಂಡಿದೀನಿ. ಈಗ ನನ್ಗೆ ಈ ತರ ಬಿಲ್ಡಿಂಗ್ 4-5 ಬಿಲ್ಡಿಂಗ್ ಕೊಟ್ರೆ ನಾನು ಈಗ ಕಾಯ್ಕ ಮಾಡ್ತೀನ? ಮರ್ತ್ ಬಿಡ್ತಾರೆ, ನಮ್ನ ಮೆರೆಸ್ತಾ ಹೋಯ್ತಾರೆ ಅಂತ ಹೇಳಿ ಭಗವಂತ ನಮ್ಮಂತವ್ರಿಗೆ ಸಿರಿ ಕೊಡಲ್ವಂತೆ. ಆರೋಗ್ಯ ಬಗ್ಗೆ ನೆಮ್ಮದಿ ಕೊಡ್ತಾನಂತೆ, ನಮ್ ಗುರುಗಳು ಹೇಳ್ತಿದ್ರು. ಅದೇ ದೊಡ್ಡ ಸಿರಿ. ಹೌದು ಸರ್. ಈಗ ನಾನು ಇದ್ ಮಾಡ್ತಿದ್ದೀನ, ನಿಮ್ದಾಗಿದ್ದೀನ ಸಾಕು. ಭಗವಂತ ಸ್ವಂತ ಮನೆನೂ ಬೇಡ, ನಮ್ಗೆ ಯಾವ್ದು ಬೇಡ ಸರ್. ಈ ಭಗವಂತನ ಕಾಯಕ ಮಾಡ್ಕೊಂಡು ಇರೋ ತನಕ ಒಳ್ಳೆ ತಂದಲ್ಲಿದ್ದು ಆ ಪರಮಾತ್ಮ. ಲಕ್ಸುರಿ ಕಾರ್ ಬೇಡ, ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಅವೇನಿಲ್ಲ ಸರ್. ಭಗವಂತ ಅವೇನು ನಮ್ಗೆ ಆತರ ಐಷಾರಾಮಿ ಬದುಕ್ಬೇಕು ಅನ್ನೋದೇ ಇಲ್ಲ. ನೆಮ್ಮದಿಗಿದ್ದೀನಿ, ಬಾಡಿಗೆ ಮನೇಲಿದ್ರು ನೆಮ್ಮದಿಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಭಗವಂತ ಎಲ್ಲಕ್ಕಿಂತ ನೆಮ್ಮದಿ ಕೊಟ್ಟವನೆ, ಅದೇ ಕೋಟಿ ಬಗ್ಗೆ. ಅದು ಮುಖ್ಯ, ಅಷ್ಟೇ ಸಾಕು ನಮ್ಗೆ. ಸಿಟಿ ಜೀವನದಲ್ಲಿ ತುಂಬಾ ಜನಕ್ಕೆ ಇಲ್ದೇ ಇರೋದು ನಿಮ್ಮ ಹತ್ರ ಇದೆ ಅಲ್ವಾ? ಹೌದು. ಬಹಳ ಖುಷಿ ಆಯ್ತು ಇವತ್ತು ಕಾರ್ಯಕ್ರಮ. ಈ ಹರಿ ಕಥೆ ಇದೆಯಲ್ಲ, ನಾನ್ ಹರಿ ನಿಮ್ ಕಥೆ ಇದೆಯಲ್ಲ, ಜನಕ್ಕೆ ಎಲ್ಲೋ ಯಾವಾಗ್ಲೂ ನೋಡಿರ್ತಾರೆ ಅಥವಾ ಗೊತ್ತಿಲ್ಲದೆ ಇರ್ಬೋದು. ಇವರು ಕಂಸಾಳೆ ಆನಂದ್. ನಿಮ್ ಮೊಬೈಲ್ ನಂಬರ್ ಹೇಳಿ, ನಮ್ ಜಗತ್ತಿಗೆ ಗೊತ್ತಾಗ್ಲಿ ಒಂದ್ ಸ್ವಲ್ಪ. ನಾನು ಹಾಕ್ತೀನಿ ಆಮೇಲೆ. ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು? ಸರ್, ನಾವು ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಮುಂದೆ ಬಂದ್ರೆ ಕಸ್ತೂರಿಬಾ ನಗರ ಅಂತ. ಈಗ ಹೊಸದಾಗಿ ಪೋತೀಸ್ ಅಂತ ಬಟ್ಟೆ ಶೋರೂಮ್ ಓಪನ್, ಅದ್ರ ಪಕ್ಕದಲ್ಲಿ ನಮ್ಮ ಮನೆ ಇರೋದು, ಅಲ್ಲೇ ಇರೋದು ನಾನು. ಕಸ್ತೂರಿಬಾ ನಗರ. ನನ್ನ ಹೆಸರು ಕಂಸಾಳೆ ಆನಂದ್ ಅಂತ. ನನ್ನ ನಂಬರು 9916142277. ನಂದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಫೇಸ್ಬುಕ್ ಇದೆ, ಕಂಸಾಳೆ ಆನಂದ ಅಂತ. ಅದ್ರಲ್ಲಿ ನಂಬರ್ ಹಾಕಿರ್ತೀನಿ ವಿಡಿಯೋಗಳ ಮೇಲೆ. ಸಂಪರ್ಕ ಮಾಡೋವಂಥವ್ರು ಹಿಂದಿನ ಕಾಲದಲ್ಲಿ ಹುಡುಕ ಬತ್ತಿದ್ರು, ಇವಾಗೆಲ್ಲ ಮೊಬೈಲ್ಗಳಲ್ಲೇ ನೋಡ್ಕೊಂಡು ಅಲ್ಲೇ ಬುಕ್ ಮಾಡ್ಕೋತಾರೆ ಸರ್. ಹಂಗಾಗಿ ಅದಕ್ಕೋಸ್ಕರ ನಂಬರ್ ಹಾಕಿದೀನಿ. ಯಾವ್ದೇ ಕಾರ್ಯಕ್ರಮ ಕೇಳಿದ್ರು ಒಳ್ಳೆ ದುಡ್ಡು ಕೊಡ್ತಾರ? ಕೊಡ್ತಾರೆ ಸರ್, ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ. ಕೆಲವ್ರು ಕೊಡ್ತಾರೆ, ಕೆಲವರು ಯಾಕಂದ್ರೆ ಬೇರೆ ಬೇರೆ ತರದಲ್ಲೆಲ್ಲ ನೋಡಿರ್ತಾರಲ್ಲ ಸರ್. ಬೇರೆ ನಮ್ ತರ 10 ಟೀಮ್ ಇರ್ತವೆ, ಅವ್ರವ್ರು ತಕ್ಕನಂಗೆ ಅವ್ರನ್ನ ಯಾಕ್ರೆ ಕರೆಸ್ಬೇಕು, ಇನ್ನೊಬ್ರು ಕರೆಸ್ರಿ, ಒಂದೇ ತರ ಇರಲ್ವಲ್ಲ ಸರ್ ಜನ. ಇಲ್ಲೂ ಕಾಂಪಿಟೇಷನ್ ಇದ್ದೇ ಇದೆ ಸರ್. ನಮ್ ತರ 10 ತಂಡಗಳವೆ. ಯಾವ್ದ್ರಲ್ಲಿ ಕಾಂಪಿಟೇಷನ್ ಇಲ್ಲ ಸರ್. ಇವಾಗ ಎಲ್ಲದರಲ್ಲೂ ಕಾಂಪಿಟೇಷನ್. ಅದ್ರಲ್ಲಿ ಇವರೇ ಬೇಕು, ಇವ್ರು ಚೆನ್ನಾಗಿ ಮಾಡ್ತಾರೆ, ಇವರೇ ಬೇಕು ಅಂದವರು ನಾವು ಎಷ್ಟು ಒಂದ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಇವರೇ ಬೇಕು ಅಂತ ಕರೆಸ್ತಾರೆ. ಕೆಲವು ಸಂದರ್ಭದಲ್ಲಿ ಹೋಗಿ ಮಾಡಿ ಕಾರ್ಯಕ್ರಮನ ಕಾಸಿಲ್ದೆ ಬರ್ಗೈಲ್ ಬಂದಿರುವಂತ ಆ ತರನು ನಡೆದಿದೆ ಸರ್. ಬೆಳಗಾನ ಕಥೆ ಮಾಡ್ಬಿಟ್ಟು ಅಲ್ಲಿ ಒಂದು ಭಜನೆ, ಯಾರ ತೀರೋಗಿದ್ರು, ಹೋಗಿ ಭಜನೆ ಮಾಡಿದ್ವು, ಕರೆಸಿದ್ರು, ಎಲ್ಲ ಮಾಡಿದ್ರು. ಒಂದು 12:30 1 ಗಂಟೆವರೆಗೂ ಕೂತಿದ್ರು. ಆಮೇಲೆ ಎಲ್ಲ ಹೋಗಿ ಮನೆ ಕಂದ್ರು. ಆ ತೀರೋಗಿರೋ ವ್ಯಕ್ತಿ ಅವ್ರ ಮಿಸ್ಸಸ್ ಇಬ್ರೇನೆ ಅಲ್ಲಿರೋದು, ಇನ್ಯಾರೂ ಇಲ್ಲ. ನಾವು 5 ಗಂಟೆ ಕಥೆ ಮಾಡ್ಬಿಟ್ಟು ಬೆಳಗ್ಗೆನಾಗ ಆ ಅಪ್ಪನ ಫೋನ್ ಮಾಡ್ತೀನಿ, ಕರೆಸಿದವನಿಗೆ ಫೋನು ಸ್ವಿಚ್ ಆಫ್. ಈಗ ಆ ಅಮ್ಮನ್ ಕರೆದ್ರೆ ಆ ವಯಸ್ಸಾದವ್ರು ಅವ್ರಿಗೇನು ಗೊತ್ತಿಲ್ಲ. ಯಾರಪ್ಪ ನಿಮ್ಗೆ ಹೇಳ್ದವ್ರು ಕತ್ಗ, ಅವ್ರಿಗೆ ಮಾಡ್ರಪ್ಪ ಅಂತಾರೆ. ಅಲ್ಲಿ ಯಾರು ಇಲ್ಲ, ಎಲ್ಲ ಸ್ವಿಚ್ ಅಪ್ ಮಾಡ್ಕೊಂಡಿರ್ತಾರೆ. ಕೆಲವರು ಆತರ ಸಂದರ್ಭನೂ ಬಂದ್ರಿ ಅಷ್ಟೇ ಸರ್. ಭಜನೆ ಮಾಡಿ ಬಂದ. ನೀವೇನ್ ಲಕ್ಷಗಟ್ಲೆ ಕೇಳಲ್ಲ ಅಥವಾ ಎಷ್ಟೋ ಸಾವಿರ ಕೇಳ್ಬಿಡಲ್ಲ? ಏನು ಇಲ್ಲ ಸರ್, ಇರೋದೇ ಅಷ್ಟು, ಅದು ಸಿಗಲ್ಲ. ಅದು ಇಲ್ಲ ಸರ್. ಕೆಲವು ಸಂದರ್ಭದಲ್ಲಿ ಅದು ಇಲ್ದಂತ ಸಂದರ್ಭನೂ ಐತೆ. ಹಂಗಾಗಿ ನಾನೇನು ಅಂತ ಸಂದರ್ಭನೂ ಇದೆ. ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವೇ ಭಜನೆ ಮಾಡಿ ಅಲ್ಲಿ ಅವ್ರ ಪರಿಸ್ಥಿತಿ ನೋಡಿದ್ರೆ ನಾವೇ ಕೊಟ್ಬಿಟ್ಟು ಬರ್ಬೇಕು ಅಂತ ಪರಿಸ್ಥಿತಿನೂ ಇರ್ತದೆ. ಅದು ಯಾಕಂದ್ರೆ ಕೆಲವು ಕಡೆ ಈ ಸ್ಲಮ್ಗಳೆಲ್ಲ ಇರ್ತಾರಲ್ಲ ಸರ್, ಪಾಪ ಅವ್ರಿಗೆ ಯಾರು ಇರೋದಿಲ್ಲ, ಮಂಗ ಎಲ್ಲೋ ಇರ್ತಾನೆ. ಅವ್ರ ಪರಿಸ್ಥಿತಿ ನೋಡ್ರೆ ನಮ್ಗೆ ಅವ್ರನ್ನ ನಾವು ಮೊದ್ಲೇ ಮಾತಾಡಿರ್ತೀವಿ, ದುಡ್ಡು ಇಷ್ಟು ಕೊಡ್ಬೇಕು, ಬಂದ್ ಮಾಡ್ಕೊಡ್ತೀವಿ ಅಂತ. ಆ ಪರಿಸ್ಥಿತಿ ನೋಡಿದಾಗ ನಮ್ಮ ಹೊಟ್ಟೆ, ನಮ್ಮ ತಂದೆ ತಾಯಿಗಳಂಗಿಲ್ವ, ನಾವೇ ದುಡ್ಡು ಕೊಡ್ಬೇಕು ಅವ್ರಿಗೆ ಅನ್ನೋ ಮನ್ಸಾಗುತ್ತೆ ಅಲ್ಲಿ. ನಮ್ಗೆ ಅಂತ ಸಂದರ್ಭಗಳು ಕೆಲವು ಒದಗಿ ಬಂದಿವೆ. ಕೆಲವರು ಇದ್ದು ಚೆನ್ನಾಗಿ ಭಜನೆ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋರು ಅವ್ರೆ.
ನಮ್ಮಂತ ಕಲಾವಿದ್ರಿಗೆ ಆತರ ಸುಮಾರು ನನ್ನ ಹಬ್ಬನ್ಗೆಲ್ಲ ನನ್ನಂತ ಕಲಾವಿದ್ರಿಗೆ ಸುಮಾರು ಜನಕ್ಕೆ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಸರ್. ಈ ತರ ಎಲ್ಲ ನಡೀತವೆ ಸರ್. ಕೊನೆಯದಾಗಿ ಒಂದೊಳ್ಳೆ ನಿಮ್ಮ ಭಜನೆ ಮೂಲಕ, ನಿಮ್ಮದೊಂದು ಪದ ಮೂಲಕ ನಾವು ನಮ್ಮ ಹರಿಕತೆಯನ್ನು ಮುಗಿಸೋಣ. ಒಳ್ಳೇದಾಗ್ಲಿ ಆನಂದ್ ಅವರೇ. ಆಗ್ಲಿ ಸರ್. ಹಲವಾರು ದೇಶ, ಹಲವಾರು ಭಾಗದ ಜನ ಈ ಎಪಿಸೋಡ್ ನೋಡ್ತಿರ್ತಾರೆ. ಆನಂದ್ ಅಂತ ಒಬ್ರಿದ್ದಾರೆ, ಅಪ್ಪಟ ಕನ್ನಡ ನೆಲದ ಜನಪದ ಮಣ್ಣಿನ ಒಬ್ಬ ಕಲಾವಿದ. ತಲಕಾಡ್ನವರು, ಟಿ ನರಸೀಪುರ ಭಾಗದವರು, ಮೈಸೂರಿನವರು, ಬೆಂಗಳೂರಲ್ಲಿದ್ದಾರೆ. ಎಲ್ಲಿ ಕರೆದ್ರು ಅದು ರಾಜ್ಯ ಆಗ್ಲಿ ದೇಶ ಆಗ್ಲಿ ಬರ್ತಾರೆ. ಯಾಕೆಂದ್ರೆ ಅವರ ಕಲೆಗೆ ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಕಲಾವಿದರು ಯಾವಾಗ್ಲೂ ಇರ್ತಾರೆ. ಹಾಗಾಗಿ ಕಂಸಾಳೆ ಆನಂದ್ ಅವ್ರನ್ನ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ, ಯಾವುದೇ ನಿಮ್ಮ ಮನೆಯ ಯಾವುದೇ ಕಾರ್ಯಕ್ರಮಕ್ಕೆ ಬೇಕಾದ್ರೂ ಕೂಡ ಸಂಪರ್ಕ ಮಾಡಿ. ಯಾಕೆಂದ್ರೆ ಕಲಾವಿದ ಬೆಳೆದ್ರೆ ಕಲೆ ಉಳಿಯುತ್ತೆ. ಕಲೆ ಉಳಿಬೇಕು, ಕಲಾವಿದರು ಬೆಳಿಬೇಕು. ಹಾಗಾಗಿ ಇವತ್ತಿನ ಈ ಹರಿಕಥೆ ಕಂಸಾಳೆ ಆನಂದ್ ಅವರ ಕೊನೆಯ ಈ ಒಂದು ಪದ್ಯದ ಮೂಲಕ, ಒಂದು ಪದದ ಮೂಲಕ ನಾವು ಮುಕ್ತಾಯ ಮಾಡ್ತಿದ್ದೀವಿ. ಅಣ್ಣ ಥ್ಯಾಂಕ್ ಯು. ನಮ್ಮ ಹರಿಕಥೆಗೆ ಬಂದಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್. ನಿಮ್ಮಂತವ್ರು ನಮ್ಮಂತ ಪುಟ್ಟ ಕಲಾವಿದರನ್ನ ಗುರುತಿಸಿ ಒಂದ್ 4-6 ಜನಕ್ಕೆ ತಿಳಿಲಿ, ಒಂದು ಕಲೆ ಬೆಳೀಲಿ ಅಂತಕ್ಕಂಥ ಆ ಮನೋಭಿಲಾಷೆ ಆಯ್ತಲ್ಲ ಸರ್. ಆ ಮಾದೇಶ್ವರ ಮಂಟೇಸ್ವಾಮಿ ನಿಮ್ಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಕುಟುಂಬ ವರ್ಗಗಳಿಗೆಲ್ಲ ಒಳ್ಳೇದು ಮಾಡಿ. ಯಾಕೆಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ ಸರ್. ನಮ್ಮಂಥವ್ರನ್ನ 4-6 ಜನಕ್ಕೆ ಪರಿಚಯ ಮಾಡಿಕೊಡ್ತಿದಾರಲ್ಲ, ಆ ಭಗವಂತ ನೀವು ಚೆನ್ನಾಗಿರ್ಬೇಕು ಭಗವಂತ. ನಮ್ಮಂತ ಎಷ್ಟೋ ಕಲಾವಿದರನ್ನ ಬೆಳಕಿಗೆ ತತ್ತಿದ್ದಾರೆ, ಎಲೆಮರೆ ಕಾಯಿ ಅಂತ ಇದ್ದಂಥವ್ರನ್ನ. ಅಂತ ನಿಮ್ಮಂಥವ್ರಿಗೆ ಆ ಮಾದೇಶ್ವರ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ, ಹುಲಿವಾಂದಯ್ಯ ಅಂತೇಳಿ ಸ್ವಾಮಿಯ ಒಂದು ಗೀತೆಯನ್ನು ಆಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ನಾನು ನುಡಿದಿರ್ತಕ್ಕಂಥ, ನಾನು ಯಾವುದೇ ಒಂದು ಮಾಧ್ಯಮದಾಗಲಾಗಲಿ, ಒಂದು ಮೊಬೈಲ್ಗಳಲ್ಲಿ ಫೇಸ್ಬುಕ್, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ನಾನು ಕೇವಲ ಮಾಡೋದು ಜನರನ್ನು ರಂಜಿಸೋದಕ್ಕೋಸ್ಕರ, ಕೇವಲ ತಮಾಷೆಗಾಗಿ, ಯಾವ ಉದ್ದೇಶದಿಂದನೂ ಅಲ್ಲ. ಆ ಥರ ಏನಾದರೂ ಇದ್ದಿದ್ರೆ ದಯವಿಟ್ಟು ನಮ್ಮ ಈ ಜನ ಪ್ರತಿನಿಧಿಗಳಿಗೆಲ್ಲ ಕೈ ಮುಗಿದು ನನ್ನ ಮೇಲೆ ಕ್ಷಮೆ ಇರಲಿ ಅಂತೇಳಿ ಯಾಚಿಸ್ತೀನಿ. ಯಾಕೆಂದರೆ ನಾನು ಮಾಡೋದು ಕೇವಲ ತಮಾಷೆಗಾಗಿ. ಯಾಕೆಂದರೆ ಅವರು ತೀರೋಗಿ ಅವ್ರ ಮನೇಲಿ ಪಾಪ ಅವ್ರು ತೀರೋಗಿದ್ದ ದಿನದಿಂದ 10 ಸಾಕಾಗಿರ್ತದೆ. ಅದರಲ್ಲಿ ನಾವು ಹೋಗಿ ಅವ್ರ ಮನ್ಸಿಗೆ ನೋವು ಮಾಡಿ ಶೋಕ ಗೀತೆ ಆಡಿ ಅವ್ರಿಗೆ ಶೋಕ ಗೀತನೂ ಆಡ್ತೀವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಅವ್ರ ಮನಸ್ಸನ್ನು ಸ್ವಲ್ಪ ನಗಿಸುವಂಥ ಕಾರ್ಯ ಮಾಡ್ತೀನಿ ಅಷ್ಟೇ. ಇನ್ನು ಯಾವುದೇ ಉದ್ದೇಶ ಅಲ್ಲ. ನನ್ನಿಂದ ಏನಾದರೂ ಜನತೆಗೆ ತಪ್ಪಾಗಿದ್ರೆ, ನನ್ನಿಂದ ನೋವಾಗಿದ್ರೆ ದಯವಿಟ್ಟು ಕೈ ಮುಗಿದು ಕ್ಷಮೆ ಕೇಳ್ತೀನಿ. ಈಗ ಸ್ವಾಮಿ ಒಂದು ಗೀತೆಯನ್ನು ಆಡಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗೋಣ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಮಾದೈನ ಗಿರಿ ಚಂದ, ಮಲ್ಲಿಗೆ ವನ ಚಂದ, ಮಾದೈನ ಗಿರಿ ಚಂದ, ಮಲ್ಲಿಗೆ ವನ ಚಂದ. ನೀವು ನೆಲೆಸಿರುವ ನೆಲ ಚಂದ ಮಾದೇವ, ನೀವು ನೆಲೆಸಿರುವ ನೆಲ ಚಂದ ಮಾದೇವ. ಮಾದೈನ ಗಿರಿಯಲ್ಲಿ ಮಾವಿನ ಮರ ಹುಟ್ಟಿ, ಮರವಡೆದರೇನು ಫಲವಿಲ್ಲ ಮಾದೇವ, ಮರವಡೆದರೇನು ಫಲವಿಲ್ಲ ಮಾದೇವ, ಮರವಡೆದರೇನು ಫಲವಿಲ್ಲ ಮಾದೇವ. ಚೆಲುವಾನಾದರೂ ನಿಮಗೆ ಮದುವೆ ಇಲ್ಲ ಮಾದೇವ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಯಾಕಪ್ಪ ಮಾದೇವ ಕೋಪ ಭಕ್ತರ ಮೇಲೆ, ಬಡವರ ಮೇಲೆ ದಯವಿರಲಿ ಮಾದೇವ. ಈ ಭಕ್ತರ ಮೇಲೆ ದಯವಿರಲಿ ಮಾದೇವ.
ಇಂದು ತುಂಬಿದ ಸೋಮವಾರ ಸಂಕಷ್ಟ ಹರ ದಿನ ನಮ್ಮ ಹರಿ ಸಾರವ್ರಿಗೆ ಒಳ್ಳೆದಾಗಲಿ ಮಹಾದೇವ ಅವರ ಕುಟುಂಬ ವರ್ಗದವರಿಗೆ ಒಳ್ಳೆದಾಗಲಿ ಮಹಾದೇವ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಒಂಥರ ಸಾರ್ಥಕ ಭಾವ ಅಂತೀವಲ್ಲ, ಆ ಥರದ ಫೀಲ್ ನನಗೆ ಇವತ್ತು ಈ ಹರಿಕತೆ ಕಂಸಾಳೆ ಆನಂದ್ ಅವರ ಜೊತೆ. ನಿಮ್ಗೆ ಹೇಗೆ ಅನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ. ಅಫ್ಕೋರ್ಸ್ ನೀವು ಅದನ್ನ ಮೆನ್ಷನ್ ಮಾಡ್ಬೋದು, ಅವ್ರಿಗೆ ಏನು ಹೇಳಬೇಕು ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು. ಕಂಸಾಳೆ ಆನಂದ್ ಅವ್ರ ಜೊತೆ ಈ ಹರಿಕತೆಯನ್ನ ನೀವು ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆಯ ಸ್ಪೆಷಲ್ ಅತಿಥಿಗಳ ಜೊತೆ. ಥ್ಯಾಂಕ್ ಯು. ನಾನು ಹರೀಶ್ ನಾಗರಾಜು. ಇದು ನ್ಯೂಸೋ ನ್ಯೂಸು. ನಮಸ್ಕಾರ.